ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಮಿತ್ರ. ನಮಸ್ತೆ ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ ಮಿತ್ರ. ನಮಸ್ತೆ ಗುರುಜಿ. ನಮಸ್ತೆ. ಓಕೆ ಸ್ನೇಹಿತರೆ, ಇನ್ನು ಬರ್ತಾರೆ, ಬರಲಿ ಅವ್ರ ಪಾಡ್ಗವರು. ಸೊ ನಾವು ಯಥಾ ಪ್ರಕಾರ ಪ್ರಾರ್ಥನೆಯೊಂದಿಗೆ ಕೃಷ್ಣಸ್ವರ ವಿಜ್ಞಾನದ 2ನೇ ದಿನದ ತರಗತಿಯನ್ನು ಶುರು ಮಾಡೋಣ. ದಯಮಾಡಿ ಎಲ್ಲರೂ 2 ಕಣ್ಣುಗಳನ್ನು ಮುಚ್ಚಿ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಯರಿಗೆ, ನಮ್ಮ ಪೂರ್ವಜರಿಗೆ, ಹಿರಿಯರಿಗೆ, ಸೊ ಮೂಲವಾಗಿ ನಮ್ಮ ಕುಲದೇವತೆ, ಅದೃಷ್ಟ ದೇವತೆ, ಆರಾಧ್ಯ ದೇವತೆಗೆ ಸ್ಮರಿಸುತ್ತಾ ವಿದ್ಯಾಬುದ್ಧಿ ಹೇಳಿಕೊಟ್ಟಂತಹ ಶಿಕ್ಷಕ ಶಿಕ್ಷಕಿಯರಿಗೆ, ಜ್ಞಾನವನ್ನು ಹೇಳಿಕೊಟ್ಟಂತಹ ಗುರುಗಳಿಗೆ, ನಮ್ಮ ಇಷ್ಟಾರ್ಥ ದೈವವನ್ನು ಸ್ಮರಿಸುತ್ತಾ ಸೃಷ್ಟಿಯನ್ನು, ಬ್ರಹ್ಮಾಂಡವನ್ನು, ಪ್ರಕೃತಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಈ ಒಂದು ಕೃಷ್ಣಸ್ವರ ವಿಜ್ಞಾನದಲ್ಲಿ ಹೇಳಿಕೊಡುವಂತಹ ಎಲ್ಲ ವಿಚಾರಗಳು ಸಂಪೂರ್ಣವಾಗಿ ಅರ್ಥವಾಗಲಿ, ಅಳವಡಿಸಿಕೊಳ್ಳಲು, ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದಲು ಬೇಕಿರುವಷ್ಟು ಶಕ್ತಿ ಚೈತನ್ಯವನ್ನು ಪ್ರಾಪ್ತಿ ಮಾಡಲಿ ಇವರೆಲ್ಲರೂ ಅಂತ ಹೇಳಿ ಅವ್ರನ್ನೆಲ್ಲ ಸ್ಮರಿಸ್ಕೊಳುತ್ತಾ ಮತ್ತೊಮ್ಮೆ ಎಲ್ರಿಗೂ ನಮಿಸುತ್ತಾ ಇಂದಿನ ತರಗತಿಯನ್ನು ಶುರು ಮಾಡೋಣ. ಸೊ ಸ್ನೇಹಿತರೆ, ಕೃಷ್ಣಸ್ವರ ವಿಜ್ಞಾನ 2ನೇ ದಿನದ ತರಗತಿ. ಸೊ ಇದರಲ್ಲಿ ಮೂಲವಾಗಿ ಇವತ್ತು ಹೇಳ್ಕೊಡುವಂಥ ವಿಚಾರಗಳು 3. ಒಂದು ಮಾಯೆ, 2ನೇದು ಪಾತ್ರಗಳು. ಇದಕ್ಕೆ ಪಾತ್ರಗಳು ಅಂತ ಕರ್ಕೊಳ್ಳಿ, ಇಲ್ಲಾಂದ್ರೆ ವೇಷ ಅಂತ ಕರ್ಕೊಳ್ಳಿ, ಇಲ್ಲಾಂದ್ರೆ ಅದಕ್ಕೆ ಸ್ಥಾನಮಾನ ಅಂತ ಬೇಕಾದ್ರೂ ಕರ್ಕೊಳ್ಳಿ, ಎಲ್ಲ ಒಂದೇ, 3 ಒಂದೇನೆ. 3ನೇದು ಬಂದು ಮನಸ್ಸಿನ 3 ಸ್ತರಗಳು. ಸೊ ಇದ್ರ ಬಗ್ಗೆ ಇವತ್ತು ನಿಮಗೆ 2ನೇ ದಿವಸದಲ್ಲಿ ಸಂಪೂರ್ಣ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಎಲ್ಲ ಮನುಷ್ಯರು, ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ಜೀವಿಗಳು, ಕ್ರಿಮಿಕೀಟಗಳು, ಜಲಚರಗಳು, ಉಭಯವಾಸಿಗಳು, ಏನೇನು ಇಡೀ ಭೂಮಂಡಲದಲ್ಲಿದೆ ಅಥವಾ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಜೀವಿಗಳು, ಜೊತೆಗೆ ವಸ್ತುಗಳು, ಪದಾರ್ಥಗಳು, ಸಾಮಗ್ರಿಗಳು, ಇವು ಕೂಡ ಅಂದರೆ ನಿರ್ಜೀವವಾಗಿರುವಂಥ ವಸ್ತುಗಳು ಪ್ರತಿಯೊಂದಕ್ಕೂ ಜವಾಬ್ದಾರಿಗಳು, ಕರ್ತವ್ಯಗಳು ಇದ್ದೇ ಇರ್ತವೆ. ಇದನ್ನು ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ. ಅವನು ನಾಡಲ್ಲಿರಲಿ, ಕಾಡಲ್ಲಿರಲಿ, ಮದುವೆ ಆಗಿರಲಿ, ಮದುವೆ ಆಗದೆ ಹೋಗಿರಲಿ, ಮಕ್ಕಳಿರಲಿ, ಮಕ್ಕಳಿಲ್ಲದೆ ಹೋಗಲಿ, ಬಡವ, ಮಧ್ಯಮ ವರ್ಗ, ಶ್ರೀಮಂತ, ಇವರು ಯಾರೇ ಆದರೂ ಸರಿನೇ, ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಕರ್ತವ್ಯಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರು ಜವಾಬ್ದಾರಿ ಕರ್ತವ್ಯಗಳನ್ನು ಅನುಭವಿಸ್ಲೇಬೇಕು, ಮಾಡಲೇಬೇಕು. ಅವನು ಎಲ್ಲೇ ಇದ್ರೂ ಕೂಡ ಅವನು ಬದುಕಿದ್ದಾನೆ, ಅವನು ಜೀವಿಯಾಗಿದ್ದಾನೆ. ಸೊ ಇವರೆಲ್ಲರೂ ಕೂಡ ಮಾಡಲೇಬೇಕು. ವಸ್ತುಗಳು ಕೂಡ ಮಾಡಬೇಕು, ಬಟ್ ಜೀವಿಗಳಿಗೆ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಈಗ ನಾನು ಹೇಳೋ ಎಲ್ಲ ವಿಚಾರಗಳು ನಿಮಗೆ ಒಂದೊಂದಾಗಿ ತಿಳಿತಾ ಹೋಗುತ್ತೆ, ಏನು ಹೇಳ್ತಾ ಇದ್ದೀನಿ ಇಲ್ಲ ಅಂತ. ಕೇಳ್ತಾ ಇಲ್ವೇನ್ರಪ್ಪ ಬೇರೆಯವ್ರಿಗೆ? ಅವನೊಬ್ಬನಿಗೇನಾ ನಮ್ಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಅದು ನೆಟ್ವರ್ಕ್ ಪ್ರಾಬ್ಲಮ್ ಕಣಯ್ಯ ನಿಂದು. ಏನೋ ಕೇಳಿಸ್ತಾ ಇದೆ ನೋಡು, ಅವ್ರಿಗೆಲ್ಲ ಕೇಳಿಸ್ತಾ ಇದೆ, ನಿನಗೆ ಕೇಳಿಸ್ತಾ ಇಲ್ಲ. ಕೇಳಿಸೋ ಜಾಗದಲ್ಲಿ ಕುತ್ಕೋ, ಇಲ್ಲ ಇಯರ್ಫೋನ್ ಹಾಕೋ, ಹೆಡ್ಫೋನ್ ಹಾಕೋ. ಓಕೆ, ಸೊ ಹೆಡ್ಫೋನ್ ಹಾಕೊಂಡ್ರೆ ಕ್ಲಿಯರ್ ಆಗುತ್ತೆ. ಫೈನ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರತಿಯೊಬ್ಬ ಮನುಷ್ಯ ಜವಾಬ್ದಾರಿ ಕರ್ತವ್ಯಗಳಿಂದ ಅವನು ಮುಕ್ತಿ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ಈ ಜವಾಬ್ದಾರಿ ಕರ್ತವ್ಯಗಳನ್ನು ಮಾಡ್ತಾನೆ ಇರ್ತಾನೆ, ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಕಡೆ ಉಸಿರಿರೋವರೆಗೂ ಮಾಡಲೇಬೇಕು. ಈಗ ಮಾಯೆ ಅನ್ನೋದಕ್ಕಿಂತ ನಾವು ಮೊದಲು
ಪಾತ್ರಗಳನ್ನು ತಿಳ್ಕೊಳ್ಳೋಣ. ಪಾತ್ರ ಅಥವಾ ನಿನ್ನೆ ಅವನು ಯಾರು ವಿಜಯ್ ಕುಮಾರ್ ಏನೋ ಅವನು ಕೇಳ್ದ, ಸೊ ಆತ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ವೇಷಗಳು ಅಥವಾ ನಾವು ಅದನ್ನು ಸ್ಥಾನಮಾನಗಳು ಅಂತ ತಿಳ್ಕೊಳ್ಳೋಣ. ಎಲ್ಲವೂ ಒಂದೇ, ಅದು ಆಡೋ ರೀತಿಯಲ್ಲಿ ಬೇರೆ ಬೇರೆ ರೀತಿ ಇರ್ತದೆ. ಹೇಗೆ ಒಂದು ಮಗು ಹುಟ್ಟಿತು, ಈಗ ತಾನೇ ಹುಟ್ಟಿದೆ, ಒಂದು 4-5 ಸೆಕೆಂಡ್ ಆಗಿದೆ ಮಗು ಹುಟ್ಟಿದ ತಕ್ಷಣನೇ ಅದು ಪಾತ್ರ ಶುರುವಾಯಿತು. ಮಗು ಅಂತ ಅದಕ್ಕೆ ಹೆಸರು. ಹಸುಳೆ ಮಗು ಹುಟ್ಟಿತು. ಈಗ ಮಗು ಅದೇನದು ಹುಟ್ಟಿರೋದು ಮಗು. ಈಗ ಯಾರ ಮಗು? ತಂದೆ ತಾಯಿಗಳ ಮಗು, ಗಂಡು ಮಗು ಅಥವಾ ಹೆಣ್ಣು ಮಗು. ಮಗುವನ್ನು ವೇಷ ಧರಿಸ್ಬಿಡ್ತು, ಮಗುವನ್ನು ಪಾತ್ರ ಸ್ಟಾರ್ಟ್ ಆಗ್ಬಿಡ್ತು. ಸ್ಥಾನಮಾನ ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ತಿಳ್ಕೊಳ್ಳಿ. ಈಗ ಅಪ್ಪ ಅಮ್ಮನಿಗೆ ಇದು ಮಗು, ಮಗ ಅಥವಾ ಮಗಳು, ಇದು ಸ್ಥಾನಮಾನ. ಈಗ ಅದು ಬೆಳೀತಾ ಬೆಳೀತಾ ಪೊಸಿಷನ್, ಮಗುವಿಂದ ಬಾಲ್ಯ, ಬಾಲ್ಯದಿಂದ ಯೌವನ, ಯೌವನದಿಂದ ಮಧ್ಯವಯಸ್ಕ, ಮಧ್ಯವಯಸ್ಕದಿಂದ ವೃದ್ಧ, ವೃದ್ಧನಿಂದ ಮತ್ತೆ ವೃದ್ಧಾಪ್ಯ. ಅಕಸ್ಮಾತ್ ಏನಾದರೂ ಇದ್ರೆ 100 ವರ್ಷ ವೃದ್ಧಾಪ್ಯ, ವಯೋವೃದ್ಧ ಅಂತರೂ ಬೇಕಾದ್ರೆ ಕರ್ಕೊಳ್ಬಹುದು. ಸೊ ಇದೆಲ್ಲ ಪೊಸಿಷನ್ಗಳು. ಅದಾದಮೇಲೆ ಈಗ ಎಜುಕೇಷನ್ ಓದ್ತಾವನೆ, ಅದರಲ್ಲಿ ಅದೇನದು ನರ್ಸರಿ, LKG UKG ಇದೊಂದು ಭಾಗ. 1ನೇ ಕ್ಲಾಸಿಂದ 7ನೇ ಕ್ಲಾಸು ಪ್ರೈಮರಿ ಸ್ಕೂಲ್, 8, 9, 10 ಹೈಸ್ಕೂಲು, ಫಸ್ಟ್ ಇಯರು ಸೆಕೆಂಡ್ ಇಯರು ಕಾಲೇಜು, ಅದಾದಮೇಲೆ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಆದಮೇಲೆ MPhil, PhD. ಅದು ನೆವರ್ ಎಂಡ್, ಅದು ಹೋಗ್ತಾ ಇರ್ತದೆ, ಅದ್ರ ಪಾಡಿಗೆ ಅದು ಹೋಗಲಿ. ಅದೆಲ್ಲ ಹೋದ್ಮೇಲೆ ಅವನು ಕೆಲ್ಸಕ್ಕೆ ಸೇರ್ಕೊಳ್ತಾನೆ, ಕೆಲಸಗಾರ ಅಥವಾ ಓನಾಗಿ ಬಿಸ್ನೆಸ್ ಮಾಡ್ತಾನೆ, ವ್ಯಾಪಾರಸ್ಥ. ಅದಾದಮೇಲೆ ಮದುವೆ ಆಗ್ತಾನೆ, ಗೃಹಸ್ಥ. ಅದಾದಮೇಲೆ ಮಕ್ಕಳಾಗ್ತವೆ, ಅವನಿಗೆ ಒಂದು ಕುಟುಂಬ ಪರಿವಾರ ಸಿಗ್ತದೆ. ಅದಾದಮೇಲೆ ಅವನೇನೋ ಒಂದು ಸೈಡ್ ತಗೋತಾನೆ, ಅದಕ್ಕೊಂದು ಪೊಸಿಷನ್, ಮನೆ ಕಟ್ತಾನೆ, ಮನೆ ಕಟ್ಟಿದಾಗ ಒಂದು ಪೊಸಿಷನ್. ಸೊ ಅದಾದಮೇಲೆ ವೃತ್ತಿ ಬಿಟ್ಬಿಟ್ಟು ಪ್ರವೃತ್ತಿ ಮಾಡ್ಕೊಳ್ತಾರೆ ಕೆಲವರು, ಅವಾಗ ಬೇರೆ ರೀತಿ ಅವ್ರಿಗೆ. ಈಗ ರಾಜ್ಕುಮಾರ್ ನಟನೆ ಮಾಡ್ತಾ ಇರೋದು, ಡಾಕ್ಟರ್ ಅಂತ ಬಿರುದು ಕೊಟ್ಟರು, ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ಓದಿಲ್ಲ, MBBS ಮಾಡಿಲ್ಲ, ಬಟ್ ಡಾಕ್ಟ್ರೇಟ್ ಸಿಕ್ತು. ಈಗ ಬೇರೆ ಸ್ಥಾನಮಾನ. ಹಂಗಾಗಿರೋದ್ರಿಂದ ಅದೇ ಯಾರೋ ರಾಜಕೀಯಕ್ಕೆ MGR ಇವರೆಲ್ಲ ರಾಜಕೀಯಕ್ಕೆ ನಿಂತ್ಕೊಂಡ್ರು. ಈಗ ಅವರು MLA ಆದರು, CM ಆದರು, ಸೊ PM ಕೂಡ ಆದರು. ಇದೆಲ್ಲ ಪೊಸಿಷನ್. ವ್ಯವಹಾರದಲ್ಲಿ ಇದೆಲ್ಲವೂ ಕೂಡ ನಡೀತಾ ಇರ್ತದೆ. ಅಂದರೆ ಪ್ರತಿ ಒಂದು ಮನುಷ್ಯ ಈ ಪಾತ್ರಗಳನ್ನ, ವೇಷಗಳನ್ನ ಮತ್ತೆ ಸ್ಥಾನಮಾನವನ್ನ ಗ್ರಹಿಸಲೇಬೇಕು. ಅವನು ಒಪ್ಪಗಳಿಲ್ಲ ಅಂದ್ರೂ ಅವನು ಅದರಲ್ಲಿ ಇರ್ತಾನೆ, ಆದ್ರೆ ಅವನಿಗೆ ಗೊತ್ತಿಲ್ಲ ಅಷ್ಟೇ. ನಾನು ಒಪ್ಪಗಳಲ್ಲ, ನಂಗೆಲ್ಲ ಬೇಡ, ಮದುವೆಯನ್ನ ಜವಾಬ್ದಾರಿ ಬೇಡ, ಕರ್ತವ್ಯ ಬೇಡ, ಅವೆಲ್ಲ ರಿಸ್ಕ್, ಅದು ನಾನು ಮಾಡಲ್ಲ. ನೀನು ಮಾಡದೆ ಹೋದ್ರು ಕೂಡ, ನೀನು ಯಾವುದೋ ಒಂದು ರೀತಿ ಮಾಡ್ಕೊಳ್ಳದೆ ಹೋದ್ರು, ಹಿನ್ನೆಲೆ ಆಗಾದ್ರೂ ಸರಿನೇ, ನೀನು ಅದಕ್ಕೆ ಗಂಡು ಬಿದ್ದಿರ್ತೀಯ. ಅದು 100% ನೀವೆಲ್ಲರೂ ಕೂಡ ಅನುಭವಿಸಿರ್ತೀರ. ನಾನು ಹೇಳೋದನ್ನ ನೀವು, ಇದೊಂಥರ ಜೀವನ ಅನ್ನೋದು ಕಗ್ಗಂಟಿದ್ದಂಗೆ. ಗಂಟನ್ನು ಬಿಡಿಸ್ಬಿಡ್ಬೋದು, ಕಗ್ಗಂಟನ್ನು ಬಿಡಿಸೋಕ್ಕಾಗಲ್ಲ. ಅದೇ ಥರ ನಮ್ಮೊಳಗಡೆ ಮೆದುಳಲ್ಲಿ ಕೆಲವೊಂದು ವಿಚಾರಗಳ ಕಗ್ಗಂಟಿರ್ತದೆ. ಅದು ಜೀವನದ ರಹಸ್ಯಗಳು, ಸೂತ್ರಗಳು, ತಂತ್ರಗಳು, ಯುಕ್ತಿಗಳು. ಸೊ ಇದೆಲ್ಲ ನಮಗೆ ಗೊತ್ತಿದ್ರೆ ಆ ಕಗ್ಗಂಟುಗಳನ್ನೆಲ್ಲ ಬಿಡಿಸಿ ಬಹಳ ಅದ್ಭುತವಾಗಿ ದಾರದ ಉಂಡೆ ಸುತ್ತಿಟ್ಟು ಬರುತ್ತೆ. ಬಟ್ ಇವೆಲ್ಲ ಇಲ್ಲ. ಕಗ್ಗಂಟು ಅಂದರೆ ಐಟಮ್, ಕಿಚನಲ್ಲಿರೋ ಐಟಮ್ಮು ಎಲ್ಲ ಬೇಳೆ ಕಾಳುಗಳು ಎಲ್ಲ ಮಿಕ್ಸ್ ಮಾಡ್ಬಿಡಿ, ಅಕ್ಕಿ, ರಾಗಿ, ಗೋಧಿ ಎಲ್ಲ ಮಿಕ್ಸ್ ಮಾಡ್ಬಿಡಿ, ಈಗೆಲ್ಲ ಒಂದೊಂದಾಗಿ ಬಿಡಿಸ್ಕೊಂಬಂದು ಕೂತ್ಕೊಳ್ಳಿ. ಇದು ಕಗ್ಗಂಟು. ಅದಕ್ಕೇನು ಮಾಡ್ತಾರೆ, ಎಲ್ಲ ಡಬ್ಬ ಹಾಕ್ಬಿಟ್ಟು ಅದ್ರ ಮೇಲೆ ಬರೆದ್ಬಿಡ್ತಾರೆ, ಹೆಸರು ಬೇಳೆ, ಕಡಲೆಕಾಳು, ತೊಗರಿಕಾಳು, ಈ ಥರ ಎಲ್ಲ ಕಾಳುಗಳೆಲ್ಲ ಬರೆದು, ಉಪ್ಪು, ಸಕ್ಕರೆ, ಮೆಣಸು ಎಲ್ಲ ಬರೆದ್ಬಿಟ್ಟಿರ್ತಾರೆ. ಸೊ ಡಿವೈಡ್, ಕ್ಲಾರಿಟಿ. ಸೊ ಹಂಗಾಗಿರೋದ್ರಿಂದ ಕಗ್ಗಂಟು, ಇದು ವಿಚಾರಗಳ ಕಗ್ಗಂಟು. ಈ ರೀತಿ ಯಾರ್ಯಾರು ನಂತರ ಕ್ಲಾಸ್ ಮಾಡ್ತಾರೆ ಒಂದಷ್ಟು ಜನ ಗುರುಗಳು, ಅವರೆಲ್ಲ ಏನಂದ್ರೆ ಆ ಕಗ್ಗಂಟುಗಳನ್ನು ಬಿಡಿಸ್ತಾ ಹೋಗ್ತಾರೆ, ಎಲ್ಲ ಮಿಕ್ಸ್ ಆಗಿರೋದನ್ನ ಸಪ್ರೇಟ್ ಮಾಡ್ತಾ ಹೋಗ್ತಾರೆ. ಹಂಗಾಗಿರೋದ್ರಿಂದ ಪಾತ್ರಗಳು ಇಲ್ಲಿ ಬಹಳ ಬಹಳ ಮುಖ್ಯ. ಆ ಪಾತ್ರಗಳನ್ನು ನಾವು, ಪಾತ್ರಗಳು, ಸ್ಥಾನಮಾನಗಳು ಪ್ಲಸ್ ವೇಷ, ಈ ಮೂರಲ್ಲಿ ನೀವು ಯಾರ್ಯಾರಿಗೆ ಯಾವ್ಯಾವುದು ಭಾಷೆ ಅರ್ಥ ಆಗುತ್ತೋ ಆ ಭಾಷೆ. ಕೆಲವನಿಗೆ ವೇಷ ಅಂದರೆ ಅರ್ಥ ಆಗ್ತದೆ, ಪಟಕ್ಕಂತ ಹಿಡ್ಕೊಂಬಿಡ್ತಾನೆ. ಮತ್ತೆ ಕೆಲವನಿಗೆ ನೀನು ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದೆ ಕಣೋ, ನೀನು ವಿಲ್ಲನ್ ಪಾತ್ರ, ನೀನು ಹೀರೋ ಪಾತ್ರ, ನೀನು ಸೈಡ್ ಆಕ್ಟರ್ಸು, ಅವ್ರ ಅಪ್ಪ ಅಮ್ಮ, ನೀನು ಅದರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದೆಯಾ, ಪಾತ್ರ ವಹಿಸ್ತಾ ಇದೆಯಾ, ಅದಕ್ಕೆ ಅವನಿಗೆ ಅರ್ಥ ಆಗ್ಬಿಡ್ತದೆ. ಇನ್ನೊಬ್ರಿಗೆ ಸ್ಥಾನಮಾನ ಅಂತ ಹೇಳ್ಬೇಕು. ಈಗ ನೀನು ಮದುವೆ ಆಗಿದೆಯಾ, ಗೃಹಸ್ಥ, ಈಗ ನೀನು ಬ್ರಹ್ಮಚಾರಿ, ಈಗ ನೀನು ಕೆಲಸ ಮಾಡ್ತಾ ಇದೆಯಾ, ಕೆಲಸಗಾರ, ಬಿಸ್ನೆಸ್ ಮಾಡ್ತಾ ಇದೆಯಾ, ವ್ಯಾಪಾರಸ್ಥ,
ಪಾತ್ರಗಳು ಹೇಳಿದ್ರಾದ್ರೂ ಹೇಳ್ಬೇಕು, ವೇಷನಾದ್ರೂ ಹೇಳ್ಬೇಕು, ಇಲ್ಲ ಸ್ಥಾನಮಾನನಾದ್ರೂ ಹೇಳ್ಬೇಕು. ಹೇಳಿದ್ರೆ ಅವ್ರವ್ರ ಭಾಷೆಗೆ ಅರ್ಥ ಆಗ್ತದೆ. ಅದಕ್ಕೆ ನಾನು ಹೇಳೋದೆಲ್ಲ ತಿಳ್ಕೊಬಿಡಿ. ಈಗ ಮಗು ಹುಟ್ಟಿತು, ಮಗು ಒಂದು ವೇಷ ಆಗ್ತು, ಮಗುದೊಂದು ಪಾತ್ರ ನಿರ್ವಹಿಸ್ತಾ ಇದೆ, ಮಗುವನ್ನು ಸ್ಥಾನಮಾನ ಮಾಡ್ತಾ ಇದೆ. ಈಗ ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಆಯ್ತು. ಈಗ ವಿದ್ಯಾರ್ಥಿಯನ್ನು ವೇಷ ಆಗ್ತು. ನಾನು ಅದನ್ನು ವೇಷ ಅಂತ ಬಳಸ್ತೀನಿ, 3 ಹೇಳಿದ್ರೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ವೇಷ, ವಿದ್ಯಾರ್ಥಿಯನ್ನು ವೇಷ ಆಗ್ತು ಅಥವಾ ಯೂನಿಫಾರ್ಮ್ ಆಗ್ತು ಅಂತ ಇಟ್ಕೊಳ್ಳಿ. ಈಗ ಅದು ವಿದ್ಯಾರ್ಥಿ, ಅದಕ್ಕೂ ಹೆಂಗಿದ್ರು ಯೂನಿಫಾರ್ಮ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಹೆಣ್ಣು ಋತುಮತಿ ಆದ್ಲು, ಅವಾಗೊಂದು ವೇಷ ಹಾಕಿದ್ಲು. ಈಗ ಅವಳು ಹುಡುಗಿ ಅಲ್ಲ, ಕುಮಾರಿ. ಹುಡುಗಿ ಅಂದ್ರೆ ಸಣ್ಣ ಮಕ್ಳಿಗೆ ಹೇಳ್ತಾರೆ, ಅವಳು ಇನ್ನೂ ಋತುಮತಿ ಆಗಿಲ್ಲ, ಅದಕ್ಕೋಸ್ಕರ ಹುಡುಗಿ ಅಂತ ಹೇಳ್ತಾರೆ, ಹೆಣ್ಣು ಮಗು ಅಂತ ಕರೀತಾರೆ. ಈಗ ಈಕೆ ಮೆಚೂರ್ಡ್ ಆದಾಗ ಈಗ ಇವಳು ಕುಮಾರಿ. ಕುಮಾರಿ ಅಂದ್ರೆ ಮದುವೆ ಆಗದೇ ಇರುವಂತಹ ಯುವತಿ ಅಂತ ನಾವು ಅದರ ಅರ್ಥ ತಿಳ್ಕೊಳ್ಬಹುದು. ಈಗ ಅಲ್ಲಿಂದ ಆಚೆಗೆ ಗಂಡು ಮಕ್ಕಳು ಕೂಡ ಅವರು ಹಿರಿಯರಾಗ್ತಾರೆ. ಅವರು ಮೆಚೂರ್ಡ್ ಆಗೋ ಅಂದ್ರೆ ತಿಂಗಳಿಗೆ ಪಿರಿಯಡ್ ಸ್ಟಾರ್ಟ್ ಆಗುತ್ತೆ, ಗಂಡು ಮಕ್ಕಳಿಗೆ ವೀರ್ಯಸ್ಖಲನ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅವರು ಕೂಡ ಮೆಚೂರ್ಡ್ ಆದ್ರು. ಅವನು ಇವಾಗ ಕುಮಾರನಾದ ಅಂದ್ರೆ ಯುವಕನಾದ. ಅಲ್ಲಿಂದ ಏನೋ ಪ್ರೀತಿ ಪ್ರೇಮದಲ್ಲಿ ಸೇರ್ಕೊಳ್ತಾರೆ, ಲವ್ ಮಾಡ್ತಾರೆ. ಲವ್ ಮ್ಯಾರೇಜ್, ನಂದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಪ್ರೀತಿ ಪ್ರೇಮ ಅನ್ನೋ ಈಗ ಪ್ರೇಮಿ ಮತ್ತೆ ಏನದು ಪ್ರೇಮಿಕ ಜೀವನ ಸಂಗಾತಿಯನ್ನು ಆಯ್ಕೆ ಅಂದ್ರೆ ಮದುವೆಗಿಂತ ಮುಂಚೆ ಪ್ರೇಮಿಗಳೇ ಅವರೆಲ್ಲರೂ. ಅದರಾಗಿರೋದ್ರಿಂದ ಈಗ ಪ್ರೇಮ ಅನ್ನೋ ಪಾತ್ರ ಅದನ್ನ ಅವನು ನಿರ್ವಹಿಸ್ತಾವನು, ಅಥವಾ ಪ್ರೀತಿಯನ್ನು ವೇಷ ಹಾಕೋಣವನು ಅದು ಮಾಡ್ದ. ಅದಾದ್ಮೇಲೆ ಈಗ ಎಜುಕೇಶನ್ ಎಲ್ಲ ಮುಗಿತು, ಕೆಲ್ಸಕ್ಕೆ ಹೋದ. ಕೆಲಸದಲ್ಲಿ ಒಂದು ವೇಷ ಹಾಕ್ತಾನೆ. ಪೊಲೀಸ್ನವ್ರಿಗೊಂದು ವೇಷ, ಲಾಯರ್ಗೊಂದು ವೇಷ, ಡಾಕ್ಟರ್ಗೊಂದು ವೇಷ, ಅರ್ಚಕರಿಗೊಂದು ವೇಷ, ಪೂಜಾರರು, ಅವನು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಅವನಿಗೊಂದು ವೇಷ, ಬ್ಯಾಂಕ್ ಮ್ಯಾನೇಜರ್ ಅವನಿಗೊಂದು ವೇಷ, ಆಟೋ ಡ್ರೈವರ್ ಒಂದು ವೇಷ, MLAಗೊಂದು ವೇಷ, CMಗೊಂದು ವೇಷ, PM ಗೊಂದು ವೇಷ, ಜಡ್ಜ್ಗೊಂದು ವೇಷ, ಏನೇನು ವೃತ್ತಿ ಮಾಡ್ತಾ ಇದ್ರೆ ಪೇಂಟ್ರಿಗೊಂದು ವೇಷ, ಮೆಕ್ಯಾನಿಕ್ಗೊಂದು ವೇಷ. ಅವ್ರವ್ರು ಮಾಡ್ಕೊಂಡಿರ್ತಾರೆ. ಅದು ಯಾರಾದರೂ ಸರಿನೇ ಅವ್ರವ್ರದ್ದು ಮಾಡ್ಕೊಂಡು ಅವರು ವೃತ್ತಿಪರ ಅಂತ ಕರೆದ್ರೆ, ನೀವು ಇನ್ನೊಬ್ರ ಹತ್ರ ಕೆಲಸನಾದ್ರೂ ಮಾಡಿ, ಇಲ್ಲ ನೀವೇ ಓನಾಗಿ ಬಿಸ್ನೆಸ್ ಆದ್ರೂ ಮಾಡಿ, ಅವ್ರಿಗೊಂದು ವೇಷ. ಎಳ್ನೀರು ಮಾರೋನ್ಗೊಂದು ವೇಷ, ಹೂವು ಮಾರೋಳ್ಗೊಂದು ವೇಷ, ತರಕಾರಿ ಮಾರೋರ್ಗೊಂದು ವೇಷ, ಚಿಲ್ಲರೆ ಅಂಗಡಿ ಹಿಡ್ಕೊಂಡಿರೋರ್ಗೊಂದು ವೇಷ, ಹಾಲು ಮಾರೋನ್ಗೊಂದು ವೇಷ. ಪ್ರತಿಯೊಂದು ನೀವು ಇಡೀ ಪ್ರಪಂಚದಲ್ಲಿ ಮನುಷ್ಯ ಬದುಕಬೇಕು ಅಂದ್ರೆ ಏನಾದರೂ ಒಂದು ಕೆಲಸ ಮಾಡಲೇಬೇಕು. ಜೀವನಕ್ಕೋಸ್ಕರ ಏನೋ ಒಂದು ಮಾರ್ಗ, ದುಡಿಮೆ ಅಥವಾ ಸಂಪಾದನೆಗೆ ಒಂದೊಂದು ಮಾರ್ಗಗಳನ್ನು ಕಂಡಿಡ್ಕೊಂಡಿರ್ತಾರೆ. ಇದೆಲ್ಲವೂ ಕೂಡ ವೇಷಗಳೇ. ಕೆಲವೊಂದು ಪರ್ಟಿಕ್ಯುಲರ್ ವೇಷಗಳನ್ನು ಧರಿಸಲೇಬೇಕು, ಕೆಲವೊಂದು ನಾರ್ಮಲ್ ಆಗಿ ಅಂದ್ರೆ ಅವನು ಏನು ವೇಷ ಹಾಕಿರ್ತಾನೆ ಗೊತ್ತಾಗಲ್ಲ ಇವನು ಯಾರು ಏನು ಅಂತ. ಬಟ್ ಕೆಲವರು ಪರ್ಟಿಕ್ಯುಲರ್ ವೇಷದಲ್ಲಿ ಐಡೆಂಟಿಫೈ ಮಾಡ್ಬೋದು. ಈಗ ನಾನು ನೋಡ್ಬಿಟ್ರೆ ಇವ್ರು ಯಾರೋ ಗುರುಜಿ ಇರ್ಬೋದು, ಸ್ವಾಮೀಜಿ ಇರ್ಬೋದು. ಸ್ವಾಮೀಜಿಗೂ ಗುರುಜಿಗೂ ವ್ಯತ್ಯಾಸ ಗೊತ್ತಿಲ್ಲ ಇಲ್ಲಿ ಕೆಲವ್ರಿಗೆ. ಕಾವಿ ಹಾಕಿರೋರ್ಗೆ ಸ್ವಾಮೀಜಿ ಅಂತಾರೆ, ಬಿಳಿ ಬಟ್ಟೆ ಹಾಕಿರೋರಿಗೆ ಸಾಧು ಅಂತಾರೆ ಅಥವಾ ಗುರುಜಿ ಅಂತಾರೆ. ಸೊ ಅದಕ್ಕೆ ಗುರುಜಿ ಅಂದ್ರೂ ಅರ್ಥ ಗೊತ್ತಿಲ್ಲ ಸುಮಾರು ಜನಕ್ಕೆ. ಬಟ್ ಆದ್ರೂ ಕೂಡ ಏನೋ ನೋಡಿದ ತಕ್ಷಣನೇ ಹಿಂಗೆ ಒಂದು ಐಡೆಂಟಿಫೈ ಮಾಡ್ತಾರೆ. ಲಾಯರು ಕಪ್ಪು ಕೋಟ್ ಹಾಕಿರ್ತಾನೆ, ಹೇಳ್ಬಿಡ್ಬೋದು ಇವ್ರು ಲಾಯರ್ ಇವರು ಅಂತ. ಅವನು ಒರಿಜಿನಲ್ ಲಾಯರೋ ಡೂಪ್ಲಿಕೇಟ್ ಲಾಯರೋ ಸುಮ್ಮನೆ ಫೋಟೋ ಹೊಡೆಸ್ಕೊಳ್ಳೋಕ್ಕೋಸ್ಕರ ಹಾಕೊಂಡವನು ಏನೋ ಒಂದು ಒಟ್ಟಲ್ಲಿ ಲಾಯರ್ ಅಂತ ಗೊತ್ತಾಗ್ಬಿಡ್ತದೆ ಪೊಲೀಸ್ನವನು. ಸೊ ಇವ್ರು ಆಟೋ ಡ್ರೈವರು, ಅದರಲ್ಲೂ ಕೆಲವರಿಗೆ ಡ್ರೈವರ್ಗಳಿಗೆ ವೈಟ್ ಡ್ರೆಸ್ ಕೊಟ್ಟಿರ್ತಾರೆ, ವೈಟ್ ಅಂಡ್ ವೈಟ್ ಹಾಕಿರ್ತಾರೆ. ಅವ್ರು ಒಂಥರ ಏನೋ ಟ್ಯಾಕ್ಸಿ ಡ್ರೈವರ್ ಯಾವುದೋ ಕಂಪ್ನಿಲಿ ಒಂದು ಯೂನಿಫಾರ್ಮ್ ಕೊಟ್ಟಿರ್ತಾರೆ, ಗ್ರೇ ಕಲರ್. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆಲ್ಲ ಹೋದರೆ ಗ್ರೇ ಕಲರ್ ಪ್ಯಾಂಟು, ಗ್ರೇ ಕಲರ್ ಶರ್ಟು, ಸೊ ಯೆಲ್ಲೋ ಕಲರ್ ಪ್ಯಾಂಟು, ಯೆಲ್ಲೋ ಕಲರ್ ಶರ್ಟು, ಒಂದು ಕಪ್ಪುದು ಪ್ಯಾಂಟ್ ಶರ್ಟ್ಗಳು, ಆ ಥರ ಯೂನಿಫಾರ್ಮ್ಗಳು ಕೊಟ್ಟಿರ್ತಾರೆ. ಎಲ್ಲವೂ ವೇಷವೇ. ಓವರ್ ಆಲ್ ಆಗಿ ನೀವು ಇಡೀ ಜೀವಿತಾವಧಿವರೆಗೂ ಕೂಡ ವೇಷ. ಆಸ್ಪತ್ರೆಗೆ ಹೋಗ್ಬಿಡಿ, ಯಾವುದೇ ಆಸ್ಪತ್ರೆಗೆ ಹೋಗಿ, ಅಲ್ಲಿ ರೋಗಿಯನ್ನು ವೇಷ ಹಾಕಿರ್ತಾನೆ, ಅವ್ರಿಗೂ ಪಾಪ ಯೂನಿಫಾರ್ಮ್ ಕೊಟ್ಬಿಟ್ಟಿರ್ತಾರೆ. ಆಪರೇಷನ್ ಮಾಡಿದಾಗ ಏನೋ ಒಂದು ಗ್ರೀನ್ ಕಲರ್ ಕೊಡ್ತಾರೆ, ಬ್ಲೂ ಕಲರ್ ಕೊಡ್ತಾರೆ, ವೈಟ್ ಕಲರ್ ಕೊಡ್ತಾರೆ. ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ಯೂನಿಫಾರ್ಮ್ಗಳು ಕೊಡ್ತಾರೆ. ಅದು ವೇಷ ಹಾಕೋಣ, ರೋಗಿಯನ್ನು ವೇಷ ಹಾಕೋಣವನಿಗೆ. ಸೊ ಒಬ್ಬ ಕಾಮುಕ ಅನ್ನೋ ವೇಷ ಧರಿಸೋನೆ, ಒಬ್ಬ ಕಳ್ಳ ಅನ್ನೋ ವೇಷ ಧರಿಸೋನೆ, ಒಬ್ಬ ಸುಳ್ಳುಗಾರ ಅನ್ನೋ ವೇಷ ಧರಿಸೋನೆ, ಇನ್ನೊಬ್ಬ ಮೋಸ ಅನ್ನೋ ವೇಷ ಧರಿಸೋನೆ. ಪ್ರತಿಯೊಬ್ರು ನೀವು ಏನೇ ಮಾಡಿದ್ರು ಪ್ರಪಂಚದಲ್ಲಿ, ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ನೆಗೆಟಿವ್ ಆರ್ ಪಾಸಿಟಿವ್, ನೀವು ಎಲ್ಲೇ ಇರಿ, ಏನೇ ಮಾಡ್ತಾ ಇರಿ, ಎಂಥ ಕೃತ್ಯಗಳು, ಎಂಥ ಕರ್ಮಗಳು, ಎಂಥದ್ದನ್ನೇ ನೀವು ಮಾಡಿದ್ರು ಕೂಡ ಪ್ರತಿಯೊಂದು ಇಲ್ಲಿ ವೇಷವೇ, ಪ್ರತಿಯೊಂದು ಇಲ್ಲಿ ಸ್ಥಾನಮಾನವೇ, ಪ್ರತಿಯೊಂದು ಇಲ್ಲಿ ನೀವು ಅದನ್ನ
ಪಾತ್ರಗಳನ್ನು ನಿರ್ವಹಿಸಲೇಬೇಕು, ನಿರ್ವಹಿಸ್ತಾ ಇದ್ದೀರಾ. ಹಂಗಾಗಿ ಕಂಡಕ್ಟರ್ ಅನ್ನೋದೊಂದು ವೇಷ, ಡ್ರೈವರ್ ಅನ್ನೋದೊಂದು ವೇಷ, ಅವ್ರಿಗೆ ಬೇರೆ ಬೇರೆ ಯೂನಿಫಾರ್ಮ್ಗಳು ಕೊಟ್ಟಿರ್ತಾರೆ. ಪ್ರತಿಯೊಬ್ಬನು ವೇಷ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಾನು ಹೇಳೋದೆಲ್ಲವೂ ಕೂಡ ಅತ್ಯದ್ಭುತವಾಗಿ ಅರ್ಥ ಹೋಗ್ತಾ ಇರ್ತದೆ. ಸ್ಥಾನಮಾನ ಅಥವಾ ವೇಷ, ಇಲ್ಲಾಂದ್ರೆ ಪಾತ್ರ, ಮೂರರಲ್ಲಿ ಯಾವುದನ್ನು ಬೇಕಾದ್ರೂ ತಿಳ್ಕೊಂಬಿಡಿ. ಈಗ ನಾನು ಎಷ್ಟು ಪಾತ್ರಗಳನ್ನು ನಿರ್ವಹಿಸ್ತೀನಿ. ಸ್ನೇಹ ಸಂಬಂಧದಲ್ಲಿ ಪಾತ್ರ, ಎರಡೇ ಪಾತ್ರಗಳಿರೋದು. ಒಂದು ವೃತ್ತಿಯಲ್ಲಿ, ಇನ್ನೊಂದು ಸ್ನೇಹ ಸಂಬಂಧದಲ್ಲಿ. ಸ್ನೇಹ ಸಂಬಂಧ ಅಂತಂದ್ರೆ, ಈಗ ನಮ್ಮ ಅಪ್ಪ ಅಮ್ಮನಿಗೆ ನಾನು ಮಗ, ಅಕ್ಕನಿಗೆ ತಮ್ಮ, ತಂಗಿಗೆ ಅಣ್ಣ, ಅಣ್ಣನಿಗೆ ತಮ್ಮ, ಹಾಗೇನು ತಮ್ಮನಿಗೆ ನಾನು ಅಣ್ಣ ಆಗ್ತೀನಿ, ಹೆಂಡತಿಗೆ ಗಂಡ, ಮಕ್ಕಳಿಗೆ ನಾನು ಅಪ್ಪ. ಸೊ ಇನ್ನು ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಒಬ್ಬೊಬ್ರು ಒಂದೊಂದು ರೀತಿ. ನಾನು ಯಾರಿಗೋ ಅತ್ತೆ ಅಂತ ಕರಿತೀನಿ, ನನಗೆ ಯಾರೋ ಮಾವ ಅಂತ ಕರೀತಾರೆ. ಹಂಗಾಗಿರೋದ್ರಿಂದ ಎಲ್ಲ ಪಾತ್ರಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ರಿಲೇಟಿವ್ಸ್ ಅಲ್ಲಿ, ಅದು ಹತ್ರದಾಗ್ಲಿ ದೂರದಾಗ್ಲಿ. ಇನ್ನು ಸ್ನೇಹಿತರು, ನೆರೆಹೊರೆಯವರು ಅಂತ ಕರಿತೀರಿ. ಯಾರು ನೆರೆಯವರು? ಅಕ್ಕಪಕ್ಕದಲ್ಲಿರೋರು. ಸಹೋದ್ಯೋಗಿಗಳು ಅಂತ ಕರಿತೀರಿ. ಅಂದರೆ ಒಂದು ಕಡೆ ಕೆಲಸ ಮಾಡುವಂಥವರೆಲ್ಲ ಸಹೋದ್ಯೋಗಿಗಳು. ಫ್ರೆಂಡ್ ಸರ್ಕಲ್, ಕ್ಲೋಸ್ ಫ್ರೆಂಡು, ಬೆಸ್ಟ್ ಫ್ರೆಂಡು, ಸೊ ಪ್ರೊಫೆಷ್ನಲ್ ಫ್ರೆಂಡು, ಈ ರೀತಿ ಹಲವಾರು 9 ಥರ ಫ್ರೆಂಡ್ಗಳಿದೆ. ಯಾರೋ ಒಬ್ರನ್ನ ನೀವು ಫ್ರೆಂಡ್ಗಳು ಅಂತ ಕರೀತೀವಿ, ಅವರೆಲ್ಲ ಸ್ನೇಹಿತರು. ಕಿರಿಯ ಸ್ನೇಹಿತ, ಹಿರಿಯ ಸ್ನೇಹಿತ. ಹಾಗಾಗಿ ಸ್ನೇಹಿತರು, ಆತ್ಮೀಯರು, ಮಿತ್ರರು, ಗೆಳೆಯರು, ಸೊ ಇದೆಲ್ಲದಕ್ಕೂ ಆಲ್ಮೋಸ್ಟ್ ಒಂದೇ ಅಂತ ಅನ್ಸುತ್ತೆ. ಬಟ್ ಒಂದೇ ತಾಯಿ ಮಕ್ಕಳು, ಆದರೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತದೆ. ಸೊ ಈ ರೀತಿ ಒಂದೊಂದು ನೆರೆಹೊರೆಯವರು ಸ್ನೇಹ ಸಂಬಂಧದಲ್ಲಿ ಇರ್ತಾನೆ. ಇದು ಸ್ನೇಹ ಸಂಬಂಧದಲ್ಲಿರೋ ಸ್ಥಾನಮಾನಗಳು ಬೇರೆ, ವ್ಯಾಪಾರ ವ್ಯವಹಾರದಲ್ಲಿರೋ ಸ್ಥಾನಮಾನಗಳು ಬೇರೆ. ಅವನು ಟ್ರಾಫಿಕ್ ಪೊಲೀಸು, ಅವನು ಸಿವಿಲ್ ಪೊಲೀಸು, ಅವನು ಕ್ರೈಮ್ ಬ್ರಾಂಚಲ್ಲಿರೋನು. ಪೊಲೀಸು ಆದರೆ ಯೂನಿಫಾರ್ಮ್ ಹಾಕೊಳ್ಳಲ್ಲ, ಬಟ್ ಈಸ್ ಎ ಪೊಲೀಸ್, ಕ್ರೈಮ್ ಬ್ರಾಂಚ್. ಸೊ ಹಂಗಾಗಿರೋದ್ರಿಂದ ಒಂದೊಂದು ಪೊಸಿಷನ್ಗೆ ಒಂದೊಂದು ಪರ್ಮಿಷನ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾವು ಹಾಕೊಳ್ಳೋದು ಸಿಂಗಲ್ ಸ್ಟಾರು, ಡಬಲ್ ಸ್ಟಾರು, ತ್ರಿಬಲ್ ಸ್ಟಾರು, IAS ಆಫೀಸರು, IPS ಆಫೀಸರು, ಕಮಿಷನರು, ಪೊಲೀಸ್ ಕಮಿಷನರು. ಸೊ ಈ ರೀತಿ ಬೇರೆ ಬೇರೆ ರೀತಿ ವಿಧವಾಗಿರ್ತವೆ. ಕೌನ್ಸಿಲರು, MLA, MP, ಸೊ CM, PM, ರಾಷ್ಟ್ರಪತಿ, ಈ ರೀತಿ ಹಲವಾರು ಹುದ್ದೆಗಳು. ನೀವಿನ್ನು ನೇವಿಗೆ ಹೋಗಿ ಅಲ್ಲೊಂಥರ ಒಂದಷ್ಟು ಪೊಸಿಷನ್ಗಳಿರ್ತವೆ, ಒಂದು 10-12. BSFಗೆ ಹೋಗಿ ಅಲ್ಲೊಂದು 10-12 ಇರ್ತವೆ. ಏರ್ಫೋರ್ಸ್ಗೆ ಹೋಗಿ ಅಲ್ಲೊಂದು 10-12 ಇರ್ತವೆ. ನೀವು ಇಸ್ರೋಗೆ ಹೋಗಿ ಅಲ್ಲೊಂದು 10-12 ಇರ್ತವೆ. ಪ್ರತಿಯೊಂದು ಕಂಪ್ನಿಲಿ ಒಂದು 10-12, 15, 20 ಮೇಲೂ ಮಾಡ್ಕೊಂಡು ಅಂತ ಇರ್ತವೆ. ಇದೆಲ್ಲ ಪೊಸಿಷನ್. ಅದಕ್ಕೆ 2 ರೀತಿ ಮನುಷ್ಯ ಈ ವೇಷಗಳನ್ನಾಗಲಿ ಧರಿಸ್ತಾನೆ ಇರ್ತಾನೆ. ಒಂದು ಸ್ನೇಹ ಸಂಬಂಧದಲ್ಲಿ, ಇನ್ನೊಂದು ವೃತ್ತಿಯಲ್ಲಿ. ಪ್ರತಿಯೊಬ್ಬ ಮನುಷ್ಯ ಸಮಾಜದಲ್ಲಿ ಗುರುಸೋದು ವೃತ್ತಿಯಿಂದನೇ. ಅವನು ಏನು ವೃತ್ತಿ ಮಾಡ್ತಾನೆ, ಅವನ ಹೆಸರು ಗೊತ್ತಿಲ್ಲದ್ರು ಬರ ಎಲ್ಲಿ ಪೈಂಟರ್ ಅಂತ ಕರೀತಾರೆ, ಬರ ಕಾರ್ಪೆಂಟರ್, ಮೆಕ್ಯಾನಿಕ್ ತಾನೆ, ಬೈಲಿ ಮೆಕ್ಯಾನಿಕ್. ಸೊ ಹಾಲಪ್ಪ, ಅವನ ಹೆಸರೇನೋ ಗೊತ್ತಿಲ್ಲ, ಹಾಲಪ್ಪ, ಹಾಲು ಮಾರ್ತಾನೆ, ಅದಕ್ಕೋಸ್ಕರ ಹಾಲಪ್ಪ. ಧೋಬಿ, ಬಾರಯ್ಯ ಅಂತ ಕರೀತಾರೆ. ಕಟಿಂಗ್ ಮಾಡೋನು ಕೆಲವರು ಅಜಾಮ ಅಂತ ಕರೀತಾರೆ. ಅದು ಏಕವಚನ, ಅಜಾಮ ಅನ್ನೋದನ್ನು ಹಂಗೆ ಹೇಳ್ಬಾರ್ದು. ಸೊ ಅದನ್ನು ಅವ್ರಿಗೊಂದು ವೃತ್ತಿಗೆ ಒಂದು ಗೌರವ ಕೊಡಬೇಕು, ಅದನ್ನು ಮಾಡ್ತಾರೆ, ಅದನ್ನು ಹೇಳಬೇಕು. ಕೆಲವ್ರು ಹಂಗೆ ಕರೀತಾರೆ. ಸೊ ಹಂಗಾಗಿರೋದ್ರಿಂದ ಪ್ರತಿಯೊಂದು ಪಾತ್ರಗಳನ್ನು ಅವರು ನಿರ್ವಹಿಸ್ತಾನೆ ಇರ್ತಾರೆ. ಒಬ್ಬ ವ್ಯಕ್ತಿ ಎಷ್ಟೊಂದು ಪಾತ್ರ, ಸ್ನೇಹ ಸಂಬಂಧದಲ್ಲಿ, ಹೊರಗಡೆ, ಇಷ್ಟೆಲ್ಲ ಪಾತ್ರಗಳನ್ನು ನಿರ್ವಹಿಸ್ಬೇಕು. ಈ ಪಾತ್ರಗಳನ್ನು ನಾವೇನಾದರೂ ಅತ್ಯದ್ಭುತವಾಗಿ ತಿಳ್ಕೊಂಬಿಟ್ರೆ ಬಹಳ ಅದ್ಭುತವಾಗಿ, ಸುಲಲಿತವಾಗಿ ಜೀವನ ಸಾಗ್ತಾ ಇರ್ತದೆ. ಯಾರಿಗೆ ಈ ಪಾತ್ರಗಳು ಗೊತ್ತಾಗೋದಿಲ್ವೋ ಅವರು ಸಮಸ್ಯೆ ಒಳಗಡೆ ಸಿಗಾಕೊಂಡ್ಬಿಡ್ತಾರೆ. ತಲೆ ಚಚ್ಕೋತಾರೆ, ಗೋಳಾಡ್ತಾರೆ, ಎಲ್ಲೋ ಹೋಗಿ ಬಿದ್ದು ಬಿಡ್ತಾರೆ, ಏನೋ ವಿಷ ಕುಡಿದು ಬಿಡ್ತಾರೆ, ಸತ್ರೆ ನೆಗದ್ ಬಿದ್ದ ಹೋಗ್ಲಿ, ಪಾಪ ಇರೋರ್ಗೂ ಕಷ್ಟ. ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಒಂದಷ್ಟು ಖರ್ಚು ಮಾಡಿ ಬದುಕ್ಬಿಟ್ಟ. ಈಗೇನು ಗತಿ? ಎಲ್ಲರೂ ಕೂಡ ಅವಳೊಬ್ಳು ಮಾಡಿದ ತಪ್ಪಿಗೆ, ಅವನೊಬ್ಬ ಮಾಡಿರೋ ತಪ್ಪಿಗೆ ಅನುಭವಿಸ್ತಾರೆ ಮನೇಲಿ ಇರೋರೆಲ್ಲ. ಯಾಕೆ ಹಿಂಗೆ ಮಾಡ್ಕೊಂಡ್ರು? ಈ ಪಾತ್ರಗಳು ಗೊತ್ತಿಲ್ಲ, ನಿರ್ವಹಣೆ ಮಾಡೋದು ಗೊತ್ತಿಲ್ಲ. ಆ ಪಾತ್ರಗಳನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಒಬ್ಬ ಹೀರೋ, ನೋಡಪ್ಪ ಈ ಪಿಕ್ಚರಲ್ಲಿ ನೀನು ಹೀರೋ, ಅವ್ನು ತಿಳ್ಕೊಂಡ ಆ ಪಾತ್ರದೊಳಗಡೆ ಧುಮುಕ್ತಾ ಹೀರೋ ಕ್ಯಾರೆಕ್ಟರ್ ಮಾಡ್ದ. ಅದೇ ಪಿಕ್ಚರ್ ಭಾಗ 2 ಬಂತು, ಅದೇ ಹೀರೋ ಈಗ ವಿಲ್ಲನ್. ಅವನು ಈಗ ವಿಲ್ಲನ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರೊಳಗಡೆ ಧುಮುಕ್ತಾ ಪಾತ್ರದಲ್ಲಿ ಒಳ್ಳೆ ಅದ್ಭುತವಾಗಿ ನಟನೆ ಮಾಡ್ದ. ಅವಾರ್ಡ್ ಎಲ್ಲ ಬಂತು, ಮುಗೀತು. ಈಗ ಇದೇ ಪಾತ್ರದಲ್ಲಿ ನೀನು ಸ್ನೇಹಿತನ ಪಾತ್ರ, ಇನ್ನೊಂದು ಪಿಕ್ಚರಲ್ಲಿ ನೀನು ಸ್ನೇಹಿತ. ಅವನು ಎಲ್ಲಾ ಪಾತ್ರಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸ್ಕೊಂಡ್ಬರ್ತಾವನೆ. ಎಲ್ಲಾ ಸಿನಿಮಾ ಮಾಡಿದ್ರು ಅವ್ನಿಗೆ ಅವಾರ್ಡ್ ಬರ್ತಾ ಇದೆ. ಅದು ಸಿನಿಮಾ ಕತೆ ಆಯ್ತು. ಈಗ ನನ್ನ ಕತೆ ಏನು? ನಾನು ಮಗ ಅನ್ನೋ ಕ್ಯಾರೆಕ್ಟರ್ ನಿಭಾಯಿಸ್ತಾ ಇದ್ದೀನಿ, ಅತ್ಯದ್ಭುತವಾಗಿ ತಿಳ್ಕೊ ಅದನ್ನ. ಸಿಸ್ಟಮ್ ಅಂಡ್ ಪ್ರೋಸೆಸ್, ಎವ್ರಿಥಿಂಗ್ ಇಸ್. ಇಡೀ ಪ್ರಪಂಚದಲ್ಲಿ ಮನುಷ್ಯ ಹುಟ್ಟದಾಗ್ಲಿಂದ ಸಾಯೋವರೆಗೂ ಈ ಸಿಸ್ಟಮ್ ಅಂಡ್ ಪ್ರೋಸೆಸ್.
ಆ ಸಿಸ್ಟಮ್ ಅಂತ ತಿಳ್ಕೊಳ್ಳಿ. ಪರಿವಾರ, ಕುಟುಂಬ ಅನ್ನೋದು ಒಂದು ಸಿಸ್ಟಮ್, ಪ್ರೋಸೆಸ್, ವಿಧಿವಿಧಾನಗಳು, ರೀತಿ ನೀತಿಗಳು, ಅದರ ನಿಯಮಾವಳಿಗಳು, ಇದೆಲ್ಲವನ್ನ ನೀವು ತಿಳ್ಕೊಂಬಿಟ್ರೆ ಈಗ ನಾನು ತಂದೆ ತಾಯಿಗೆ ನಾನು ಮಗ, ನನ್ನ ಜವಾಬ್ದಾರಿ ಏನು, ಕರ್ತವ್ಯ ಏನು, ಅಂದರೆ ಅಗೇನ್ ನನ್ನ ವೇಷ ಏನು, ನನ್ನ ಪಾತ್ರ ಏನು, ಆ ಪಾತ್ರವನ್ನು ನೀವು ಅದ್ಭುತವಾಗಿ ಮಗನ ಪಾತ್ರವನ್ನು ನಿಭಾಯಿಸಬೇಕು. ನನಗೂ ಅಪ್ಪ ಅಮ್ಮ ಇದ್ದಾರೆ, ಹಣ್ಣಾಗ್ಬಿಟ್ಟವ್ರು ಪಾಪ. ನಮ್ಮ ಅಪ್ಪ ಅಮ್ಮ ಇಬ್ರು 96 ವರ್ಷ, ನಮ್ಮಮ್ಮನಿಗೆ ಒಂದು 79-80 ವರ್ಷ, ಅವ್ರಿಗೆ ಇಬ್ರು ಹಣ್ಣಾಗಿದ್ದಾರೆ. ಈಗ ನಾನು, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ತಂದೆಯ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೀನಿ. ಅಪ್ಪ ಅಮ್ಮನ ಜವಾಬ್ದಾರಿನೂ ಹೊತ್ಕೊಂಡಿದ್ದೀನಿ, ಹೆಂಡತಿ ಗಂಡನ ಜವಾಬ್ದಾರಿನೂ ಹೊತ್ಕೊಂಡಿದ್ದೀನಿ, ಮಕ್ಕಳ ಜವಾಬ್ದಾರಿನೂ ಹೊತ್ಕೊಂಡಿದ್ದೀನಿ. ಜೊತೆಗೆ ಒಡ ಹುಟ್ಟಿದವರು ಅಂತ ಇರ್ತಾರೆ, ಅಕ್ಕ ತಂಗಿ ಅಣ್ಣ ತಮ್ಮ, ತುಂಬಿದ ಕುಟುಂಬ ನಮ್ದು, ಎಲ್ಲರೂ ಇದ್ದಾರೆ. ಅಕ್ಕನಿಗೂ ಮದುವೆ ಆಗಿದೆ, ತಂಗನಿಗೂ, ಎಲ್ಲರಿಗೂ, ಅಣ್ಣ ತಮ್ಮಂದ್ರೆ ಎಲ್ಲರಿಗೂ ಮದುವೆ ಆಗಿದೆ. ಅವ್ರಿಗೂ 2 ಮಕ್ಕಳವೆ. ಮೊಮ್ಮಕ್ಕಳಿಗೂ ಕೂಡ ನಮ್ಮ ಅಣ್ಣನ ಮಗಳಿಗೂ ಮಗಳಾಗೋಯ್ತು, ಅಕ್ಕನ ಮಗಳಿಗೂ ಮಕ್ಕಳಾಯಿತು. ಹಂಗಾಗಿ ಮೊಮ್ಮಕ್ಕಳು ಕೂಡ ಇದೆ. ಸೊ ಇಲ್ಲಿ ಪಾತ್ರಗಳ ನಿರ್ವಹಣೆಯನ್ನ ನಾವು ಅಚ್ಚುಕಟ್ಟಾಗಿ ತಿಳ್ಕೊಬಿಡ್ಬೇಕು. ತಾಯಿ ಹತ್ರ ಏನ್ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಎಲ್ಲಿ ಇದಕ್ಕೆ ಪರಿಜ್ಞಾನ ಅಂತ ಕರೀತಾರೆ. ಅಂದ್ರೆ ಇದೇನು, ಇದು ಮೌಸ್, ಇದು ಏನು, ಇದು ಯಾಕೆ ಅನ್ನೋದನ್ನ ತಿಳ್ಕೊಂಬಿಡಿ. ಇದಾದ್ಮೇಲೆ ಇದನ್ನ ಎಲ್ಲಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು, ಇದು 4 ಪರಿಜ್ಞಾನ. ಅಂದ್ರೆ ಒಂದು ವಸ್ತು ನೀವು ಏನೇ ತಗೊಂಡ್ರು ಕೂಡ, ಇದು ಪೆನ್ನು ಬರೆಯೋದಕ್ಕೆ ಬಳಸ್ತೀರಿ, ಇದು ಏನು, ಇದು ಯಾಕೆ ಗೊತ್ತಾಗ್ಬಿಡ್ತು. ಇದಾದ್ಮೇಲೆ 4 ಪಾಯಿಂಟ್ಗಳು, ಟೋಟಲ್ 5. ಇದನ್ನ ನೀವು ತಿಳ್ಕೊಂಬಿಟ್ರೆ ಈಗ ನಾನು ತಾಯಿ ಹತ್ರ ವ್ಯವಹಾರ ಮಾಡುವಂತ ರೀತಿ ನೀತಿ, ಅಂದ್ರೆ ನನ್ನ ಒಂದು ಪಾತ್ರವನ್ನ ತಾಯಿ ಹತ್ರ ಬೇರೆ, ತಾಯಿ ಹತ್ರ ಮಾಡ್ದಂಗೆ ಹೆಂಡತಿ ಹತ್ರ ಮಾಡಕ್ಕಾಗಲ್ಲ. ಹೆಂಡತಿ ಹತ್ರ ಬೇರೆ ವ್ಯವಹಾರ, ಹೆಂಡತಿ ಹತ್ರ ಮಾಡ್ದಂಗೆ ಅಕ್ಕ ತಂಗಿರ ಹತ್ರ ಮಾಡಕ್ಕಾಗಲ್ಲ, ಅದೇ ಬೇರೆ ವ್ಯವಹಾರ. ಅಂದ್ರೆ ಬೇರೆ ಪಾತ್ರಗಳಲ್ಲಿ ನನಗೆ 2 ಹೆಣ್ಣು ಮಕ್ಕಳವೆ ಅಂತ ಇಟ್ಕೊಳ್ಳಿ, ಒಂದೇ ಇರೋದು, ಒಂದು ಮಗು, ಒಂದು ಗಂಡು ಮಗ, ಒಂದು ಹೆಣ್ಮಗ, ಬಟ್ 2 ಹೆಣ್ಣು ಮಕ್ಕಳಿವೆ. ಆ ಹೆಣ್ಣು ಮಕ್ಕಳ ಹತ್ರ ಹೆಂಡತಿ ಹತ್ರ ನಡ್ಕೊಳಂಗಾಗಲ್ಲ, ಅಕ್ಕ ತಂಗಿರ ತರ ನಡ್ಕೊಳಕ್ಕಾಗಲ್ಲ, ಅಮ್ಮನ ತರ ನಡ್ಕೊಳಕ್ಕಾಗಲ್ಲ. ಈ ಎಲ್ಲಾ ಪಾತ್ರಗಳು ಬೇರೆ ಬೇರೆ. ಅಮ್ಮನ ಹತ್ರ ಮಾತಾಡ್ಸೋ ರೀತಿ, ನೋಡೋ ದೃಷ್ಟಿಕೋನ ಬೇರೆ. ಹೃದಯ ಅಮ್ಮ ಅಂತ ಕರೆದಿದ ತಕ್ಷಣನೇ ಮೆದುಳು ಮತ್ತೆ ಹೃದಯ ನನ್ನ ನಾಲಿಗೆಯಲ್ಲಿ ಬೇರೆ ಬೇರೆ ಪದಗಳನ್ನು ಹುಟ್ಟಿಸ್ತವೆ. ಚೆನ್ನಾಗಿ ತಿಳ್ಕೊಳ್ಳಿ, ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಮೆದುಳು ಮತ್ತೆ ಹೃದಯ ಅಮ್ಮ ಅಂತ ಕರೆದಿದ ತಕ್ಷಣನೇ ನನ್ನ ನಾಲಿಗೆಯಿಂದ ಅದು ಏನನ್ನ ಕಳಿಸ್ಬೇಕು ಅದು ಕಳಿಸ್ತದೆ. ಕೆಲವರಿಗೆ ಅದು ನಾಲಿಗೆ ಶುದ್ಧ ಇಲ್ಲದೆ ಇರೋದ್ರಿಂದ ಅವಾಚ್ಯ ಶಬ್ದಗಳನ್ನು ಬರೆಸ್ತಾರೆ ತಾಯಿಗೆ. ಹೆಂಡತಿ ಅಂತ ಅಂದಿದ ತಕ್ಷಣನೇ ಅದು ಶಬ್ದಗಳು ಬೇರೆ ಬರ್ತವೆ, ಮಾತುಗಳು ಬೇರೆ ಬರ್ತವೆ. ಅಕ್ಕ ತಂಗಿ ಅಂದಿದ ತಕ್ಷಣನೇ ಬೇರೆ ಬರ್ತವೆ, ಮಗಳು ಅಂದಿದ ತಕ್ಷಣನೇ ಬೇರೆ ಬರ್ತವೆ. ಇದು ಹೃದಯ ಮತ್ತು ಮೆದುಳು ಸ್ಪಂದಿಸುವಂತ ರೀತಿ. ಅದೇ ತರ ಹೆಣ್ಮಕ್ಳದಾಯ್ತು, ಗಂಡು ಮಗು. ಅಪ್ಪ ಅಂದ್ರೆ ಬೇರೆ ರೀತಿ, ಅಣ್ಣ ತಮ್ಮಂದಿರು ಅಂದ್ರೆ ಬೇರೆ ರೀತಿ, ಸ್ನೇಹಿತ ಅಂದ್ರೆ ಬೇರೆ ರೀತಿ, ಮಗ ಅಂದ್ರೆ ಬೇರೆ ರೀತಿ. ಇನ್ನು ನಾವು ಪಾತ್ರಗಳು ಹೇಳ್ತಾ ಹೋದ್ರೆ, ಈಗ ನನಗೆ ವಿದ್ಯಾರ್ಥಿಗಳು, ಈಗ ಯಾರ್ಯಾರು ಹೊಸಬ್ರು ಬಂದಿದ್ರು, ನೀವೆಲ್ಲ ವಿದ್ಯಾರ್ಥಿಗಳು, ನನ್ನನ್ನು ನೇರವಾಗಿ ಬಂದು ಭೇಟಿ ಮಾಡ್ತಾರೆ, ಅವರೆಲ್ಲ ಕ್ಲೈಂಟ್ಸ್ಗಳು. ಸೊ ವಿದ್ಯಾರ್ಥಿಯಿಂದ ನಾನು ಶಿಷ್ಯ ಆಗ್ತೀನಿ ಗುರಿ ಅಂತಂದ್ರೆ, ಆಯ್ತು ಬಾರಯ್ಯ ಶಿಷ್ಯನ್ ಮಾಡ್ಕೋತೀನಿ. ಸೊ ವಿದ್ಯಾರ್ಥಿಯಿಂದ ಈಗ ಅವನು ಶಿಷ್ಯ ಅನ್ನೋ ಪೊಸಿಷನ್ ತಗೊಂಡ, ಪಾತ್ರ ನಿರ್ವಹಿಸ್ದ. ಈಗ ನೀವೆಲ್ಲ ವಿದ್ಯಾರ್ಥಿಗಳು. ನನಗೆ ಐ ಆಮ್ ಎ ಟೀಚರ್, ಸ್ಪಿರಿಚುವಲ್ ಟೀಚರ್. ಕೃಷ್ಣ ಸ್ವರ ವಿಜ್ಞಾನ ಅನ್ನೋ ಒಂದು ತರಗತಿಯನ್ನ ನಾನು ನಡೆಸ್ತಾ ಇರುವಂತ ಶಿಕ್ಷಕ. ಸೊ ನೀವೆಲ್ಲ ಯಾರು ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ನೀವು ಯಾವುದೇ ಕೆಲಸಗಳು ಮಾಡ್ತಾ ಇರ್ಬೋದು, ನನಗೆ ಈಗ ನೀವು ವಿದ್ಯಾರ್ಥಿಗಳು. ಅಥವಾ ನೀವೇ ಏನಾದ್ರು ಮಾಡಿದ್ರೆ ನಾನು ಬಂದು ಸೇರ್ಕೊಂಡ್ರೆ ನಾನು ವಿದ್ಯಾರ್ಥಿ ನಿಮಗೆ. ಖಂಡಿತವಾಗ್ಲು ನಾನು ಗುರೂಜಿ ಅಲ್ಲ, ಯಾವುದೂ ಅಲ್ಲ, ನಾನು ಸ್ಟೂಡೆಂಟ್ ಆಗಿ ನಿಮ್ಮ ಹತ್ರ ಬರ್ತೀನಿ, ನೀವೇನು ಹೇಳ್ತೀರೋ ಅದನ್ನು ಕೇಳ್ತೀನಿ. ಸೊ ಇಲ್ಲಿ ಮೂಲವಾಗಿ ಇದನ್ನೆಲ್ಲ ತಿಳ್ಕೊಳ್ಬೇಕು ಪ್ರತಿಯೊಬ್ಬನು ಕೂಡ, ನಾನು ಯಾವ ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಏನು ಅಂತ. ಇದು ನಿಸರ್ಗದಿಂದ ಒಂದು ಬರ್ತದೆ, ಚೆನ್ನಾಗಿ ತಿಳ್ಕೊಳ್ಳಿ. ಇದು ನೀವಲ್ಲ, ಈ ಪಾತ್ರಗಳನ್ನೆಲ್ಲ ನಿರ್ವಹಿಸ್ತಾ ಇರೋದು ನೀವಲ್ಲ, ನಿಸರ್ಗ ನಿಮ್ಮ ಮೂಲಕ, ಮೆದುಳು ಮತ್ತು ಹೃದಯದ ಮೂಲಕ ಎಲ್ಲ ಮಾತುಗಳನ್ನ, ಅಥವಾ ಕಣ್ಣಿನಿಂದ ನೋಡುವಂಥ ದೃಷ್ಟಿಕೋನವನ್ನ, ಅಥವಾ ಪಂಚೇಂದ್ರಿಯಗಳನ್ನ, ನಾವು ಅನುಭವಗಳು ಏನು ಪಡ್ಕೊಳ್ತೀವಿ, ಇದು ನಿಸರ್ಗ ಮೇಂಟೈನ್ ಮಾಡ್ತದೆ. ಪೂರ್ಣ ಪ್ರಮಾಣದಲ್ಲಿ ಅದು ತಗೊಳ್ಳೋದಿಲ್ಲ, ಒಂದು 50% ನಿಮ್ಗೆ ಅರ್ಥ ಆಗಲಿ ಅಂತ ಒಂದು 50% ತಗೊಂಡಿರ್ತದೆ. ಇನ್ನು 50% ನಿಮ್ಮ ಕೈಯಲ್ಲಿ ಇರ್ತದೆ. ಅದು ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಂಥದ್ದು. ನಿಮ್ಮ ತಲೆಯಲ್ಲಿ ಏನೇನು ಆಲೋಚನೆಗಳಿದೆಯೋ, ಒಳ್ಳೆ ಆಲೋಚನೆಗಳಿದೆಯಾ, ಕೆಟ್ಟ ಆಲೋಚನೆಗಳಿದೆಯಾ,
ತಾಯಿಯನ್ನ ಕೆಟ್ಟ ದೃಷ್ಟಿಲಿ ನೋಡುವಂಥವ್ರು ಬಂದವ್ರು ನಾನು ಕಣ್ಣಾರೆ ಕಂಡಿದ್ದೀನಿ. ಅವ್ರನ್ನೆಲ್ಲ ಕೌನ್ಸಿಲಿಂಗ್ ಮಾಡಿದ್ದೀನಿ, ಹಿಪ್ನೋಥೆರಪಿ ಮಾಡಿದ್ದೀನಿ. ಮಗಳನ್ನ ಕೆಟ್ಟ ದೃಷ್ಟಿಲಿ ನೋಡುವಂಥವ್ರು ಇದ್ದಾರೆ, ಅಕ್ಕ ತಂಗಿಯದ್ರನ್ನ ಕೆಟ್ಟ ದೃಷ್ಟಿಲಿ ನೋಡುವಂಥವ್ರು ಇದ್ದಾರೆ. ಸೊ ಅದು ನಿನ್ನ ಅಜ್ಞಾನದಿಂದ, ದಡ್ಡತನ, ಮೂರ್ಖತೆನ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ. ಆ ರೀತಿ ಕಣ್ಣಾರೆ ನಾನು ನನ್ನ ಅನುಭವಗಳನ್ನ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ, ಬಂದವ್ರಿಗೆ ಬೇಕಾದ್ರೆ ಹೇಳ್ತೀನಿ ಅಷ್ಟೇ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಹೇಳೋಕ್ಕಾಗಲ್ಲ. ಏನೋ ಕ್ಲಾಸಿಗೆ ಬಂದಿದ್ದೀರಾ ಅದರಲ್ಲಿ ಸ್ವಲ್ಪ ಸುಮ್ಮನೆ ಒಂದು ಸಬ್ಜೆಕ್ಟ್ ಮಾತ್ರ ಮುಟ್ಟಿಸ್ತಾ ಇದ್ದೀನಿ ಅಷ್ಟೇ. ಸೊ ಹಲವಾರು ಹೇಳದೇ ಇರೋವಂಥ ವಿಚಾರಗಳು ಸಾಕಷ್ಟಿದ್ದಾವೆ. ಹೆಚ್ಚು ಕಡಿಮೆ ಒಂದು 80% ಹೇಳೋಕ್ಕಾಗದೇ ಇಲ್ಲ. 20% ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿ ಕೆಟ್ಟ ದೃಷ್ಟಿಕೋನ ಇಟ್ಕೊಂಡಿರೋರಿದ್ದಾರೆ. ಪಂಚೇಂದ್ರಿಯಗಳನ್ನ, ಸ್ಥಾನಮಾನಗಳನ್ನು ಅರ್ಥ ಮಾಡ್ಕೊಳ್ದೇನೆ, ಅವ್ರ ಪಾತ್ರಗಳನ್ನ ಅತ್ಯದ್ಭುತವಾಗಿ ನಿರ್ವಹಿಸ್ತೇನೆ ಈ ರೀತಿ ಮಾಡುವಂಥವ್ರು ಇರುತ್ತೆ. ಅದಕ್ಕೆಲ್ಲ ಅತ್ಯದ್ಭುತವಾಗಿ ಕರ್ಮ ಸಿದ್ಧಾಂತದ ಪ್ರಕಾರ ಅದು ನಿಸರ್ಗ ಕೊಟ್ಟೆ ಕೊಡ್ತದೆ. ಬಟ್ ಆದರೂ ನಾನು ಹೇಳೋ ವಿಚಾರಗಳನ್ನು ನೀವೆಲ್ಲ ಅತ್ಯದ್ಭುತವಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಅದು ಒಂದು ದಿವಸ ನಿಸರ್ಗನೇ ಅಳವಡಿಸ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ, ಹೇಳೋದನ್ನು ಎಲ್ಲ ಅತ್ಯದ್ಭುತವಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಅಂತಿಮದಲ್ಲಿ ಕೇಳಿ, ನಾನೆಲ್ಲವನ್ನು ಬಿಡಿಸಿ ಹೇಳ್ತಾ ಇರ್ತೀನಿ. ನಿಮಗೆ ಅರ್ಥ ಆಗೋ ಮಟ್ಟದಲ್ಲಿ ಏನು ಉದಾಹರಣೆ ಕೊಡಬೇಕು, ಯಾವ ರೀತಿ ನಿಮಗೆ ವಿವರವಾಗಿ ತಿಳಿಸ್ಬೇಕು ಎಲ್ಲವನ್ನು ಹೇಳ್ತೀನಿ. ಓಕೆ, ಇದು ಮೂಲವಾಗಿ ನಾವು ತಿಳ್ಕೊಳ್ಳೋವಂಥದ್ದು. ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಬೇರೆ ಬೇರೆ ಪಾತ್ರಗಳನ್ನು ವಹಿಸ್ತಾ ಇರ್ತಾನೆ. ಅವನು ಹುಷಾರಿಲ್ಲದೆ ಇದ್ರೆ ರೋಗಿ ಪಾತ್ರ ವಹಿಸ್ತಾನೆ. ಚೆನ್ನಾಗಿ ಆರೋಗ್ಯವಾಗಿದ್ದಾಗ ಅವನು ಆರೋಗ್ಯವಂತ ಪಾತ್ರ ಅಂದರೆ ಯೋಗ ಟೀಚರ್. ಈಗ ಆರೋಗ್ಯದಲ್ಲಿ ನೆಕ್ಸ್ಟ್ ಲೆವೆಲ್ ಏನು, ಇವನು ಯೋಗ ಟೀಚರ್, ಯೋಗ ಮಾಡ್ತಾನೆ. ಯೋಗನಾದರೂ ಮಾಡಲಿ ಅಥವಾ ಯೋಗ ಟೀಚರ್ ಆಗಲಿ, ಇವನು ಯೋಗ ಶಿಕ್ಷಕ, ಇವನು ಜಿಮ್ ಟ್ರೈನರ್, ಇವನು ಬಾಡಿ ಬಿಲ್ಡರ್, ಇವನು ಪೈಲ್ವಾನ್. ಅದೊಂದು ಅವನ ಹೆಸರು ಬೇರೆ, ಬಟ್ ಆ ಪಾತ್ರ ಪೈಲ್ವಾನ್ ಅನ್ನೋ ಪಾತ್ರ ಉಪಯೋಗಿಸ್ತಾನೆ. ನನ್ನನ್ನು ಯಾರಾದರೂ ಪೈಲ್ವಾನ್ ಅಂತಾರೆ, ಅನ್ನಲ್ಲ. ಬಟ್ ನಾನು ಅಷ್ಟಪುಷ್ಟವಾಗಿದ್ದರೆ ನನ್ನ ಪೈಲ್ವಾನ್ ಅಂತ. ಹಾಗಾಗಿ ಪೈಲ್ವಾನ್ ಅನ್ನೋ ಒಂದು ಪಾತ್ರ. ಪ್ರತಿಯೊಂದು ಇಲ್ಲಿ ಪಾತ್ರಗಳನ್ನಾಗಿ ನಡೀತಾ ಇರುತ್ತೆ. ಸಣ್ಣಕ್ಕೆ ಅವನ ನರ್ಪೆದ್ಲ ಅದೊಂದು ಪಾತ್ರ, ಡೊಮ್ಮ, ದಡಿಯ, ದಾಂಡಿಗ, ಏನೇನೋ ಹೆಸರುಗಳು ಕರೀತಾರೆ. ಇದೆಲ್ಲ ಒಂದು ಪಾತ್ರ. ದಪ್ಪಗವನು, ಅದಕ್ಕೋಸ್ಕರ ಒಂದು ಡುಮ್ಮ ಅಂತ ಕರೀತಾವೆ, ದಡಿಯ ಅಂತ ಕರೀತಾವ್ರೆ, ದಾಂಡಿಗ ಅಂತ ಕರೀತಾವ್ರೆ. ಪರ್ಫೆಕ್ಟ್ ಆಗವನಪ್ಪ. ಅವನ ಹೈಟು ವೆಯ್ಟ್ ಸೂಪರ್. ಅವನು ಇದಕ್ಕೆ ಅವನ ಏಜ್ಗೆ ಸಖತ್ತಾಗವನೆ. ದೇಹ ಚೆನ್ನಾಗಿ ಮಾಡ್ಕೊಂಡು, ಅವನ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡು, ಅವನ ಹೆಸರೇನೋ ಬೇರೆ, ಬಟ್ ಅದು ಪರ್ಫೆಕ್ಟ್ ಅಂತ ಕಟ್ಬಿಟ್ರು. ಯಾವುದು ಸಿನಿಮಾದಲ್ಲಿ ಮಿಸ್ಟರ್ ಪರ್ಫೆಕ್ಷನ್ ಅಂತ ಅಮೀರ್ ಖಾನ್ ಕರೀತಾರೆ. ಮಿಸ್ಟರ್ ಪರ್ಫೆಕ್ಷನಿಸ್ಟ್, ಪರ್ಫೆಕ್ಟ್ ಆಗವನೆ. ಪ್ರತಿಯೊಂದು ಪಾತ್ರಗಳನ್ನು ನಡೆಸ್ತ. ಕಪ್ಪುಗವನೆ, ಬೆಳ್ಳಗವನೆ, ಉದ್ದಗವನೆ, ಕುಳ್ಳಗವನೆ. ಸೊ ಅವನು ಆಫ್ರಿಕನ್ಸು, ಇವನು ಚೈನೀಸು, ಇವನು ಅಮೇರಿಕನ್ಸ್. ಒಂದೊಂದು ದೇಶದ ರೂಪದಲ್ಲಿ ಕರೀತಾ ಇರ್ತಾರೆ. ಅವ್ರು ಇರೋವಂಥ ವರ್ಣದ ರೂಪದಲ್ಲಿ ಕರೀತಾರೆ. ಅವನು ಮುಸ್ಲಿಮ್ಸು, ಇವನು ಹಿಂದೂ, ಇವನು ಕ್ರಿಶ್ಚಿಯನ್ಸು, ಅವ್ರು ಸಿಖ್ರು, ಇವರು ಸರ್ದಾರರು, ಅವರು ಲಾಮಗಳು. ಲಾಮ ಅಂದರೆ ಯಾರು? ಬೌದ್ಧಿಸಮ್. ಅವರು ಮೆರೂನ್ ಕಲರ್ ಬಟ್ಟೆ ಹಾಕಿರ್ತಾರೆ, ಅದಕ್ಕೆ ಲಾಮ ಅಂತ ಕರೀತಾರೆ. ಸೊ ಒಂದೊಂದು ಇಲ್ಲೆಲ್ಲ ವಿಭಜನೆ ಆಗ್ಬಿಟ್ಟೈತೆ. ಹಂಗಾಗಿರೋದ್ರಿಂದ ಪ್ರತಿಯೊಂದು ಕೂಡ ಇಲ್ಲೆಲ್ಲವೂ ಪಾತ್ರಗಳೇ, ಎಲ್ಲವೂ ಕೂಡ ವೇಷಧಾರಿಗಳೇ. ಅದು ವೇಷ ಹಾಕೊಂಬೇಕಾ ಗುರುಜಿ ಅಂತ ನೆನ್ನೆ ಕೇಳದ್ನಲ್ಲ. ಊನಯ್ಯ, ವೇಷ ಹಾಕೊಳ್ಳೇಬೇಕು. ವೇಷ ಹಾಕೊಳ್ಳದೆ ಹೋದ್ರೆ ನಿನಗೆ ಬೆಲೆನೇ ಇಲ್ಲ. ಅಘೋರಿ ಅನ್ನೋ ವೇಷ ಹಾಕೋನೆ, ನಾಗಸಾಧು ಅನ್ನೋ ವೇಷ ಹಾಕೋನೆ, ಸಾಧು ಅನ್ನೋ ವೇಷ ಹಾಕೋನೆ, ಸನ್ಯಾಸಿ ಅನ್ನೋ ವೇಷ ಹಾಕೋನೆ, ಮಠಾಧೀಶ್ವರನ್ನ ವೇಷ ಹಾಕೋನೆ. ಏನು ಒಂದ ಎರಡ, ಎಲ್ಲವೂ ಕೂಡ ವೇಷಗಳೇ. ಇಲ್ಲೆಲ್ಲರೂ ವೇಷ ಧರಿಸಿದ್ರೆ ಮಾತ್ರ ಬದುಕಿದ್ಯಾ ಅಂತ ಅರ್ಥ. ವೇಷ ಧರಿಸ್ಲಿಲ್ಲ, ಖಂಡಿತವಾಗಿ ನೀನು ಬದುಕಿಲ್ಲ, ಸತ್ತೋಗ್ಬಿಟ್ಟಿದ್ಯಾ ಅಂತ ಅರ್ಥ. ಯಾರು ವೇಷ ಧರಿಸದೇ ಇರೋವಂಥವ್ರು ಅಂತಂದ್ರೆ ಸ್ಮಶಾನದಲ್ಲಿ ಮಲಗಿರ್ತಾರಲ್ಲ, ಇವರು ವೇಷಗಳನ್ನು ಧರಿಸಿಲ್ಲ. ಅವ್ರಿಗೆ ಯಾವುದು ಪಾತ್ರಗಳಿಲ್ಲ. ಐದೇ ಅಂತಿಮ ಪಾತ್ರ ಅಂತಾರೆ. ಅವನು ಸತ್ತ, ಹೆಣ, ಡೆಡ್ ಬಾಡಿ, ನೆಗೆದು ಬಿದ್ದ, ಶಿವನ ಪಾದ ಸೇರಿದ, ಏನೇನೋ ಹೇಳ್ತಾರೆ. ಅದು ಅಂತಿಮ ಪಾತ್ರ ಅಷ್ಟೇ, ಡೆಡ್ ಎಂಡ್ ಅದು. ಬಟ್ ಇಲ್ಲಿ ನಾವು ಬದುಕಬೇಕಂದ್ರೆ ವೇಷಗಳನ್ನು ಧರಿಸಲೇಬೇಕು. ಪ್ರತಿಯೊಬ್ಬ ಮನುಷ್ಯ ವೇಷ ಹಾಕಿರ್ತಾನೆ. ಅವನು ಒಬ್ಬಗಳದೇ ಹೋಗ್ಲಿ, ಅದು ವೇಷನೇ, ಅದು ಪಾತ್ರನೇ, ಅದು ಸ್ಥಾನಮಾನಗಳೇ. ನಾವು ಕರ್ಕೊಳ್ಳೋಂಥ ರೀತಿಗಳು ಬೇರೆ ಬೇರೆ, ಬಟ್ ಎಲ್ಲವೂ ಒಂದೇ ತಾಯಿ ಮಕ್ಕಳು. ಈ ಮೂರಲ್ಲಿ ಯಾವುದನ್ನು ಬೇಕಾದ್ರೂ ತಿಳ್ಕೊಳ್ಳಿ. ಈಗ ಈ ವೇಷದಲ್ಲಿ ಏನಾಗುತ್ತೆ, ಆ ಪಾತ್ರದಲ್ಲಿ ನಮಗೇನಾಗುತ್ತೆ ಅಂತಂದ್ರೆ ಒಂದು ಮಾಯೆ ಆವರಿಸ್ಕೊಳ್ಳುತ್ತೆ. ಮಾಯೆ. ತಾಯಿ ಅಂತಂದಾಗ ಒಂದು ಸೆಂಟಿಮೆಂಟ್ ಬರ್ತದೆ ಹೃದಯದಿಂದ.
ಆ ತಾಯಿನ ನೋಡೋರು ಕೆಲವರು ಪೂಜಿಸ್ತಾರೆ. ವಿನೋದ್ ರಾಜ್ಕುಮಾರ್, ಸೊ ವಿನೋದ್ ರಾಜ್, ಲೀಲಾವತಿ ಮಗ ಮದುವೆ ಆಗಿಲ್ಲ, ಆಗೋದೂ ಇಲ್ಲ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೇನೋ ಮದುವೆ ಹಂಗೆ ಹಿಂಗೆ ಅಂತ ಬಿಟ್ಬಿಡಿ, ಅದೆಲ್ಲ ಬಿಟ್ಟು. ಬಟ್ ತಾಯಿಗೋಸ್ಕರ ತನ್ನ ಇಡೀ ಸರ್ವಸ್ವವನ್ನು ನಾನು ತೆಗೆದು ಬಿಡ್ತೀನಿ, ಪರವಾಗಿಲ್ಲ, ನಾನು ಅವಳಿಗೋಸ್ಕರ ತ್ಯಾಗಮಯ ಆಗ್ತೀನಿ, ನನಗೆ ತಾಯಿ ಬೇಕು. ತಾಯಿನೇ ಸರ್ವಸ್ವ, ಸೆಂಟಿಮೆಂಟಲ್, ಅದೊಂದು ಮಾಯೆ. ತಾಯಿಯನ್ನ ಪ್ರೀತಿಸ್ತಾವನೆ, ಮೋಹಿಸ್ತಾವನೆ, ಅಧಿಕವಾಗಿ ಜೀವಕ್ಕೆ ಜೀವ ಕೊಡೋಕ್ಕೂ ರೆಡಿ ಆಗಿರ್ತಾನೆ. ಅದೇ ರೀತಿ ಹೆಂಡತಿಯನ್ನ ಪ್ರೀತಿಸ್ತಾವನೆ, ಪ್ರೇಯಸಿಯನ್ನ ಪ್ರೀತಿಸ್ತಾವನೆ. ಹುಚ್ಚು ಹುಚ್ಚು ಪ್ರೀತಿ, ಪ್ರೀತಿಸೆ ಕೇಳಿದ್ರೆ ಆ ಥರ ಹುಚ್ಚು ಪ್ರೀತಿ. ಮಗಳನ್ನ ಹುಚ್ಚು ಪ್ರೀತಿ, ಮಗಳು ಕಂಡ್ರೆ ಅವನು ಬಹಳ ಇಷ್ಟ, ಪ್ರೀತಿಸ್ತಾವನು. ಪ್ರೀತಿ ಹೆಚ್ಚಾದ್ರೆ ಮೋಹ, ಮೋಹ ಹೆಚ್ಚಾದ್ರೆ ಸೀದಾ ಶಿವನ್ ಪಾದ. ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಇರೋದು ಇದು. ಹಂಗೇನು, ಪ್ರೀತಿ, ಮೋಹ, ಶಿವನ್ ಪಾದ, ಅಥವಾ ಗುಳಿಗೆ ಹಾಕು, ಇಲ್ಲ ತಗೊಂಡೋಗಿ ಅಗ್ನಿಗೆ ಬೆಂಕಿಗೆ ಹಾಕಿ ಸುಟ್ಬಿಡ, ಅಷ್ಟೇ, ಮುಗಿದೋಯ್ತು. ಅಂತಿಮ ಪಾತ್ರ ಅದು. ಸೊ ಆದ್ರಿಂದ ಹುಚ್ಚು ಪ್ರೀತಿಸ್ತಾವನೆ. ಆ ಪ್ರೀತಿ ಒಳಗಡೆ ಯಾಕೆ ಪ್ರೀತಿಸ್ತಾವನೆ ಅಂದ್ರೆ ಇದೊಂದು ಮಾಯೆ. ಆ ಮಾಯೆ ಲೋಕದಲ್ಲಿ ಹೋಗ್ಬಿಡ್ತಾನೆ. ಆಗ ಅವನು ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ. ಈ ಮಾಯೆಯನ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಈ ಸೀಕ್ರೆಟ್ ಒಂದು ನಿಮ್ಗೆ ಅರ್ಥ ಆಗೋಯ್ತು ಅಂದ್ರೆ, ಪ್ರತಿಯೊಬ್ಬ ಯಾಕೆ ಅವನು ಚೆಂಗ್ಲ ಥರ ಆಡ್ತಾವನೆ, ಯಾಕೆ ಅವನು ಕುಚೇಷ್ಟೆ ಮಾಡ್ತಾನೆ, ಒಳ್ಳೆ ಎಳೆ ಕಿಸ್ಲೆ ಥರ ಆಡ್ತಾವನೆ, ಇಷ್ಟು ದೊಡ್ಡ ಕತ್ತೆಗೆ ವಯಸ್ಸಾಗಿದೆ, ಬಟ್ ಏನೇ ಅವನು ಒಳ್ಳೆ ತರಲೆ ಥರ ಏನೇನೋ ಮಾಡ್ತಾನೆ, ಇವನಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಇವಳಿಗೆ ಬುದ್ಧಿ ಇಲ್ಲ, ಹಾಗೆ ಹೀಗೆ ಅಂತ. ಯಾಕೆಂದರೆ ಮಾಯೆ. ಒಂದು ಎಕ್ಸಾಂಪಲ್, ಯಾರೋ ಬಹಳ ಕಷ್ಟದಲ್ಲಿದ್ದರು, ತುಂಬ ಕಷ್ಟ, ಸಾಲಕ್ಕೆ ಸಿಗಾಕೊಂಡ್ಬಿಟ್ಟವನೆ, ಒಂದಷ್ಟು ಹಂಗೆ ಏನೇನೋ ಮಾಡ್ಬಿಟ್ಟವನೆ. ನನ್ನ ಹತ್ರ, ಅಯ್ಯೋ ಗುರುಜಿ ಕಾಪಾಡಿ ಗುರುಜಿ, ನೀವೇ ನನ್ನ ಗತಿ. ನನಗಿಂತ ಹಿರಿಯ, ಒಂದು 10-12 ವರ್ಷ ದೊಡ್ಡ, ಕಾಲಿಗೆ ಬಂದು ದೀರ್ಘದಂಡ ನಮಸ್ಕಾರ ಮಾಡ್ಬಿಟ್ಟವನೆ, ಕಾಪಾಡಿ ಗುರುಜಿ, ದಯವಿಟ್ಟು ನೀವೇ ನಮಗೆಲ್ಲ, ಹಂಗೆ ಹಿಂಗೆ. ನೋಡಯ್ಯ, ನಾನು ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ, ಹಿಂಗೆಲ್ಲ ಇರಬೇಕು, ಹಿಂಗೆಲ್ಲ ಕಂಡೀಷನ್, ಸತ್ತೇ ಬಿಟ್ರು ಪತ್ತೆ ಬಿಡಬಾರ್ದು, ಈ ಪತ್ತೆಗಳನ್ನೆಲ್ಲ ಫಾಲೋ ಮಾಡಿ. ನೀವು ಏನು ಹೇಳಿದ್ರು ಮಾಡ್ತೀನಿ ಗುರು, ದಯವಿಟ್ಟು ನನಗೆ ನೀವು ಕಾಪಾಡಿ ಅಂತ 1,00,000 ಸಲ ಜಪ ಮಾಡ್ಬಿಟ್ಟ. ಆಯ್ತು ಹೋಗ, ಹಿಂಗೆಲ್ಲ ಮಾಡ್ಕೋ, ಹಿಂಗಾದ್ಮೇಲೆ ಹಿಂಗೆ ಮಾಡು. ಸೊ ನಿಂದೆಲ್ಲ ಸಮಸ್ಯೆಗಳು ಮುಗಿದ್ಮೇಲೆ ಒಂದಷ್ಟು ದುಡ್ಡು ಬಂದಾಗ ನಾನು ಆಶ್ರಮ ಮಾಡ್ತೀನಿ, ನನಗೊಂದಷ್ಟು ಕೊಡು, ಈಗ ಸದ್ಯಕ್ಕೆ ನನಗೊಂದು ಈ ಥರ ಸಮಸ್ಯೆ ಇದೆ, ಹಿಂಗೆ ಮಾಡ. ನೀವು ಏನು ಹೇಳಿದ್ರು ಮಾಡ್ತೀನಿ ಗುರುಜಿ, ಹಂಗೆ. ಒಂದು 13 ತಿಂಗಳಲ್ಲಿ ಒಂದೆಲ್ಲ ಸಮಸ್ಯೆಗಳು ಮುಕ್ತಾಯ ಆಯಿತು, ಕಂಪ್ಲೀಟ್. ಈಗ ನನ್ನ ಸರದಿ, ಈಗ ಅವನು ಬಂದಿದ್ದ, ಕಾಪಾಡು, ನನಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಎಲ್ಲ ಹೇಳಿದ್ರೆ ಸಮಸ್ಯೆ ಬಗೆಹರಿತು. ಈಗ ನೋಡಯ್ಯ, ನೀನು ಅವಾಗ ಬಂದಾಗ ಏನು ಪ್ರಾಮಿಸ್ ಮಾಡಿದ್ದೆ, ಒಂಚೂರು ಕೊಡೆ ಅಂತ. ಕೆಲಸ ಆಯ್ತು ಇರ್ರಿ, ನೀವು ಹಿಂದಿಂದೆ ಫೋನ್ ಮಾಡೋದು, ನಾನು ಎಲ್ಲಿಂದ ಬರಲಿ, ಬರ್ತೀನಿ ಇರ್ರಿ, 1 ನಿಮಿಷ ಗುರುಜಿ, ಹಂಗೆ ಗುರುಜಿ, ಬರ್ತೀನಿ ಇರ್ರಿ, ಎಲ್ಲಿ ಹೋಗ್ತೀನಿ. 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, 1 ತಿಂಗಳಾಯಿತು. ಅದು ಏನಕ್ಕೆ ಹಂಗೆ ಮಾಡ್ತಾವ ನನಗೆ ಗೊತ್ತು, ನಾನು ಇಲ್ಲಿ ಮಜಾ ತಗೋತಾ ಇದ್ದೀನಿ. ಬಟ್ ಅವನು ಯಾವ್ಯಾವ ಥರ ಅವತಾರಗಳು ಹಾಕ್ತಾನೆ, ಹಾಕ್ಬಿಟ್ಟು ನೋಡ್ಬಿಟ್ಟು ಏನಪ್ಪ ಅಂತಂದ್ರೆ, ಇವಾಗೆಲ್ಲ ಅವಂಗೆಲ್ಲ ಆಗಲ್ಲ, ನಾನೀಗ ಪರಿಸ್ಥಿತಿ ನಂದು ಹದಗೆಟ್ಟೋಗ್ಬಿಟ್ಟಿದೆ, ಹದಗೆಟ್ಟೋಗಿದ್ದು ಸರಿ ಆಗ್ಬಿಟ್ಟೈತೆ, ಈಗ ದುಡ್ಡು ಬಂದೈತೆ ಅವನಿಗೆ, ಹದಗೆಟ್ಟೋಗ್ಬಿಟ್ಟೈತೆ, ಇದೆಲ್ಲ ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ಬರ್ತೀನಿ, ಸಿಗ್ತೀನಿ ಅಂತ. ಇವನು ಯಾಕೋ ಬಗ್ಗಂಗೆ ಕಾಣ್ತಲ್ಲ, ನಾನೇ ಹೋಗ್ಬಿಡೋಣ ಅಂತಂದು ಮನೆಗೆ ಹೋದ್ರೆ ಅವ್ನ ವರ್ಷನೇ ಚೇಂಜ್ ಆಗ್ಬಿಟ್ಟೈತೆ. ಬ್ಯುಸಿ ಇದ್ದೀನಿ ಅಂತೇಳು, ಮೇಲ್ಗಡೆ ಅವನೇ ಡ್ಯೂಪ್ಲೆಕ್ಸ್ ಮನೇಲಿ, ಬ್ಯುಸಿ ಇದ್ದೀನಿ ಅಂತೇಳು, ಬರಲ್ಲ, ಹಂಗೆ ಹಿಂಗೆ. ಅಂದರೆ ಏನಕ್ಕೆ ಹಂಗೆ ಮಾಡ್ತಾವನೆ ಅಂದರೆ, ಮತ್ತೆ ತಿರ್ಗಾ ಬಂದ, ನಾ ತಪ್ಪಾಯ್ತು ಗುರುಜಿ ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಹಂಗೆ ಹಿಂಗೆ ಅಂತ. ನನಗೂ ನಿಮ್ಗೆ ಆಯ್ತು, ಮುಕ್ತಾಯ ಆಯ್ತು, ಹೋಗ್ಯ ಅಷ್ಟೇ, ರೈಟ್ ಹೇಳ್ಬಿಡು ಅಂತಂದ್ಬಿಟ್ಟು ಕಳಿಸ್ಬಿಟ್ಟೆ. ಬಟ್ ಏನಕ್ಕೆ ಹಂಗೆ ಮಾಡ್ದಂದರೆ, ಆ ಒಂದು ಅವನು ನನ್ನ ಹತ್ರ ಬಂದಲ್ಲ, ಆಗಿದ್ದಿದ್ದು ಪೊಸಿಷನ್ ಬೇರೆ, ಅವನು ಅವಾಗ ಬೇರೆ ಪಾತ್ರವನ್ನು ಹಾಕಿದ್ದ. ಈಗ ಸಮಸ್ಯೆಗಳು ಬಗೆಹರಿದೋಯ್ತು, ಈಗ ಅವನು ಬೇರೆ ಪಾತ್ರವನ್ನು ನಿರ್ವಹಿಸ್ತಾವನೆ. ಈಗ ಆಸ್ಪತ್ರೆಯಲ್ಲಿದ್ದ, ಅಲ್ಲಿವರೆಗೂ ರೋಗಿ ಪಾತ್ರ ನಿರ್ವಹಿಸ್ತಾ ಇದ್ದ, ಈಗ ಆರೋಗ್ಯ ಬಂದ್ಬಿಟ್ಟೈತೆ, ಈಗ ಅವನು ಆರೋಗ್ಯವಂತ ಪಾತ್ರವನ್ನು ನಿರ್ವಹಿಸ್ತಾವನೆ. ಸೊ ಹಂಗಾಗಿರೋದ್ರಿಂದ ಈಗ ಅವನಿಗೆ ಇಲ್ಲಿದ್ದಾಗ ಒಂದು ಮಾಯ ಆವರಿಸ್ಕೊಳ್ತದೆ, ಇಲ್ಲಿದ್ದಾಗ ಇನ್ನೊಂದು ಮಾಯ ಆವರಿಸ್ಕೊಳ್ತದೆ. ನನ್ನ ಹತ್ರ ಬಂದಾಗ ಒಂದು ಮಾಯ ಇತ್ತು, ಈಗ ಅದರಿಂದ ಬಿಟ್ಟು ಈಗೊಂದು ಮಾಯ ಆಗ್ಬಿಟ್ಟಿದೆ. ಸೊ ಈ ಮಾಯೆಯಲ್ಲಿ 100ಕ್ಕೆ 99 ಜನ ಸಿಗಾಕೊಂಡು ನರಳಾಡ್ತಾರೆ. ಪರ್ಸೆಂಟೇಜ್ 99% ಸಿಗಾಕೊಂಡು ನರಳಾಡ್ತಾರೆ. 1% ಮಾತ್ರ ಸಿಗಾಕೊಳ್ಳೋದಿಲ್ಲ. ಯಾರವರು? ಬುದ್ಧ ಆಗಲಿ, ಕೃಷ್ಣ ಆಗಲಿ, ಮಹಾವೀರ ಆಗಲಿ,
ಸೊ ಯಾರ್ಯಾರು ಸಾಧು ಸಂತರು, ಮಹಾತ್ಮರು, ಸತ್ಪುರುಷರು ಕೆಲವೊಂದು ಆಧ್ಯಾತ್ಮಿಕವನ್ನು ಅರ್ಥ ಮಾಡ್ಕೊಂಡಂತು ಇವರು ಯಾವುದೇ ಕಾರಣಕ್ಕೂ ಮಾಯೆಗೆ ಸಿಗಾಕೊಂಡು ಅವರು ಮಾಯೆಗೆ ಹೋಗೇ ಹೋಗ್ತಾರೆ. ಅವ್ರಿಗೂ ಅನಾರೋಗ್ಯ ಬರ್ತದೆ, ಅವ್ರಿಗೂ ಪೊಸಿಷನ್ ಸ್ಥಾನಮಾನಗಳು ಚೇಂಜ್ ಆಗ್ತವೆ. ಏನೇ ಆದರೂ ಕೂಡ ಅವ್ರ ಮೂಲವನ್ನು ಬಿಟ್ಕೊಡೋದಿಲ್ಲ. ಆ ಮೂಲವನ್ನು ಯಾವುದೇ ಕಾರಣಕ್ಕೂ ಅವರು ಬಹಳ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಇವರು 1% ಅಷ್ಟು ಜನ ಆ ಮಾಯೆಗೆ, ಈ ಕೇವಲ ಸಾಧು ಸಂತರು ಅಂತ ಅನ್ಕೊಂಬಿಡಿ, ಮನೇಲಿರೋರು ಕೂಡ ಕೆಲವರು ಹಿರಿಯರು ಹಾಗೇ ಇರ್ತಾರೆ. ಸೊ ಹುಟ್ಟದಾಗ್ಲಿಂದ ಅಥವಾ ಬುದ್ಧಿ ಬಂದಾಗ್ಲಿಂದ ಅವ್ರ ಅಂತಿಮ ಉಸಿರವರೆಗೂ ಅವ್ರು ಬದಲಾಗಿದ್ದು ನೋಡೇ ಇಲ್ಲ. ಇದೇ ರೀತಿ ಇದ್ರು. ಬಡವನಾಗಿದ್ದಾಗೂ ಹಿಂಗೆ ಇದ್ದ ಅಯ್ಯಪ್ಪ, ಮಧ್ಯಮ ವರ್ಗದಲ್ಲೂ ಹಂಗೆ ಇದ್ದ, ಶ್ರೀಮಂತನಾದ, ಆಗರ್ಭ ಶ್ರೀಮಂತನಾದ್ರೂ ಹಂಗೆ ಇದ್ದ. ಇವ್ರ ಮೂಲವನ್ನು ಬಿಟ್ಕೊಡೋದಕ್ಕೆ ಸಾಧ್ಯವಿಲ್ಲ. ಅವರು 1%, ಇನ್ನು 99% ಅಷ್ಟು ಜನ ಈ ಮಾಯೆಗೆ ಬಲಿಯಾಗ್ಬಿಡ್ತಾರೆ. ಇಲ್ಲಿದ್ದಾಗ ಒಂಥರ, ಇಲ್ಲಿದ್ದಾಗ ಒಂಥರ, ಅಲ್ಲಿದ್ದಾಗ ಇನ್ನೊಂಥರ. ವಾಚ್ಮೆನ್ ಕೆಲಸ ಮಾಡ್ತಾ ಇದ್ದ, ಚೆನ್ನಾಗಿ ಓದವನೇ, ಸದ್ಯಕ್ಕೆ ಏನು ಪರಿಸ್ಥಿತಿ ಇಲ್ಲ, ಅಲ್ಲಿದ್ದಾಗ ಒಂಥರ ಇದ್ದ. ಯಾವುದೋ ಬೇರೆ ಕಂಪ್ನಿಗೆ ಸೂಪರ್ವೈಸರ್ ಆಗೋದ, ವಾಚ್ಮೆನಲ್ಲಿದ್ದಾಗ ಪಾತ್ರ ಮಾಡ್ತಾ ಇದ್ದ, ಈಗ ಸೂಪರ್ವೈಸರ್. ಆದ್ದರಿಂದ ಇಲ್ಲಿ ಮಾಯೆ ಬೇರೆ, ಇಲ್ಲಿ ಮಾಯೆ ಬೇರೆ. ಇಲ್ಲಿಂದ ಮತ್ತೆ ತಿರ್ಗಾ ಯಾವುದೋ ಒಂದು ಮ್ಯಾನೇಜರ್ ಪೋಸ್ಟ್ ಸಿಕ್ತು, ಅಲ್ಲಿಗೆ ಹೋದ, ಅಲ್ಲಿ ಸ್ಥಾನಮಾನ ಬದಲಾಯಿತು, ಅಲ್ಲಿ ಮಾಯೆ ಬೇರೆ ಆವರಿಸ್ಕೊಳ್ತು. ಅಲ್ಲಿಂದ ಆಚೆಗೆ ಮತ್ತೆ ಇನ್ನೊಂದು ಯಾವುದು, ಸೊ ಕಂಪ್ನಿಲಿ CEO ಆಗು, ನಿನಗೆ ಎಲ್ಲ ನಿನಗೆ ಕೊಟ್ಬಿಡ್ತೀನಿ ಹ್ಯಾಂಡ್ ಓವರ್, ತಿಂಗಳಿಗೆ ಇಷ್ಟು ಕೊಟ್ಬಿಟ್ಟು. ಈಗ ಅಲ್ಲಿ ಬಾಸ್ ಆಗ್ಬಿಟ್ಟ. ಸಂಪೂರ್ಣವಾಗಿ ಬಾಸ್ ಅಲ್ಲ, ಬಟ್ ಅವನು ಬಾಸ್ ಥರ ಲೆಕ್ಕ. ಅಲ್ಲಿ ಸ್ಥಾನಮಾನ ಚೇಂಜ್ ಆಯಿತು, ಅಲ್ಲಿ ಮಾಯೆ ಆವರಿಸ್ಕೊಳ್ತು. ಅದು ಯಾವುದೋ ಪಿಕ್ಚರಲ್ಲಿ, ಅದು ದೊಡ್ಡಣ್ಣ ಯಮರಾಜ, ಇವನು ಹೋಗಿ ಅವನ ಇನ್ಸ್ಪೆಕ್ಟರ್ ಕ್ಯಾಪ್ ಹಾಕೊಂಬಿಟ್ರೆ ಇವನು ಅದೇ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾನೆ. ಇವನು ಕಿರೀಟ ಹಾಕೊಂಬಿಟ್ರೆ, ರಾಜಕೀಯದ್ದು ವೇಷ ಹಾಕೊಂಬಿಟ್ರೆ, ಚೇರ್ ಮೇಲೆ ಕೂತ್ಕೊಂಡ್ರೆ ದೊಡ್ಡಣ್ಣ ಯಮಧರ್ಮ, ರಾಜಕೀಯದ ಒಂಥರ ಮಾತಾಡ್ತಾವನೆ. ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕೂತ್ ಚೇರ್ ಮೇಲೆ ಕೂತು ಪೊಲೀಸ್ನವ್ರ ಥರ ಮಾತಾಡ್ತಾವನೆ. ಅವನು ನಾನು ಯಮಧರ್ಮ ಅಂತ ಗೊತ್ತೇ ಇಲ್ಲ. ಯಾಕೆ ಅಂದರೆ ಆ ಚೇರು ಮಾಯೆ ಅನ್ನೋದು, ಆ ಪೊಸಿಷನ್ ಮಾಯೆ ಅವನಿಗೆ ಹಂಗೆ ಮಾತಾಡಿಸ್ತಾ ಇತ್ತು. ಸೇಮ್ ಅದೇ ಥರನೇ ಇದು ಕೂಡ ಅಷ್ಟೆ. ಮಾಯೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ಮಾಯೆ. ಕೆಲವ್ರನ್ನೆಲ್ಲ ನೀವು ನೋಡಿರ್ತೀರ, ಕಣ್ಣಾರೆ ನಿಮ್ಮೂರನ್ನೆಲ್ಲೋ ಅಥವಾ ಅಣ್ಣ ತಮ್ಮಂದಿರನ್ನ ಕೇಳಿ, ಮದುವೆಗಿಂತ ಮುಂಚೆ ಗುರುಜಿ ರಾಮ ಲಕ್ಷ್ಮಣನ್ ಥರ ಇದ್ರಿ ಗುರುಜಿ ನಾವಿಬ್ರು. ಮದುವೆ ಆದ, ಹೆಂಡತಿ ಬಂದ್ಲು, ಅದು ಏನು ಮೋಡಿ ಮಾಡಿದ್ಲು ಏನೋ ಗೊತ್ತಿಲ್ಲ, ಫುಲ್ ಬದಲಾಗ್ಬಿಟ್ಟವನೆ. ಇವಾಗ ವಿಭೀಷಣ ಆಗ್ಬಿಟ್ಟವನೆ. ಅಂದರೆ ನೀನು ರಾವಣ ಆಗ್ಬಿಟ್ಟಿದ್ಯಾ, ಅವನು ವಿಭೀಷಣ ಆಗ್ಬಿಟ್ಟವನೆ. ಫುಲ್ಲು ನಾವಿಬ್ರು ರಾಮ ಲಕ್ಷ್ಮಣನ್ ಥರ ಇದ್ರಿ, ಬಟ್ ಮದುವೆ ಆದಮೇಲೆ ಎಲ್ಲ ಹೋಗ್ಬಿಡ್ತು ಅಂತ. ಯಾಕೆ ಅಂದರೆ ಅವನು ಮದುವೆಗಿಂತ ಮುಂಚೆ ನಿನ್ನ ತಮ್ಮ, ಈಗ ಮದುವೆ ಆದಮೇಲೆ ಅವಳು ಗಂಡ. ಇವನು ಗೃಹಸ್ಥನಾದ, ಈಗ ಗೃಹಸ್ಥ ಅನ್ನೋ ಮಾಯೆ ಅವನೆಲ್ಲ ಆವರಿಸ್ಕೊಂಡಿದೆ. ಅಲ್ಲಿ ಗಮನ ಕೊಡೋದಕ್ಕೆ ಹೋಗ್ತಾನೆ. ಆದ್ರಿಂದ ಮಕ್ಕಳುಗಳು ನೀವೆಲ್ಲ ಕೇಳಿರ್ತೀರ, ತಾಯಿ ಏನು ಹೆಣ್ಮಕ್ಳಿಗೆ ಮುದ್ದಾಡಿದ್ದೆ, ಬಟ್ಟೆ ಹಾಕಿದ್ದೆ, ಏನು ಶೃಂಗಾರ ಮಾಡಿದ್ದೆ, ಒಡವೆ ತಂದಿದ್ದೆ, ಹಾಕಿದ್ದೆ. ಹಿಂಗೆಲ್ಲ ಮಾಡಿ ಹೆಣ್ಮಕ್ಳನ್ನ ಬೆಳೆಸಿ ಒಂದು 20-25 ವರ್ಷ ಆಗದ ಲವ್ ಅಂತ ಅನ್ಕೊಂಡು ಹಾರೋಗ್ಬಿಟ್ರು. ನಾನು ಅವನೊಂದು ಮದುವೆ ಆಗ್ತೀನಿ, ಇನ್ನು ಚಿಕ್ಕದ್ರಲ್ಲಿ ಎಷ್ಟು ಚೆನ್ನಾಗಿದ್ಲು. ಅದು ಬಾಲ್ಯ ಮುಗಿದೋಯ್ತು. ಯೌವನಕ್ಕೆ ಬಂದಮೇಲೆ ಸಂಗಾತಿ ಬೇಕು, ಅಲ್ಲಿಗೋದ್ರು, ಆ ಮಾಯ ಆವರಿಸ್ಕೊಳ್ತು. ಈಗ ಈ ಅಮ್ಮ ಬರೀ ಬಾಲ್ಯದ ನೆನಪುಗಳಲ್ಲೇ ಮೆಲ್ಕಾಗ್ತಾವಳು. ಈಗ ಅವಳು ಹಾರೋಗ್ಬಿಟ್ಲು. ಅದೊಂದು ಮಾಯ ಆವರಿಸ್ಕೊಂಡ್ಬಿಟ್ಟಿದೆ. ಅಕ್ಸೆಪ್ಟ್ ಮಾಡ್ಕೊಳ್ಬೇಕಲ್ಲ. ಅವಳು ಇವಾಗ ಅವಳಿಗೆ ಮದುವೆ ವಯಸ್ಸು, ನಾನು ಮದುವೆ ಮಾಡಬೇಕು ಅಂತ. ಇಲ್ಲ, ಮಾಡಲ್ಲ. ಈಗಲೂ ನನಗೆ ಮಗಳಾಗಿರ್ಬೇಕು, ಮಗು ಆಗಿರ್ಬೇಕು ಅಂದರೆ ಸಾಧ್ಯವೇ ಇಲ್ಲ. ರೆಕ್ಕೆ ಪುಕ್ಕ ಬಂತು, ಹಾರೋಯ್ತು. ಅದಕ್ಕೆ ಪ್ರಕೃತಿ ಎಲ್ಲ ಏನು ಹೇಳ್ಕೊಡ್ತದೆ, ಪ್ರಾಣಿ ಪಕ್ಷಿಗಳನ್ನು ನೋಡಿ, ಆ ಪಕ್ಷಿಗಳು ಮಗುಗೆ ತಗೊಂಬಂದು ತಿನ್ನಿಸ್ತಾ ಇರ್ತದೆ. ಎಲ್ಲಿವರೆಗೂ ತಿನ್ನಿಸುತ್ತೆ, ಪ್ರೆಗ್ನೆಂಟ್ ಆದಾಗ ಅದು ಗೂಡು ಕಟ್ತದೆ, ಮೊಟ್ಟೆ ಹಾಕುತ್ತೆ, ಮರಿ ಆಗುತ್ತೆ, ಅದಕ್ಕೆಲ್ಲ ತಂದು ತಿನ್ನಿಸ್ತದೆ, ಹಾರೋದು ಹೇಳ್ಕೊಡ್ತದೆ. ಹಾರ್ತಿದ್ದಂಗೆನೆ ಅಪ್ಪ ಅಮ್ಮನ್ಬಿಟ್ಟು ಓಡೋಗ್ಬಿಡ್ತವೆ. ಅದು ಗೂಡುಗಳು ಬೇರೆ ಪಕ್ಷಿಗಳು ಯೂಸ್ ಮಾಡ್ಕೊಳ್ತವೆ, ಇಲ್ಲಾಂದರೆ ಕೆಲವೊಂದು ನಿಸರ್ಗನೇ ಅದನ್ನು ಮಣ್ಪಾಲು ಮಾಡಿಬಿಡುತ್ತೆ. ಈಗ ಪ್ರಾಣಿ ಪಕ್ಷಿಗಳು ಎಷ್ಟು ಜವಾಬ್ದಾರಿ, ಅವರು ರೆಕ್ಕೆ ಪುಕ್ಕ ಬಂದು ಹಾರೋವರೆಗೂ ಅಷ್ಟೇ ಜವಾಬ್ದಾರಿ. ಅದಾದ್ಮೇಲೆ ಬಿಟ್ಬಿಡ್ಬೇಕು. ಆದರೆ ನಾವು ಇನ್ನೂ ಗಟ್ಟಿ ಹಿಡ್ಕೊಂಡಿರ್ತೀರಿ. ಮದುವೆ ಆದರೂ ಹಿಡ್ಕೊಂಡಿರ್ತೀರಿ, ಅವ್ರಿಗೆ ಮಕ್ಕಳಾದರೂ ಹಿಡ್ಕೊಂಡಿರ್ತೀರಿ, ಮೊಮ್ಮಕ್ಕಳಾದರೂ ಹಿಡ್ಕೊಂಡಿರ್ತೀರಿ, ಮರಿ ಮಕ್ಕಳಾದರೂ ಹಿಡ್ಕೊಂಡಿರ್ತೀರಿ. ಬಿಟ್ಬಿಡಯ್ಯ. ಇಲ್ಲ, ಬಿಡಲ್ಲ. ಪ್ರೀತಿ ಇದ್ರೆ ಬಿಡ್ತಾರೆ. ಪ್ರೀತಿಗೆ ಸ್ವತಂತ್ರ ಅಂತ ಇನ್ನೊಂದು ಹೆಸರು. ಸ್ವತಂತ್ರ ಕೊಡಲ್ಲ. ಯಾವಾಗ ಸ್ವತಂತ್ರ ಇಲ್ಲ ಅಂದರೆ, ಪ್ರೀತಿ ಯಾವಾಗ ಮೋಹವಾಗಿ ಕನ್ವರ್ಟ್ ಆಗ್ಬಿಡ್ತದೋ
ಆಗ ಅಲ್ಲಿ ಸ್ವತಂತ್ರ ಅನ್ನೋದು ಇರಲ್ಲ, ಕಟ್ಟಾಕ್ಬಿಡ್ತಾರೆ, ಒಂದು ಬೌಂಡ್ರಿ ಹಾಕ್ಬಿಡ್ತಾರೆ, ಇದರಿಂದ ಈಚೆ ಹೋಗ್ಬೇಡ ನೀನು. ಆ ಮೋಹಕ್ಕೂ ಏನಾದರೂ ನೆಕ್ಸ್ಟ್ ಸ್ಟೆಪ್ ಹೋದ್ರೆ ಶಿವನ್ ಪಾದ ಡೈರೆಕ್ಟ್ ಆಗಿ ನೇರವಾಗಿ ಹೋಗ್ಬಿಡೋದಷ್ಟೇ. ಆ ಮಾಯೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮನುಷ್ಯ ಒಂದೊಂದು ಹಂತಕ್ಕೆ ಹೋದಾಗ ಅವನು ಮಾಯೆಯಲ್ಲಿ ಸಿಗಾಕೊಳ್ತಾನೆ. ಈ ಎಲ್ಲಾ ಮಾಯೆಗಳನ್ನ ಅತ್ಯದ್ಭುತವಾಗಿ ಅರ್ಥ ಮಾಡಿಕೊಂಡು ಗ್ರಹಿಸಿ ಅದನ್ನ ಪಾಸ್ ಮಾಡುವಂಥದ್ದು ಇದೆಯಲ್ಲ, ಇದನ್ನ ನಾವು ಮಹಾತ್ಮರು, ದೈವಾಂಶ ಸಂಭೂತರು, ಪವಾಡ ಪುರುಷರು, ಸತ್ಪುರುಷರು, ಸಾಧಕರು, ಸಿದ್ಧಿ ಪುರುಷರು ಅಂತ ಹೇಳ್ಬೋದು. ಇಲ್ಲಿ ಯಾರ್ಯಾರು ಕ್ರಿಕೆಟ್ ಫೀಲ್ಡಲ್ಲಿದ್ದಾರೆ ಅಂದರೆ ಕ್ರೀಡಾಪಟುಗಳಿದ್ದಾರೆ, ಯಾರ್ಯಾರು ರಾಜಕೀಯದಲ್ಲಿದ್ದಾರೆ, ಯಾರ್ಯಾರು ಸಿನಿಮಾ ರಂಗದಲ್ಲಿದ್ದಾರೆ, ಯಾರ್ಯಾರು ವ್ಯಾಪಾರ ರಂಗದಲ್ಲಿದ್ದಾರೆ ಅಂದರೆ ಬಿಸ್ನೆಸ್ ಟೈಕೂನ್ಸ್, ಇವರೆಲ್ಲರೂ ಕೂಡ ಸಾಧಕರು. ಅಂದರೆ ಈ ಮಾಯೆಯಿಂದ ಅವರು ಅರ್ಥ ಮಾಡಿಕೊಂಡು ಮಾಯೆಯನ್ನು ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಂಥವ್ರು. ಅದೇ ಮಾಯೆಯನ್ನು ಅರ್ಥ ಮಾಡಿಕೊಂಡು ನನ್ನಂಥವ್ರು ಒಂದಷ್ಟು ಜನ ಆಧ್ಯಾತ್ಮಿಕವನ್ನು ಸ್ಟಡಿ ಮಾಡಿ, ಅಂದರೆ ನಿಸರ್ಗವನ್ನು ಸ್ಟಡಿ ಮಾಡಿ, ಲೌಕಿಕ, ಆಧ್ಯಾತ್ಮಿಕ, ಅಲೌಕಿಕ ಈ ಮೂರು ಜಗತ್ತಿನ ಪಾಠಗಳು ಏನಿದ್ದಾವೆ, ಸೊ ತಂತ್ರಗಳು, ಗ್ರಂಥಗಳಲ್ಲಿ ಏನೇನಿದೆ ಅದನ್ನೆಲ್ಲ ಅಧ್ಯಯನ ಮಾಡಿ ಅವರು ಅವರ ರಂಗದಲ್ಲಿ ಅಂದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಒಂದಷ್ಟು ಜನ. ಲೌಕಿಕವಾಗಿ ಮಾಡಿದ್ರೆ ಇಲ್ಲಿ ಈ ರೀತಿ ಮಾಡ್ತಾರೆ, ಆಧ್ಯಾತ್ಮಿಕವಾಗಿ ಮಾಡಿದ್ರೆ ಅಲ್ಲಿ ಆ ರೀತಿ ಮಾಡ್ತಾರೆ. ಆಧ್ಯಾತ್ಮಿಕಕ್ಕೂ ಮೀರಿದಂಥದ್ದು ಅಲೌಕಿಕ. ಅಲೌಕಿಕ ಕ್ಷೇತ್ರದಲ್ಲಿ ಯಾರು ಅಘೋರಿಗಳು, ನಾಗಸಾಧುಗಳು ಅವರೆಲ್ಲ ಇರ್ತಾರೆ. ಕೆಲವು ಋಷಿಮುನಿಗಳು ಇವಾಗಿಲ್ಲ, ಅಂದರೆ ಇದ್ದಾರೆ, ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಋಷಿಮುನಿಗಳು ಕೂಡ ಅಸ್ತಿತ್ವದಲ್ಲಿದ್ದಾರೆ. ಅವರೆಲ್ಲ ಅಲೌಕಿಕ ಶಕ್ತಿಗಳನ್ನು ಉಳ್ಳಂಥವ್ರು. ಆದ್ದರಿಂದ ಈ ಮಾಯೆ ಎಲ್ಲ ಕಡೆ ಮನುಷ್ಯನನ್ನು ಆವರಿಸ್ಕೊಂಡಿರುತ್ತೆ. ಒಂದೊಂದು ಹಂತದಲ್ಲಿ, ಪ್ರತಿಯೊಂದು ಹಂತದಲ್ಲಿ, ಒಂದೊಂದು ಸ್ಥಳದಲ್ಲಿ ಒಂದೊಂದು ರೀತಿ, ಪ್ರತಿಯೊಂದು ಸ್ಥಳಕ್ಕೆ. ಅದಕ್ಕೆ ಮನಸ್ಥಿತಿ, ಪರಿಸ್ಥಿತಿ ಪ್ಲಸ್ ವಾತಾವರಣ, ಈ ಮೂರು ನಮ್ಮನ್ನು ಆಳ್ತದೆ. ತ್ರಿಶಕ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಮನಸ್ಥಿತಿ ಇದು ಬ್ರಹ್ಮ, ಪರಿಸ್ಥಿತಿ ಅದು ವಿಷ್ಣು, ವಾತಾವರಣ ಅದು ಮಹೇಶ್ವರ. ಸೊ ನಾವು ಈಗ ಬೆಂಗಳೂರಲ್ಲಿದ್ದೀನಿ, ನಾನು ಊರಿಗೆ ಹೋಗಿದ ತಕ್ಷಣನೇ ಊರಿನವ್ರು ಒಂದಷ್ಟು ಜನ ಸ್ನೇಹಿತರಿದ್ದಾರೆ, ಮಂಡ್ಯದ ಭಾಷೆ, ನಾನು ಮಂಡ್ಯ. ಅಲ್ಲೋದ್ರೆ ಈಗ ನಿಮ್ಮ ಹತ್ರ ಹೆಂಗೆ ಮಾತಾಡ್ತಾ ಇದ್ದೀನಿ ಅದು ಮಂಡ್ಯದ ಭಾಷೆ ಹಂಗೆ ಪಟಕ್ಕಂದು ಕನ್ವರ್ಟ್ ಆಗ್ಬಿಡ್ತದೆ, ಅಲ್ಲಿ ಹೋಗ್ತಿದ್ದಂಗೆ ಕನ್ವರ್ಟ್ ಆಗ್ಬಿಡ್ತದೆ. ಅದೇ ಒಂದು ಸ್ವಲ್ಪ ಹುಬ್ಳಿ ಧಾರವಾಡದಲ್ಲಿ ಒಂದಷ್ಟು ಜನ ಸ್ನೇಹಿತರಿದ್ದಾರೆ. ಏನಾತಮ್ಮ ಚಲೋ ಇದೇನಾ, ಅಲ್ಲಿ ಭಾಷೆ ಬಂದ್ಬಿಡ್ತದೆ. ಮಾತಾಡ್ತಾ ಇದ್ದೀನಿ ಹಿಂಗೆ, ಬಟ್ ಅಲ್ಲಿ ಮಂಗಳೂರಿನವ್ರು ಎಂಥದ್ದು ಮಾರಾಯ ಬರುವುದುಂಟೆ, ಬರಲಿಲ್ಲವೇ, ಅಲ್ಲಿಗೆ ಹೋದಾಗ ಅಲ್ಲಿಗೆ ಬಂದ್ಬಿಡ್ತದೆ, ಬಟ್ ಮೂಲ ಇದೇನೆ. ಸೊ ಹಾಗಾಗಿರೋದ್ರಿಂದ ಎಲ್ಲ ಸ್ಥಳಗಳಲ್ಲೂ ಒಂದೊಂದು ರೀತಿ ಅದು ಕನ್ವರ್ಟ್ ಆಗ್ತಾನೆ ಇರ್ತದೆ. ಇಲ್ಲಿದ್ದಾಗ ಒಂಥರ, ದುಬೈಲಿದ್ದಾಗ ಒಂಥರ, ಅಮೇರಿಕದಲ್ಲಿದ್ದಾಗ ಒಂಥರ, ಕೆನಡಾಗೆ ಹೋದಾಗ ಒಂಥರ, ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಒಂಥರ, ಚೈನಾಗೆ ಹೋದಾಗ ಒಂಥರ. ಅಲ್ಲಿ ವಾತಾವರಣ ಅದರ ಒಂದು ಪ್ರಭಾವವನ್ನು ಯಾರೇ ಹೋದ್ರೂ ಕೂಡ ಬೀರುತ್ತೆ. ಬೀರಿಸ್ಕತ್ತೀರಾ ಇಲ್ಲ ನೀವು ಅಲ್ಲಿಗೆ ಹೊಂದ್ಕೊಳ್ತೀರಾ, ಎರಡೂ ನಿಮ್ಮ ಕೈಯಲ್ಲಿದೆ. ಅದು ನಿಮ್ಮ ಬುದ್ಧಿ ಜ್ಞಾನಕ್ಕೆ ಬಿಟ್ಟಂಥ ವಿಚಾರ. ನೀವು ಎಷ್ಟೆಷ್ಟು ಗ್ರಹಿಸುವಂಥ ಶಕ್ತಿ ಇದೆ, ಎಷ್ಟು ಅರ್ಥೈಸ್ಕೊಳ್ಳುವಂಥ ಶಕ್ತಿ ಇದೆ, ಎಷ್ಟು ಸಹನಾ ಶಕ್ತಿ ಇದೆ ನಿಮಗೆ, ಅದು ನಿಮ್ಮ ಮೇಲೆ ಬಿಟ್ಟಂಥದ್ದು. ಸೊ ಹಂಗಾಗಿರೋದ್ರಿಂದ ಈ ಎಲ್ಲ ಮಾಯೆಗಳನ್ನು ತಿಳ್ಕೊಳ್ಳಿ. ಒಂದೊಂದು ಕರ್ನಾಟಕ ಒಂದು ಪ್ರದೇಶ, ಕನ್ನಡ ನಾಡಿನ ಒಂದು ಮಾಯೆ ಬೇರೆ, ನೀವು ಆಂಧ್ರಾಗೆ ಹೋದ್ರೆ ಅಲ್ಲಿದ ಒಂದು ಮಾಯೆ ಬೇರೆ, ತಮಿಳ್ನಾಡಿಗೆ ಹೋಗಿ ಅಲ್ಲಿ ಮಾಯೆ ಬೇರೆ, ಕೇರಳಕ್ಕೆ ಹೋಗಿ ಇಲ್ಲಿ ಮಾಯೆ ಬೇರೆ, ನೀವು ಬಾಂಬೆ, ಉತ್ತರ ಪ್ರದೇಶ, ಡೆಲ್ಲಿ, ಕಾಶ್ಮೀರ ಎಲ್ಲಿಗೆ ಹೋಗಿ ಯಾವುದೇ ರಾಜ್ಯಕ್ಕೆ ಹೋದ್ರೂ ಅಲ್ಲಿ ಒಂದು ವಾತಾವರಣ ನಮ್ಮನ್ನು ಬದಲಾಯಿಸುತ್ತೆ. ಇಲ್ಲಿ ಒಳ್ಳೆಯವನಾಗಿರ್ಬೋದು, ಅಲ್ಲೋಗಿ ಕೆಟ್ಟವನಾಗ್ಬೋದು, ಇಲ್ಲಿ ಕೆಟ್ಟವನಾಗಿರ್ಬೋದು, ಅಲ್ಲೋಗಿ ಒಳ್ಳೆಯವನಾಗ್ಬೋದು. ಸೊ ಮನಸ್ಥಿತಿಗಳು ಬದಲಾಗ್ತವೆ, ಪರಿಸ್ಥಿತಿಗಳು ಬದಲಾಗ್ತವೆ, ವಾತಾವರಣ ಕೂಡ ಬದಲಾಗ್ತವೆ, ಬದಲು ಮಾಡ್ತವೆ. ಬದಲಾಗ್ತವೆ ಅನ್ನೋದಕ್ಕಿಂತ, ಬದಲು ಮಾಡ್ಕೊಳ್ತೀನಿ ಅನ್ನೋದಕ್ಕಿಂತ ಬದಲು ಮಾಡ್ತವೆ. ಅದು ಸಹಜವಾದಂತಹ ಹೊಂದ್ಕೊಳ್ಳುವಂಥ ವಿಚಾರ. ಈಗ ನಾನು ಅಲ್ಲಿ ಹೋದ್ರೂ ಕೂಡ ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದು ಅದು ಹೇಗೆ ಅಂತಂದ್ರೆ, ಅದು ಸಾಧನೆಯಿಂದ ಮಾತ್ರ ಸಾಧ್ಯ, ಸಿದ್ಧಿಯಿಂದ ಮಾತ್ರ ಸಾಧ್ಯ. ಒಂದ್ಸಲ ಹಿಮಾಲಯ ಏರ್ ಬಂದರೆ ಅದನ್ನು ಸಾಧಕ ಅಂತಾರೆ, 10-15 ಸಲ ಏರ್ ಬಂದರೆ ಸಿದ್ಧಿ ಪುರುಷ ಅಂತ ಕರೀತಾರೆ. ಒಂದ್ಸಲ ಹೋಗೋದೇ ಒಂದು ಯಮಯಾತನೆ, ಬದುಕು ಬಂದಿರೋದೇ ಹೆಚ್ಚು, ಅಂಥದ್ರಲ್ಲಿ 10-15 ಸಲ ಹೋಗಿ ಬಂದ್ಬಿಟ್ಟು ಇವನು ಸಿದ್ಧಿ ಪುರುಷ. ನೀವು ನನ್ನ ತಗೊಂಡೋಗಿ ಎಲ್ಲೇ ಬಿಟ್ಟರು ಕೂಡ ನಾನು ನನ್ನ ಮೂಲ ಅಸ್ತಿತ್ವವನ್ನು ಬದಲಾಯಿಸ್ಕೊಳ್ಳದೆ ನಾನು ಇರಬಲ್ಲೆ, ನನಗೆ ಆ ವಿದ್ಯೆಗಳು ಗೊತ್ತಿದೆ, ನಾನು ಇರ್ತೀನಿ. ಬಟ್ ಕೆಲವರು ಇರಲ್ಲ, ಕಾಲಕ್ಕೆ ತಕ್ಕಂಗೆ
ಸ್ಥಾನಮಾನಕ್ಕೆ ತಕ್ಕಂಗೆ, ವೇಷಭೂಷಣಕ್ಕೆ ತಕ್ಕಂಗೆ ಅವರು ಆ ಮಾಯ ಲೋಕದಲ್ಲಿ ಸಿಗಾಕೊಂಡು ಒದ್ಲಾಡ್ತಾ ಇರ್ತಾರೆ. ಹಂಗಾಗಿರೋದ್ರಿಂದ ಇದು ಓಕೆ. ಈಗ ನಿಮಗೆ ಸೊ ವೇಷ ಅಂದರೆ ಏನು ಗೊತ್ತಾಯಿತು. ವೇಷ ಮೀನ್ಸ್ ಪಾತ್ರಗಳು ಅಥವಾ ಸ್ಥಾನಮಾನಗಳು. ಮಾಯೆ ಅಂದರೆ ಏನು ಗೊತ್ತಾಯಿತು. ಈಗ ಮನಸ್ಸಿನ 3 ಸ್ತರಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ಕಾನ್ಷಿಯಸ್ ಮೈಂಡ್ ಅಂದರೆ ನಾವು ಜಾಗೃತ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್ ಸುಪ್ತ ಮನಸ್ಸು, ಅನ್ಕಾನ್ಷಿಯಸ್ ಮೈಂಡ್ ಇದು ಪ್ರಜ್ಞಾಹೀನ ಮನಸ್ಸು. ಈ 3 ಕೂಡ ಹಂತಗಳು, ಮನಸ್ಸಿನ 3 ಸ್ತರಗಳು. ಜಾಗೃತ ಮನಸ್ಸಿಗೆ ನಾವು 10% ಅಷ್ಟೇ ಕೊಡೋದು. ಅದು ಕೆಲಸ ಮಾಡೋದೇ 10%. ಅದನ್ನು ನಾವು ಉದಾಹರಣೆಗೆ ಹೇಳ್ಬೇಕಂದ್ರೆ ಆನೆಗೆ ಅಂಕುಶ ಅಂತಾರೆ. ಹಿಂಗೆ ಕೊಕ್ಕಿ ಇರ್ತದೆ. ನಾನಿರೋದು 50 kg, ಆನೆ ಇರೋದು ಟನ್ಗಟ್ಟಲೆ. ಬಟ್ ಇದೊಂದು ಅಂಕುಶ ಒಂದು 1/4 kg ತೂಕ ಇರೋದು ಇಡೀ ಟನ್ಗಟ್ಟಲೆ ಇರೋ 1000 kg ಆನೆಯನ್ನು ತಡೆಯುತ್ತೆ. ಅದೊಂದು ಸಣ್ಣದು. ಸೊ ಅದೇ ರೀತಿ ಇದು ಕಾನ್ಷಿಯಸ್ ಮೈಂಡ್ ಅಂದರೆ ಆ ಕೊಕ್ಕಿ ಏನಿದೆ ಇದು ಕಾನ್ಷಿಯಸ್ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡ್ ಏನು ಪೂರ್ತಿ ಆನೆ ಇದ್ದಂಗೆ. ಅಂದರೆ ಇದ್ರ ಕೆಪಾಸಿಟಿ 90%, ಇದು 10% ಆದರೆ ಸಬ್ ಕಾನ್ಷಿಯಸ್ ಮೈಂಡ್ 90%. ಇನ್ನು ಅನ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಇದು ನೀವು ಕೇಳಲೇಬೇಡಿ, ಇದು ಇನ್ಫನೈಟ್. ಇದು ಅಂದರೆ ಇದು ಅನ್ಲಿಮಿಟ್. ಈಗ ಪ್ರತಿಯೊಬ್ಬ ಮನುಷ್ಯ 800 ಕೋಟಿ ಜನಸಂಖ್ಯೆ, ಭೂಮಂಡಲದ ಜನಸಂಖ್ಯೆ ಇದು. ಭಾರತದ ಜನಸಂಖ್ಯೆ 140 ಕೋಟಿ. ಈ 140 ಕೋಟಿಯಲ್ಲಿ ಕೇವಲ 1% ಮಾತ್ರ, 1% ಇಲ್ಲ, ಲಕ್ಷಕ್ಕೆ 1% ಅಂತ ಬೇಕಾದ್ರೆ ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಲೆಕ್ಕ ಸಿಗುತ್ತೆ. ಲಕ್ಷಕ್ಕೆ 1%, 100%ಗಲ್ಲ. ಸೊ ಲಕ್ಷಕ್ಕೆ 1% ಅಷ್ಟು ಜನ ಈ ಅನ್ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸ್ಕೊಂಡು ಅವರು ಮಹಾತ್ಮರಾಗ್ತಾರೆ, ಸತ್ಪುರುಷ ಆಗ್ತಾರೆ, ದೈವಾಂಶ ಸಂಭೂತರು, ಪವಾಡ ಪುರುಷರು. ಅವರು ಅವರವ್ರ ರಂಗದಲ್ಲಿ, ಅಂದರೆ ಬುದ್ಧ, ಮಹಾವೀರ, ಕೃಷ್ಣ ಪರಮಾತ್ಮ, ಮೊಹಮ್ಮದ್ ಪೈಗಂಬರ್, ಜೀಸಸ್, ಗುರುನಾನಕ್, ಸೊ ಗುರು ಗೋವಿಂದ್ ಸಿಂಗ್. ನಾವು ಹೊರ ದೇಶದಲ್ಲಿ ತಗೊಂಡ್ರೆ ಮಿರ್ಜಾ ಗಾಲಿಬ್. ಸೊ ಪ್ರತಿಯೊಬ್ಬರು ಯಾರು ಸಾಧು ಸಂತರು ಇವರೆಲ್ಲ ಇರ್ತಾರೆ, ಅವರೆಲ್ಲರೂ ಕೂಡ ನಾವು ಅಂದ್ಕೊಳ್ಬೋದು. ಸೊ ಈ ಎಲ್ಲ ಮಹಾತ್ಮರು ಅನ್ಕಾನ್ಷಿಯಸ್ ಮೈಂಡ್ ಲೆವೆಲ್ನು ಕೂಡ ಇನ್ಕ್ಯಾಶ್ ಮಾಡಿಕೊಂಡ್ರೆ ಹಿಂಗಾಗ್ತಾರೆ. ಅದರಲ್ಲಿ ಏನಾಗುತ್ತೆ, ಅನ್ಕಾನ್ಷಿಯಸ್ ಮೈಂಡಲ್ಲಿ ಮೂಲವಾಗಿ ನಮಗೆ ಇವನೇನೋ ಮಾಡ್ದ, ಉದಯ್ ಕೌಟ್ನಿ ಏನೋ ಒತ್ತುಬಿಟ್ಟ, ಅದೇನೇನೋ ಆಗೋಯ್ತು. ಓಕೆ, ನೋ ಪ್ರಾಬ್ಲಮ್. ಕೆಲವ್ರಿಗೆ ಗೊತ್ತಾಗಲ್ಲ, ಮಿಸ್ಟೇಕ್ ಆಗುತ್ತೆ. ಈಗ ನಂದು ಸ್ಕ್ರೀನಲ್ಲಿ ಎರಡೆರಡು ಕಾಣಿಸ್ತಾ ಇದ್ದೀನಿ. ಎನಿವೆ, ಲೀವ್ ಇಟ್. ಸೊ ಮೂಲವಾಗಿ ಅವ್ರೇನು ಮಾಡ್ತಾರೆ, ನಮಗೆ ಈ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲ ಆಟ ಇರೋದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ. ನೀವು ಏನೇನು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾವ್ರೆ ಅದನ್ನೆಲ್ಲ ಮಾಡಿ ತೋರಿಸಿದಂತಹ ಮಹಾತ್ಮರು, ಸಾಧಕರು ಯಾರ್ಯಾರು ಇರ್ತಾರೆ, ಸೊ ಇವರೆಲ್ಲ ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಈ ಸಬ್ ಕಾನ್ಷಿಯಸ್ ಮೈಂಡನ್ನು ಇಟ್ಕೊಂಡು ಆಗಲ್ಲ ಅನ್ನೋದನ್ನು ಕೂಡ ಮಾಡಿ ತೋರಿಸ್ತಾರೆ. ಇನ್ನು ಇಂಪಾಸಿಬಲ್, ಇದು ಸಾಧ್ಯವೇ ಇಲ್ಲ ಅನ್ನೋದನ್ನು ಕೂಡ ಮಾಡಿ ತೋರಿಸ್ತಾರೆ. ಅದು ಅನ್ಕಾನ್ಷಿಯಸ್ ಮೈಂಡನ್ನು ಒಳಗಡೆ ಎಳೆದು ಅಧ್ಯಯನ ಮಾಡಿ ಅದನ್ನು ಉಪಯೋಗಿಸ್ಕೊಂಡು ಕೂಡ ಇನ್ಫಿನೈಟ್ ಲೆವೆಲ್ಗೆ ನಾವು ಏನು ಬೇಕಾದ್ರೂ ಮಾಡಬಹುದು. ಸೊ ಆದ್ರಿಂದ ಈ 3 ಸ್ತರಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಒಂದಕ್ಕೆ 10% ಕೊಡಿ, ಇನ್ನೊಂದಕ್ಕೆ 90% ಕೊಡಿ ಸಬ್ ಕಾನ್ಷಿಯಸ್ ಮೈಂಡ್ಗೆ. ಅನ್ಕಾನ್ಷಿಯಸ್ ಮೈಂಡ್ಗೆ ನೀವು ಅದಕ್ಕೆ ಎಷ್ಟು ಬೇಕಾದ್ರೂ 1000 ಕೊಟ್ಕೊಳ್ಳಿ, ಲಕ್ಷ ಕೊಟ್ಕೊಳ್ಳಿ, ಕೋಟಿ ಕೊಟ್ಕೊಳ್ಳಿ. ಅದು ನಿಮ್ಮ ಇಚ್ಛೆಗೆ ಬಿಟ್ಟಂಥದ್ದು. ನೀವು ಎಷ್ಟು ಪರ್ಸೆಂಟೇಜ್ ಬೇಕಾದ್ರೂ ಕೊಟ್ಕೊಳ್ಬೋದು. ಒಂದು ಈಗ ಕಾನ್ಷಿಯಸ್ ಮೈಂಡ್ ಅಂದರೆ ಏನಂದರೆ ಎಲ್ಲವನ್ನ ಫಿಲ್ಟರ್ ಮಾಡಿ ಹೇಳ್ತಾ ಇರ್ತದೆ. ಇದಕ್ಕೆ ಕಾನ್ಷಿಯಸ್ ಮೈಂಡ್ ಅಂದರೆ ನಿನ್ನ ಹೆಸರೇನು ಹೇಳ್ತದೆ, ಎಷ್ಟು ವಯಸ್ಸು ಹೇಳ್ತದೆ, ಎಷ್ಟು ಜನ ಮಕ್ಕಳು ಹೇಳ್ತದೆ, ಎಲ್ಲ ಹೇಳ್ತದೆ. ಈಗ ಪರ್ಸ್ನಲ್ಗೆ ಬರ್ತೀನಿ, ನಿನಗೆ ಎಷ್ಟು ಸಂಬಳ ಹೇಳಲ್ಲ. ಕಾನ್ಷಿಯಸ್ ಮೈಂಡು ಫಿಲ್ಟರ್ ಮಾಡ್ತಾ ಇದೆ. ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿದೆ, ಬಟ್ ಫಿಲ್ಟರ್ ಮಾಡ್ತಾ ಇದೆ, ಹೇಳಲ್ಲ. ನಿನಗೆ ಎಷ್ಟು ಅನೈತಿಕ ಸಂಬಂಧ ಇದೆ ಹೇಳಲ್ಲ, ಅದು ಫಿಲ್ಟರ್ ಮಾಡ್ತದೆ. ಮದುವೆ ಆಗೈತಾ? ಅದು ಕಾನ್ಷಿಯಸ್ ಮೈಂಡ್. ಸ್ಟೆಪ್ನಿ ಅವಳೇನು? ಇಲ್ಲ ಐತೆ, ಬಟ್ ಇಲ್ಲ, ಅದು ಫಿಲ್ಟರ್ ಮಾಡುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್. ಇನ್ನು ಅನ್ಕಾನ್ಷಿಯಸ್ ಮೈಂಡಲ್ಲಿ ನನ್ನ ಹೆಸರು ಚಿತ್ತಚೇತನ ಅಂದರೆ, ಚಿತ್ತ ಅಂದರೆ ಏನು ಅಂತಂದರೆ ಇನ್ನರ್ ಮೆಮೊರಿ, ಡೀಪ್ ಮೆಮೊರಿ.
ಅದು ಈ ಜನ್ಮದಾಗಿರ್ಬೋದು, ಹೋದ ಜನ್ಮದಾಗಿರ್ಬೋದು, ಭೂಮಿ ಉಗಮಾದಾಗ್ಲಿಂದನೂ ಏನೇನು ನಡೆದಿತ್ತು, ನಾನು ಯಾವುದೋ ಒಂದು ಜೀವಿ ರೂಪದಲ್ಲಿ ಅಲ್ಲಿದ್ದಾಗ ಅಲ್ಲಿಂದನೂ ಮೆಮೊರಿಗಳೆಲ್ಲ ಇರ್ತವೆ. ಇದು ಎಲ್ಲ ಅನ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತದೆ. ಇದಕ್ಕೆ ಕೆಲವರು ವಿಜ್ಞಾನಿಗಳು ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಂಥವ್ರು ಬಹಳಷ್ಟು ಜನ. ಆಸ್ಟ್ರಾಡಮನ್ ಅಂತೇಳಿ ಭವಿಷ್ಯ ವರ್ತಕರು ಅಂತ ಕರೀತಾರೆ. ಅಂದ್ರೆ ಮುಂದೆ ಏನೇನು ಆಗ್ತದೆ ಅದನ್ನೆಲ್ಲ ಬರೆದು ಅವನು ವಿಜ್ಞಾನಿ. ಅದೇ ರೀತಿ ಕೈವಾರ ತಾತಯ್ಯನವರು 300 ವರ್ಷದ ಹಿಂದೆನೆ ಬರೆದಿಟ್ಬಿಟ್ಟವ್ರೆ, ಹಿಂಗೆಲ್ಲ ಆಗುತ್ತಾ ಹಂಗಂಗೆ ಅಂತೇಳಿ. ಅದು ಹೇಗೆ ಬರೆದ್ರು? ಅವರು ಅನ್ಕಾನ್ಷಿಯಸ್ ಮೈಂಡಲ್ಲಿ ಧ್ಯಾನ ಕ್ರಿಯೆ ಕೆಲವೊಂದು ಅನುಷ್ಠಾನಗಳು ಮಾಡೋದ್ರಿಂದ, ಕೆಲವೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಸಾಧನೆ ಮಾಡೋದ್ರಿಂದ ಅದು ಸಾಧ್ಯವಿದೆ. ಈ ರೀತಿ ಮಾಡ್ಕೊಂಡಂಥವ್ರು ಈ ವಿಜ್ಞಾನಿಗಳಿಗೂ ಕೂಡ ಅಷ್ಟೇ. ಈ ಕಾನ್ಷಿಯಸ್ ಮೈಂಡ್ ಪಾಪ ಅವರು ಬಳಸೋದೇ ಇಲ್ಲ. ಅದು ಮಿನಿಮಮ್ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಚೆನ್ನಾಗಿ ಗೊತ್ತು. ಅವ್ರು ಏನೋ ಯೋಚನೆ ಮಾಡ್ತಾರೆ ಸಡನ್ನಾಗಿ ಹೊಡೆದು ಬಿಡ್ತು, ಅವ್ನು ಕರೆಂಟ್ ಕಂಡುಹಿಡ್ಬಿಟ್ಟು. ಅದು ಹೆಂಗೆ ಅಂದ್ರೆ ಅನ್ಕಾನ್ಷಿಯಸ್ ಮೈಂಡಿಂದ ಮಾಡೋದಕ್ಕೆ ಸಾಧ್ಯನೇ ಹೊರತು ಯಾರ್ಯಾರೆಲ್ಲ ಇಡೀ ಭೂಮಂಡಲದಲ್ಲಿ ಸುಪ್ರಸಿದ್ಧಿ ಪ್ರಖ್ಯಾತಿಯನ್ನು ಹೊಂದಿರ್ತಾರೆ, ವಿಜ್ಞಾನಿಗಳು, ಜ್ಞಾನಿಯ ಮೊಮ್ಮಗ ವಿಜ್ಞಾನಿ, ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ. ನಮ್ಮ ಗುರುಗಳು ದಿನಕ್ಕೆ ಒಂದು 30 ಸಲ ಹೇಳ್ಬಿಡೋರು ಇದನ್ನು. ಜ್ಞಾನಿಯ ಮೊಮ್ಮಗ ವಿಜ್ಞಾನಿ, ಜ್ಞಾನಿಯ ಮೊಮ್ಮಗ ವಿಜ್ಞಾನಿ, ಜ್ಞಾನಿ ವಿಜ್ಞಾನಿ. ಇವರಿಬ್ಬರು ನನ್ನ ಪ್ರಕಾರದಲ್ಲಿ ಒಂದೇ, ಒಂದು ನಾಣ್ಯದ 2 ಮುಖಗಳಿದ್ದಲ್ಲಿ. ಅವರು ಧ್ಯಾನದಿಂದ, ಕೆಲವೊಂದು ಆಧ್ಯಾತ್ಮಿಕ ಕ್ರಿಯೆಗಳಿಂದ, ಕೆಲವೊಂದು ಋಷಿ ವಿದ್ಯೆ, ಬ್ರಹ್ಮವಿದ್ಯೆ ಅಂತಾರೆ, ಆ ವಿದ್ಯೆಗಳನ್ನು ಕಲಿತು ಅವರು ಇಲ್ಲದೆ ಇರೋದನ್ನು ನೋಡ್ತಾರೆ. ಇವರು ವೈಜ್ಞಾನಿಕವಾಗಿ ಪ್ರಾಕ್ಟೀಸ್ ಮಾಡಿ ಇವರು ಕೂಡ ಇಲ್ಲದೆ ಇರೋದನ್ನು ನೋಡ್ತಾರೆ, ಪಾಪ ಸಮಾಜಕ್ಕೆ ನೋಡಿಸ್ತಾರೆ. ನನ್ನ ಪ್ರಕಾರ ಇಬ್ರು, ಒಬ್ಬ ಋಷಿ ಮುನಿ ಅಂತ ಏನು ಹೇಳ್ತೀನಿ, ನನ್ನ ಪ್ರಕಾರ ಒಬ್ಬ ವಿಜ್ಞಾನಿನೂ ಕೂಡ ಋಷಿ ಮುನಿನೇ. ಆದ್ರೆ ಅವನು ಒಪ್ಕೊಳ್ಳೋದಿಲ್ಲ. ನನ್ನ ದೃಷ್ಟಿಯಲ್ಲಿ, ವೈಯಕ್ತಿಕವಾದ ದೃಷ್ಟಿಯಲ್ಲಿ ಅವನು ಋಷಿ ಮುನಿ. ಯಾಕೆಂದ್ರೆ ಆ ಋಷಿ ಮುನಿ ಆಗೋದಕ್ಕೆ ಇವನು ಸಬ್ ಕಾನ್ಷಿಯಸ್ ಮೈಂಡನ್ನು ಅರ್ಥ ಮಾಡಿಕೊಂಡು, ಅದು ಪಾಸ್ ಆದಮೇಲೆ, ಈಗ ಪ್ರೀತಿ ಅಂದೆ, ಅದು ಕಾನ್ಷಿಯಸ್ ಮೈಂಡ್. ಮೋಹ ಅದೇನು ಸಬ್ ಕಾನ್ಷಿಯಸ್ ಮೈಂಡ್. ಮೋಹ ಆದ್ಮೇಲೆ ಶಿವನ್ ಪಾದ ಸೇರ್ಕೊಳ್ಳಿ ಅಂತ, ಅಂದ್ರೆ ಅನ್ಕಾನ್ಷಿಯಸ್ ಮೈಂಡ್ ಲೆವೆಲ್ ಹೋಗ್ತಾರೆ. ರಾಜನಾಗಿದ್ದ, ಜಾಗೃತ ಮನಸ್ಸನ್ನ ಬುದ್ಧ ಯೂಸ್ ಮಾಡ್ತಾ ಇದ್ದ. ಸಬ್ ಕಾನ್ಷಿಯಸ್ ಮೈಂಡ್ ಏನು ಅಂತ ಗೊತ್ತಿಲ್ಲ. ಒಂದ್ ದಿವಸ ಹೆಂಡತಿ ಮಕ್ಕಳನ್ನ ತೊರೆದು ಕಾಡಿಗೆ ಹೋಗ್ಬಿಟ್ಟ. ನನಗೆ ಜ್ಞಾನ ಆಗಬೇಕು, ಜ್ಞಾನೋದಯ ಆಗಬೇಕು, ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಹುಡ್ಕೊಂಡು ಹೋದ. ಅವನಿಗೆ ಸಿಕ್ಲಿಲ್ಲ, ಕುತ್ಕಂಡ. ಅಲ್ಲಿ ಇಲ್ಲಿ ಒಂದಷ್ಟು ಸಾಧನೆ ಮಾಡ್ದ. ಊಟ ಬಿಟ್ಬಿಟ್ಟ, ಜುಟ್ಟಿಗಿಟ್ಟೆಲ್ಲ ಕತ್ತರಿಸ್ಬಿಟ್ಟ, ಯಾವುದೋ ಒಂದು 2 ಬಟ್ಟೆ ಹಾಕೊಂಡು ಬರಿಗಾಲಲ್ಲೆಲ್ಲ ಓಡಿದ್ರು. ಒಂದಷ್ಟು ಸಬ್ ಕಾನ್ಷಿಯಸ್ ಮೈಂಡ್ ಲೆವೆಲ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡ. ಅದಾದ್ಮೇಲೆ ಅನ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಅವನು ಧ್ಯಾನ ಮಾಡ್ದ. ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಆ ಸಮಾಧಿ ಸ್ಥಿತಿಯಲ್ಲಿ ಅವನಿಗೆಲ್ಲವೂ ಕೂಡ ಗೋಚರವಾಯಿತು. ಆದ್ರಿಂದ ಅವನು ಅನ್ಕಾನ್ಷಿಯಸ್ ಮೈಂಡ್ ಲೆವೆಲಿಂದ ಜೀವಿಸ್ತಾವನೆ, ಅನ್ಕಾನ್ಷಿಯಸ್ ಮೈಂಡ್ ಲೆವೆಲಿಂದ ಎಲ್ಲರಿಗೂ ಕೂಡ ಒಂದಷ್ಟು ಜ್ಞಾನವನ್ನು ನೀಡ್ತಾವನೆ. ಅದು ಸಾಕಷ್ಟು ಜನರು ತಗೊಂಡ್ರು. ಆದ್ರಿಂದ ಯಾರ್ಯಾರು ಕಾನ್ಷಿಯಸ್ ಮೈಂಡಲ್ಲಿ ಜೀವಿಸ್ತಾರೆ ಇವರನ್ನೆಲ್ಲ ನಾವು ಲೌಕಿಕದ ವ್ಯಕ್ತಿಗಳು ಅಂತ ಕರಿಬೋದು. ಸಬ್ ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ತಗೊಂಡ್ರೆ ಇವರೆಲ್ಲ ಸಾಧಕರು ಅಂತ ಕರಿಬೋದು. ಇನ್ನು ಅನ್ಕಾನ್ಷಿಯಸ್ ಮೈಂಡ್ ಲೆವೆಲ್ ತಗೊಂಡು ಇವ್ರನ್ನ ಬೇಕಾದ್ರೆ ಮಹಾತ್ಮರು ಅಂತ ನಾವು ಕರ್ಕೊಳ್ಬಹುದು. ಸೊ ಈ 3 ಸ್ತರಗಳನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಫಸ್ಟ್ ತಿಳ್ಕೊಳ್ಬೇಕು, ಆಮೇಲೆ ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡ್ಮೇಲೆ ಕರಗತ ಮಾಡ್ಕೊಳ್ಬೇಕು. ತಿಳ್ಕೊಳ್ಳೋದೇನು, ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ, ಇದೇ ತಿಳ್ಕೊಳ್ಳೋದು. ಕಲ್ತ್ಕೊಳ್ಳೋದೇನು, ಅಭ್ಯಾಸ ಮಾಡಿ ನಿರಂತರವಾಗಿ ಕಲ್ತ್ಕೊಳ್ಳೋದು. ನೀವೀಗ ನನ್ನ ಹತ್ರ ಬಂದಿದ್ದೀರಾ, ನಂದು ಡ್ರೈವಿಂಗ್ ಸ್ಕೂಲ್ ಇದೆ, ನಾನು ನಿಮಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತೀನಿ. ಈ ಕಾರ್ ಡ್ರೈವಿಂಗ್ ಹೇಳ್ಕೊಟ್ಟಿದ್ಮೇಲೆ 15 ದಿವಸ ಬೇಕು ಈ ಲರ್ನಿಂಗ್, ಏನು ಎಲ್ಲೆಲ್ಲೂ ಮತ್ತೆ DL ತಗೊಳಕ್ಕೆ. 15 ದಿವಸದಲ್ಲಿ ನಾನು ನಿಮಗೆ ಎಕ್ಸ್ಲೇಟ್ರು, ಬ್ರೇಕು, ಕ್ಲಚ್ಚು, ರಿವರ್ಸ್ ಹಾಕೋದು ಹೆಂಗೆ ಎಲ್ಲ ಹೇಳ್ಕೊಟ್ಬಿಟ್ರೆ, ಲೆಫ್ಟ್ ಹೆಂಗೆ, ಯೂ ಟರ್ನ್ ಮಾಡೋದು ಹೆಂಗೆ ಎಲ್ಲ ಹೇಳ್ಕೊಟ್ಬಿಟ್ಟಿರ್ತೀನಿ. ಎಲ್ಲೆಲ್ಲ ಆಯಿತು. ಈಗ 15 ದಿವಸ ಆದಮೇಲೆ DL ಪರೀಕ್ಷೆ ಇರ್ತದೆ. ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ನಿಮಗೆ DL ಸಿಕ್ತು. ಹಂಗಂತೇಳಿ ನೀವು ಈಗ ತಿಳ್ಕೊಂಡಿದ್ದೀರಾ, ಕಲ್ತ್ಕೊಂಡು ಇದ್ದೀರಾ, ಬಟ್ ನೀವಿನ್ನೂ ಕರಗತ ಮಾಡ್ಕೊಂಡಿಲ್ಲ. ಈಗ ನೀವು ಮನೆಗೆ ಹೋಗ್ಬಿಟ್ಟು ದಿನನಿತ್ಯ ಗಾಡಿ ಓಡಿಸ್ತಾ ಇದ್ರೆ, ಒಂದು 6 ತಿಂಗಳು, 1 ವರ್ಷ ಓಡಿದ್ರೆ, ಆಮೇಲೆ ಡ್ರೈವಿಂಗ್ ನಿಮ್ಗೆ ಸಂಪೂರ್ಣವಾಗಿ ಬರ್ತದೆ. ಕರಗತ ಮಾಡಿರ್ತೀರ. ಯಾವುದೇ ಕಲೆಗಳನ್ನು, ವಿದ್ಯೆಗಳನ್ನು ಕರಗತ ಮಾಡಿದಾಗ ಅದೊಂದು ಜೀವನ ಪರ್ಯಂತ ನಿಮ್ಮ ಜೊತೆಲಿ ಇರ್ತದೆ. ಎಲ್ಲವೂ ಕೂಡ ಅಂತಿಮ ಘಟ್ಟದವರೆಗೂ ನಿಮಗೆ ಜೊತೆಲಿ ಬರ್ತಾನೆ ಇರ್ತದೆ. ಸೊ ಇದನ್ನು ಕರಗತ ಅಂತ ಕರೀತಾರೆ. ಆದ್ರಿಂದ ಯಾವುದೇ ನೀವು ವಿದ್ಯೆಗಳನ್ನು, ಕಲೆಗಳನ್ನು ಬೇಸಿಕ್ ರೂಪದಲ್ಲಿ ಕಲ್ತಿರ್ತೀರ, ಸಂಪೂರ್ಣವಾಗಿ ಗೊತ್ತಿಲ್ಲ, ಅದನ್ನು ನಿರಂತರವಾಗಿ ಮಾಡ್ತಾ ಹೋದರೆ ಕರಗತವಾಗುತ್ತೆ. ಹಂಗಾಗಿ ಈಗ ನನಗೆ ಬರೀ ಟೈಟ್ಲ್ ಬರ್ಕೊಂಡಿದ್ದೀನಿ ಅಷ್ಟೇ, ಮಾಯೆ, ವೇಷ, ಮನಸ್ಸಿನ 3 ಸ್ತರಗಳು ಅಂತ.
ಅದ್ರ ಕೆಳಗಡೆ ಏನು ಬರೋದಿಲ್ಲ. ಬಟ್ ಸುಲಲಿತವಾಗಿ ಹೋಗ್ತಾ ಇದೆ. ಯಾಕೆಂದ್ರೆ ನನಗೆ ಆಲ್ರೆಡಿ ಕರಗತ ಆಗ್ಬಿಟ್ಟಿದೆ. ನನಗೆ ಅವಶ್ಯಕತೆ ಇಲ್ಲ. ಅದನ್ನು ನಾನು ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲವನ್ನ ನೀವು ತಿಳ್ಕೊಂಡ್ರೆ ಈಗ ಒಂದೊಂದಾಗಿ ಜಾಗೃತ ಮನಸ್ಸು ಏನು ಮಾಡಬೇಕು, ಇದು ಬುದ್ಧಿ ಅಂತ ತಿಳ್ಕೊಳ್ಳಿ. ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡ್ತದೆ, ಇದು ಜ್ಞಾನ ಅಂತ ತಿಳ್ಕೊಳ್ಳಿ. ಸಬ್ಕಾನ್ಷಿಯಸ್ ಮೈಂಡ್ ಅವೇನು ಬುದ್ಧಿಗೆ ಮಾತ್ರ ಸೀಮಿತವಾಗಿಲ್ಲ, ಅದರಲ್ಲಿ ಜ್ಞಾನ ಕೂಡ ಇದೆ, ಅಡಕವಾಗಿದೆ. ಇನ್ನು ಅನ್ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಅಂದರೆ ಗುಪ್ತ ಜ್ಞಾನ ಅಂತ, ಅಂದರೆ ರಹಸ್ಯಮಯವಾದ ಕೆಲವೊಂದು ವಿಚಾರಗಳೆಲ್ಲ ಈ ಅನ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ಇರ್ತದೆ. ಅದು ಒಬ್ಬಂಟಿಯಾಗಿ ಕಾಡು ಮೇಡು ಗುಟ್ಟ ಬೆಟ್ಟಗಳಲ್ಲಿ ಸಾಧನೆ ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಇದು ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗ್ತಾ ಇರ್ತದೆ. ನಮಗೆ ಎರಡು ರೀತಿ ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಎರಡು ಹಾದಿಗಳನ್ನು ಆಯ್ಕೆ ಮಾಡ್ಬೋದು. ಒಂದು ಜೀವನ ಬದುಕಿನ ಹಾದಿ, ಅಂದರೆ ಬದುಕು ಜೀವನ, ಮಕ್ಕಳು ಮಾಡ್ಕೊ ಮದುವೆ ಮಾಡು ಸಮಾಜದಲ್ಲಿ ಬದುಕುವಂಥದ್ದು. ಇನ್ನೊಂದು ಸಮಾಜವನ್ನು ತೊರೆದು, ಸಮಾಜದಲ್ಲೇ ಇದ್ರೂ ಕೂಡ ಸಮಾಜವನ್ನು ತೊರೆದು ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿರ್ತಾರೆ ಅಥವಾ ಆಧ್ಯಾತ್ಮವನ್ನು ಸ್ವೀಕರಿಸಿರ್ತಾರೆ. ಈ ರೀತಿ ಬದುಕುವಂಥ ಇನ್ನೊಂದು ವಿಧಾನ. ಅದರಲ್ಲಿ 108 ಹಾದಿಗಳು, ಯಾವುದೋ ಒಂದು ಹಾದಿ ಅವ್ರವ್ರಿಗೆ ಇಷ್ಟ ಬಂದಿದೆ ಅವ್ರು ಹಿಡ್ಕೊಳ್ತಾರೆ. ಬಟ್ ಈ ಕಡೆನೂ ನೀವು ಬೆಳಿಬೋದು, ಈ ಕಡೆನೂ ನೀವು ಬೆಳಿಬೋದು. ಸೊ ಈ ಕಡೆ ಏನಂತಂದ್ರೆ ಅಳಿಯೋದಕ್ಕಿಲ್ಲ ಅವಕಾಶ ಇಲ್ಲ, ಇಲ್ಲಿ ಅಳಿಬೋದು. ನೀವಿಲ್ಲಿ ಬೆಳಿಬೋದು, ಉಳಿಬೋದು, ಅಳಿಬೋದು. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ನೀವು ಉಳಿಬೋದು, ಬೆಳಿಬೋದು, ಅಳಿಯೋ ಅಂತ ಆಪ್ಷನ್ನೇ ಇಲ್ಲ. ಅದಕ್ಕೋಸ್ಕರ ಕೆಲವ್ರು ಏನು ಮಾಡ್ತಾರೆ, ಇದು ಡೇಂಜರ್ ಝೋನಪ್ಪ, ನಾನು ಇಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತೀನಿ ಅಂತ ಈ ಕಡೆ ಬಂದ್ಬಿಡ್ತಾರೆ ಅಷ್ಟೇ. ಮಿಸ್, ನನಗೆ ಅಲ್ಲಿ ಶಕ್ತಿ ಚೈತನ್ಯ ಇಲ್ಲ, ನನಗಲ್ಲಿ ಮೀಟ್ರ್ ಇಲ್ಲ ಕೆಲಸ ಮಾಡೋಕ್ಕೆ, ಅದಕ್ಕೆ ನಾನು ಈ ಕಡೆ ಬಂದ್ಬಿಡ್ತೀನಿ ಅಂತ ಈ ಕಡೆ ಬಂದ್ಬಿಡ್ತಾರೆ. ಇಲ್ಲಿ ಎರಡೇ ಆಪ್ಷನ್, ಬೆಳಿತೀರಾ ಇಲ್ಲ ಉಳಿತೀರಾ ಅಷ್ಟೇ, ಅಳಿಯೋ ಅಂತ ಆಪ್ಷನ್ನೇ ಇಲ್ಲ. ಇಲ್ಲೇನಾಗುತ್ತೆ ನಿಮಗೆ, ಬೆಳಿತೀರಾ, ಉಳಿತೀರಾ, ಇಲ್ಲ ಅಂದ್ರೆ ಅಳಿತೀರಾ. ಈ ಮೂರು ಆಗುವಂಥ ಸಾಧ್ಯತೆಗಳು ಇರ್ತವೆ. ಸೊ ಈಗ ಮಾಯೆಯಲ್ಲಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ, ವೇಷ ಸ್ಥಾನಮಾನ ಪಾತ್ರಗಳಲ್ಲಿ ಅರ್ಥ ಆಗಲಿಲ್ಲ ಅಂದರೆ, ಈ ಮೂರು ಮನಸ್ಸಿನ ಸ್ತರಗಳಲ್ಲಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ನೀವು ಮುಕ್ತವಾಗಿ ನನ್ನೊಂದಿಗೆ ಕೇಳ್ಬೋದು. ಏನಾದರೂ ಪ್ರಶ್ನೆಗಳು ಕೇಳಂಗಿದ್ರೆ, ಸಂಶಯಗಳಿದ್ರೆ ಕೇಳಿ, ಖಂಡಿತವಾಗಿ ಬಿಡಿಸ್ತೀನಿ. ನಮಸ್ತೆ. ನಮಸ್ತೆ, ಹೇಳಪ್ಪ ವಿಜಯ್. ವಿಜಯ್ ಮಾತಾಡ್ತಾರೆ. ಹೇಳಪ್ಪ. ಒಂದು ಈಗ ನೀವು ಹೇಳಿರೋದೆಲ್ಲ ಅರ್ಥ ಆಯ್ತು. ಮಾಯೆ, ವೇಷಭೂಷಣ, ಸ್ಥಾನಮಾನ, ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್. ಒಂದು ನನ್ನ ಪ್ರಶ್ನೆ ಏನಂತಂದ್ರೆ, ಈ ವೇಷಭೂಷಣ ಅನ್ನೋದು, ಸ್ಥಾನಮಾನ ಅನ್ನೋದು ಈ ನಮ್ಮ ಪೂರ್ವಜರ ಕರ್ಮ ಫಲದಿಂದ ಬರುತ್ತಾ, ಹೇಗೆ? ಅದು ಬಂದೇ ಬರ್ತದೆ. 3 ರೀತಿ ಕರ್ಮಗಳು: ಗತ ಜನ್ಮದ ಕರ್ಮ, ಪೂರ್ವಜರಿಂದ ಬಂದಂತ ಕರ್ಮ, ಈ ದೇಹದಲ್ಲಿ ಮಾಡಿರೋ ಕರ್ಮ. ನಮ್ಗೆ ಈ ದೇಹದಲ್ಲಿ ಮಾಡಿರೋ ಕರ್ಮ ಇವಾಗ್ಲೇನೆ ಅನುಭವಿಸ್ತೀವಿ ನಾವು. ಹೌದು, ಹೇಳ್ತೀನಿ. ಗತ ಜನ್ಮದಿಂದ ಕೆಲವೊಂದು ನೆಗೆಟಿವ್ ಕರ್ಮಗಳು ಏನಾದರೂ ಇದ್ರೆ ಅದನ್ನ ಕೆಲವೊಂದು ಸೂಕ್ಷ್ಮ ವಿದ್ಯೆಗಳನ್ನು ಉಪಯೋಗಿಸಿ ಅದನ್ನು ಸರಿಪಡಿಸ್ಕೊಳ್ಬಹುದು. ಗತ ಜನ್ಮದ್ದು. ಪೂರ್ವಜರಿಂದ ಬಂದಂತ ನೆಗೆಟಿವ್ ಕರ್ಮಗಳೇನಾದರೂ ಇದ್ರೆ ಅದಕ್ಕೆ ದಾನ ಧರ್ಮ ಮಾಡೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಈ ದೇಹದಲ್ಲಿ ಮಾಡಿರೋ ಕರ್ಮಕ್ಕೆ ಮಾಡಿದ್ದುಣ್ಣು ಮಾರಾಯ ಅಂತ, ಇಲ್ಲೇ ಡ್ರಾ ಇಲ್ಲೇ ಬಹುಮಾನ. ಒಳ್ಳೆ ಕೆಲಸ ಮಾಡು, 3 ಬಾಳೆಹಣ್ಣು ತಗೋ, ನಿಸರ್ಗ ನಿನಗೆ ಅವಾರ್ಡ್ ಕೊಡ್ತದೆ. ಕೆಟ್ಟ ಕೆಲಸ ಮಾಡು, 3 ಚಾಟಿ ಇಡ್ತೀನಿ. ಇದಕ್ಕೆ ನೋ ಎಕ್ಸ್ಕ್ಯೂಸು. ಈಗ ನೀನು ಒಳ್ಳೇದು ಮಾಡಿದ್ಯಾ ಕೆಟ್ಟದ್ದು ಮಾಡಿದ್ಯಾ, ನನಗೆ 2 ಬೇಡ, ಬಾಳೆಹಣ್ಣು ಬೇಡ, ಚಾಟಿ ಏಟು ಬೇಡ ಅಂದರೆ ಅದು ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಟೇಬಲ್ ಕೆಳಗಡೆ ಕೈ ಹಾಕಿ ಲಂಚ ಇಸ್ಕೊಳ್ಳೋಕ್ಕೆ. ಹೆಣ್ಣು ಹಣ್ಣು ಮಣ್ಣು ಎಲ್ಲ ನಿಸರ್ಗನೇ ಕೊಟ್ಟಿರೋದು. ಅದಕ್ಕೆ ನಿನಗೆ ಬಲವಂತ ಮಾಡಿದ್ರೆ ಗಂಟ್ಲಿಗೆ ಮಾಡಿ ದೊಣ್ಣೆ ತಗೊಂಡು ತುರ್ಕಾದ್ರೂ 3 ಬಾಳೆಹಣ್ಣು ನುಂಗಿಸ್ತದೆ. ಅದನ್ನ ಹಿಂದೆ ಬರೆಸ್ತದೆ ಬೆಳಿಗ್ಗೆಗೆ. ನಿನಗೆ ಒಳ್ಳೆ ಕೆಲಸ ಮಾಡಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ ನೀನು ಎಲ್ಲೇ ಓಡೋಗು 3 ಚಾಟಿ ಏಟು ನಿನಗೆ ಬಿದ್ದೇ ಬೀಳ್ತದೆ. ಸೊ ಹಂಗಾಗಿ ಗತ ಜನ್ಮದ ಕರ್ಮಗಳು, ಪೂರ್ವಜರಿಂದ ಬಂದಂಥ ಕರ್ಮಗಳು, ಈ ದೇಹದಲ್ಲಿ ಮಾಡಿರೋ ಕರ್ಮಗಳು, ಇದೆಲ್ಲವೂ ಕೂಡ ನಿನ್ನ ಇಡೀ ಜೀವನದ ಸಮುದ್ರ ಯಾನವನ್ನ ದೋಣಿ ರೂಪದಲ್ಲಿ, ಆ ಕರ್ಮಗಳು ದೋಣಿಯಿಂದ ರೆಡಿಯಾಗಿರ್ತವೆ. 3 ಕರ್ಮ. ಇದಕ್ಕೆ 2 ಊರುಗೋಲುಗಳಿರ್ತವೆ ತಳ್ಳಕ್ಕೆ. ಎರಡೋ ಒಂದು, ಅದು ಬುದ್ಧಿ ಮತ್ತು ಜ್ಞಾನ ಅನ್ನೋ ಊರುಗೋಲು ಇಟ್ಕೊಂಡು ನೀನು ಸಮುದ್ರದನ್ನ ಹೇಗೆ ಪಯಣಿಸ್ತೆ, ಈ ದಡದಿಂದ ಈ ದಡಕ್ಕೆ ಹೆಂಗೆ ಮುಟ್ತೀಯ, ಅದು ನಿನಗೆ ಬಿಟ್ಟಿದ್ದು. ಆದ್ರಿಂದ ನಿನಗೆ ಗೊತ್ತಿಲ್ಲ ಅಂದಾಗ ಏನು ಮಾಡ್ತಾರೆ, ಮುಂದೆ ಗುರಿ ಹಿಂದೆ ಗುರು ಅಂತ ಇರಲೇಬೇಕು ಪ್ರತಿಯೊಬ್ಬ ಮನುಷ್ಯನು. ಹರಮುನಿದರು ಗುರು ಕಾಯುವ, ಗುರುದೃಷ್ಟಿ ಕೋಟಿ ದೋಷ ನಿವಾರಣೆ ಅಂತಾರೆ. ಇಲ್ಲಿ ಅವ್ರಿಗೇನೋ ಸಮಸ್ಯೆ ಅಂತ ಗೊಳಾಡ್ಕೊಂಬರ್ತಾರೆ. ಅದು ಗತ ಜನ್ಮದಲ್ಲಿ ಇದೆಯಾ ಗೊತ್ತಿಲ್ಲ ಅವನಿಗೆ, ಇಲ್ಲಿ ಈ ಪೂರ್ವಜರಿಂದ ಗೊತ್ತಿಲ್ಲ, ಇವನು ಮಾಡಿದ್ದ ಗೊತ್ತಿಲ್ಲ.
ಈಗ ಅದನ್ನ ಹೆಂಗೆ ಕಂಡಿಡಿಯೋದು ಅವನೇ ಹೆಂಗ್ ಕಂಡಿಡ್ಕತಾನೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಿಮಗೆ ಕೇವಲ ಗಾಡಿ ಓಡಿಸೋದು ಗೊತ್ತು, ಕಾರ್ ಓಡಿಸೋದು ಗೊತ್ತು, ರಿಪೇರಿ ಮಾಡೋದು ಗೊತ್ತಿಲ್ಲ. ಐ ಎಮ್ ಎ ಮೆಕ್ಯಾನಿಕ್, ಲೈಫ್ ಮೆಕ್ಯಾನಿಕ್, ದಿಸ್ ಇಸ್ ಎ ಗ್ಯಾರೇಜ್. ನನಗೆ ಚೆನ್ನಾಗಿ ಗೊತ್ತು, ನೀವು ಗಾಡಿ ತಂದು ಬಿಟ್ಬಿಡಿ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಗುರುಜಿ, ತಗೊಂಬರಲ್ಲ ಗಾಡಿ, ನಾನು ರಿಪೇರಿ ಮಾಡ್ಕೊಡ್ತೀನಿ. ಗುರುಜಿ ಏನೋ ಕರ 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 ಅಂತ ಸೌಂಡ್ ಬರ್ತದೆ ಗುರುಜಿ, ಏನು ಮಾಡೋ, ತಗೊಂಬರಲ್ಲ, ನಾನು ಇದನ್ನ ಸರ್ವಿಸ್ ಮಾಡ್ಕೊಡ್ತೀನಿ. ನಿಮಗೆ ಗೊತ್ತಾಗಲ್ಲ, ನಿಮಗೆ ಬರೀ ಓಡಿಸೋದು ಗೊತ್ತಷ್ಟೇ, ಗೊತ್ತಿಲ್ಲ. ಹಂಗಾಗಿರೋದ್ರಿಂದ ಇದು ಕರ್ಮ ಸಿದ್ಧಾಂತ ನಮಗೆ 3 ರೀತಿಲಿ ಕೆಲಸ ಮಾಡ್ತದೆ. ವಂಡರ್ಫುಲ್ ಕ್ವಶನ್. 50% ಕಾಲಾಯ ತಸ್ಮೈ ನಮಃ ಅಂತೇಳಿ ನಿಸರ್ಗ ಹೀಲ್ ಮಾಡ್ಬಿಡುತ್ತೆ. 50% ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದನ್ನ ಒಂದು ಸ್ವಲ್ಪ ಸಮಯ ಕೊಟ್ರೆ, ಒಂಚೂರು ತಾಳ್ಮೆ, ಸಹನೆ, ಶಾಂತಿಯಿಂದ ಇದ್ರೆ 50% ಸಾಲ್ವ್ ಆಗ್ಬಿಡ್ತದೆ. ಇನ್ನು 30% ಸಮಸ್ಯೆಗಳೇನಿದೆ, ಇದನ್ನ ವೃತ್ತಿಪರರ ಬಳಿ ನೀವು ಹೋಗಿ ಹಣವನ್ನ ನೀಡಿ ಅದಕ್ಕೆ ನಿಗದಿತ ಬೆಲೆ ಅಥವಾ ಅವ್ರದ್ದೇನೋ ಸಂಭಾವನೆ ಕೊಟ್ಟು ಅದನ್ನ ಪೂರೈಸ್ಕೊಳ್ಬೋದು. ಅದು ಕೋರ್ಟು, ಕಚೇರಿ, ಪೊಲೀಸು, ಲಾಯರು, ಜಡ್ಜು, ಡಾಕ್ಟ್ರು, ಅಥವಾ ನನ್ನಂಥ ಗುರುಗಳು, ಯಾರೋ ಸ್ವಾಮೀಜಿಗಳು, ನೀವು ಏನೋ ಒಟ್ಟಿನಲ್ಲಿ ಅದಕ್ಕೆ ದುಡ್ಡು ಕೊಡದೆ ಹೋದ್ರೆ ಆ 30% ಸಮಸ್ಯೆ ಬಗೆಹರಿಯೋದಿಲ್ಲ. ನೀವು ಅದಕ್ಕೆ ದುಡ್ಡು ಕೊಡಲೇಬೇಕು, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಅದು ಕಿತ್ಕೊಳ್ತದೆ ನಿಸರ್ಗ, ಅಷ್ಟು ಸಾಲ್ವ್ ಆಗುತ್ತೆ. ಇನ್ನು 20% ಏನಿದೆ, ಇದನ್ನು ನೀನು ಅನುಭವಿಸ್ಲೇಬೇಕು. ಭಗವಂತ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇದನ್ನು ಗೋಲ್ಡನ್ ರೇಷಿಯೋ ಅಂತ ಕರೀತಾರೆ, ಸುವರ್ಣ ಅನುಪಾತ ಅಂತ. ನಾನು ನನ್ನ 21 ವರ್ಷಗಳಲ್ಲಿ ಹೆಚ್ಚಾಗಿ ಕಲಿಯೋದಕ್ಕೆ ಸಮಯ ನೀಡಿರೋದು ಒಂದು ಶ್ರೀಚಕ್ರ ಮಹಾಯಂತ್ರ, ಇದನ್ನು ರಚಿಸೋದಕ್ಕೆ. ಎರಡನೇದು ಗೋಲ್ಡನ್ ರೇಷಿಯೋ. ಇದು ಎರಡಕ್ಕೆ ನಾನು ಹೆಚ್ಚಿಗೆ ಸಮಯ ಕೊಟ್ಟಿದ್ದೀನಿ. ನಾನು ಇದರಲ್ಲಿ ಐ ಆಮ್ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್. ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದು ಹೆಂಗೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂದರೆ, ನಾನು ಸುಮ್ಮನೆ ಬಿರುದು ಕೊಟ್ಕೊಳ್ಳೋದಲ್ಲ, ಫಲಿತಾಂಶದ ಮೇಲೆ ಅದು ಆಧಾರಿತವಾಗುತ್ತೆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ. ಸುಮ್ಮನೆ ನಾನು ಟೈಟ್ಲ್ ಹಾಕೊಳ್ಳೋದಲ್ಲ, ಫಲಿತಾಂಶ, ರಿಸಲ್ಟ್ ಎಷ್ಟು ಪರ್ಸೆಂಟ್ ಬಂದಿರ್ತೋ ಅದರಲ್ಲಿ ಅವನು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಇದರಲ್ಲಿ ನಾನು ಆಗಿರೋದ್ರಿಂದ ಇದು 50-30-20 ಪ್ರಿನ್ಸಿಪಲಲ್ಲಿ ಕೂತ್ಕೊಳ್ತದೆ. ಇದನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಬಿಡಿ. ನಂದು ಸಮಸ್ಯೆಗಳು ಏನೋ ಹಂಗಿತ್ತು ಗುರುಜಿ, ಅದೇ ವಾಸಿ ಆಗೋಯ್ತು ಅಂದರೆ ಅದು 50%ಅಲ್ಲಿದೆ. ಇನ್ನು 30% ಗುರುಜಿ, ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೇನೋ ಅನಾಥಾಶ್ರಮಕ್ಕೆ ಇದು ಕೊಟ್ಟೆ, ನಾನು ಗೋ ದಾನ ಮಾಡಿದೆ, ಅದು ದಾನ ಮಾಡಿದೆ, ಇದು ದಾನ ಮಾಡಿದೆ, ಏನೋ ಒಟ್ಟಿನಲ್ಲಿ ನೀನು ದಾನನಾದರೂ ಮಾಡೋ, ಏನಾದರೂ ಮಾಡ್ಕೊ. 108 ದಾರಿಗಳು ಇದಕ್ಕೆ. ಒಟ್ಟಿನಲ್ಲಿ ಅದಕ್ಕೆ ನೀನು ಖರ್ಚು ಮಾಡಲೇಬೇಕು, ವೃತ್ತಿಪರನ್ನ ಭೇಟಿ ಆಗಲೇಬೇಕು. ಅವಾಗ ಮಾತ್ರನೇ ಇದು ಸಾಧ್ಯ. ಅಂದರೆ ಇನ್ನೊಬ್ರು ಬಂದು, ಒಬ್ಬರಲ್ಲ, ಅದಕ್ಕೆ ಪಂಚಭೂತಗಳ ಥರ 5 ಪುಣ್ಯಾತ್ಮರ ಸ್ಪರ್ಶ ಆಗಬೇಕು, ಅಥವಾ ನವಗ್ರಹಗಳ ಸ್ಪರ್ಶ ಆಗಬೇಕು, 9. ಅದೇ ಥರ ಅವ್ರು ಬಂದು ಹಾಕಿದ್ರೆ, ಮುಟ್ಟಿದ್ರೆ ಮಾತ್ರ ಅದು ಸಾಲ್ವ್ ಆಗುತ್ತೆ ಹೊರತು ಮುಟ್ಲಿಲ್ಲ ಅಂದರೆ ಬರೋದಿಲ್ಲ, ಸಾಲ್ವ್ ಆಗೋದಿಲ್ಲ. ಇನ್ನು ಮಿಕ್ಕಿದ 20% ನೀನು ಏನೇ ಮಾಡು, ಬಿದ್ದೇ ಬೀಳ್ತೀಯ, ಅದೇ ತಿಂದೇ ತಿಂತೀಯ, ರಕ್ತ ಸೋರ್ತದೆ, ಮೈ ತರ್ಚ್ಕೊತದೆ, ನಿನಗೊಂದಷ್ಟು ಒದೆ ಬಿದ್ದೇ ಬೀಳ್ತದೆ. ಓಕೆ, ಎಸ್. ಇನ್ಯಾರು ಏನು ಕೇಳ್ತೀರಿ? ಏನೋ ಪ್ರಶ್ನೆ? ನಾನು ಇವತ್ತು ಮಾಡದಂಥ ಪಾಠದಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ, ಏನಾದರೂ ಸಂಶಯಗಳಿದ್ರೆ ಕೇಳಿ. ಈ ಮಾಯ ಬಂಧನದಿಂದ ತಪ್ಪಿಸ್ಕೋಬಹುದಾ? ಖಂಡಿತವಾಗ್ಲೂ. ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಅಂಡ್ ಪ್ರೋಸೆಸ್. ಅದಕ್ಕೆ ಅದನ್ನೇ ಹೇಳೋದು, ಮುಂದೆ ಗುರಿ ಹಿಂದೆ ಗುರು, ಮುಂದೆ ಗುರಿ ಹಿಂದೆ ಗುರು. ಕೋಚ್, ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಕೋಚ್ಗಳಿರ್ತಾರೆ. ಹಾಕಿ ಕೋಚ್, ಫುಟ್ಬಾಲ್ ಕೋಚ್, ಕ್ರಿಕೆಟ್ ಕೋಚ್. ಅವ್ರು ಇಲ್ದಿರ ನೀವು ನಾರ್ಮಲ್ ಆಗಿ ಬೀದಿಗಳಲ್ಲಿ ಒಂದು 3 ಕಡ್ಡಿಗಳು ಇಟ್ಕೊಂಡು ಆಟ ಆಡ್ಬೋದು. ಬಟ್ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಡೋಕ್ಕಾಗಲ್ಲ ಕೋಚ್ಗಳಿಲ್ಲದೆ. ಅವ್ರು ನಿಮ್ಗೆ ಅದರದ್ದೆಲ್ಲ ಸೀಕ್ರೆಟ್ಗಳನ್ನು ಹೇಳ್ಕೊಡ್ತಾರೆ. ಅದೇ ಥರ ಐ ಎಮ್ ಎ ಲೈಫ್ ಕೋಚ್, ಆರ್ ಐ ಎಮ್ ಎ ಸ್ಪಿರಿಚುವಲ್ ಕೋಚ್. ಕೆಲವೊಂದು ಸೂಕ್ಷ್ಮ ವಿದ್ಯೆ, ಸ್ಥೂಲ ವಿದ್ಯೆಗಳನ್ನು ಕಲ್ತಿರೋದ್ರಿಂದ ನಾನು ಆ ವಿದ್ಯೆಗಳನ್ನು ಹೇಳ್ಕೊಡೋಂಥ ಕೋಚ್. ನನಗೆ ಗೊತ್ತು, ಖಂಡಿತವಾಗ್ಲೂ ಆ ಮಾಯೆಯಿಂದ ತಪ್ಪಿಸ್ಕೊಳ್ಬೋದು ಧಾರಾಳವಾಗಿ. ಅರ್ಥ ಮಾಡ್ಕೊಂಡ್ರೆ ತಪ್ಪಿಸ್ಕೊಂಡೆ ಅಷ್ಟೇ, ಇಲ್ಲ ಅಂದರೆ ಸಿಗಾಕೊಂಡು ನರಳಾಡ. ಹೇಳಪ್ಪ. ಏನಂತಂದ್ರೆ, ಇವಾಗ ಈ ಕರ್ಮ ಫಲಗಳಂತ ಮೂರು ಕರ್ಮ ಫಲಗಳು ಹೇಳಿದ್ರು. ಇವಾಗ ನಾನು ಈ ಜನ್ಮದಲ್ಲಿ ಹುಟ್ಟಿದ್ದೇನೆ, ನನ್ನೊಳಗಿನ ಆತ್ಮ ಯಾವ್ದು ಸೇರಿದೆಯೋ ಅದು ಗೊತ್ತಿಲ್ಲ. ಅಂದ್ರೆ ನನ್ನ ಶರೀರಕ್ಕೆ ಸೇರಿದ ಆತ್ಮ. ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನನಗೆ ತಿಳುವಳಿಕೆ ಬರೋವರೆಗೂ ಇವಾಗ ಕೂಡ ಮುಂದೆ ಕೂಡ ನಾನು ಒಳ್ಳೇದನ್ನ ಮಾಡ್ತಾನೆ ಬರ್ತಾ ಇದ್ದೀನಿ. ಅಂದ್ರೆ ಬೇರೆಯವರು ಕೂಡ ಒಳ್ಳೇದ್ ಮಾಡ್ತಾ ಇದ್ದೀನಿ. ನನ್ನಿಂದ ಯಾವುದೇ ಸಮಸ್ಯೆ ಆಗ್ಬೋದು, ಎಲ್ಲೋ ಎರರ್ಸ್ ಇರುತ್ತೆ. ನಾನು ಒಳ್ಳೇದನ್ನ ಮಾಡ್ತಾ ಬಂದಿದ್ದೀನಿ. ಈಗ ಯಾವತ್ತು ಈ ಒಳ್ಳೆ ಒಂದು ಮರ, ಸ್ವೀಟ್ ಮರ ಜಾಸ್ತಿ ಪಲ್ಯ ಇಡ್ತೀನಿ. ಆ ತರದಿಂದ ನಮ್ಗೆ
ಏನಂತಂದ್ರೆ ನಾನು ಮಾಡ್ತಿರೋದು ಒಳ್ಳೆ ಕೆಲಸನೇ, ಬಟ್ ನನ್ಗೆ ಅದು ಒಂದು ಪ್ರತಿಫಲ ಸಿಗ್ತಾ ಇಲ್ಲ ಯಾಕೆ? ಅಲ್ಲ, ವೆರಿ ಸಿಂಪಲ್. ನಿಂದು ಇದು ಕಡೆ ಪ್ರಶ್ನೆ ಅಂತ ಹೇಳಿದೆ ಅಷ್ಟೇ, ಆ ಪ್ರಶ್ನೆ ಮುಗಿದೋಯ್ತು. ಬೇರೆಯವ್ರಿಗೆ ಅವಕಾಶ ಕೊಡಬೇಕು. ನೀನು ಶ್ರಮ ಪಡ್ತಾ ಇದೀಯಾ, ಅದಕ್ಕೆ ಒದೆ ತಿಂತಾ ಇದೀಯಾ. ಶ್ರಮ ಪಡೋದು ಹೆಂಗೆ? ನಿಂತ ಜಾಗದಲ್ಲಿ ಓಡೋದು ಓಡೋದು ಓಡೋದು, ಬೆವರರಿತಾ ಇದೆ, ಸುಸ್ತಾಗ್ಬಿಟ್ಟಿದೆ, ಒಂದ್ ಹೆಜ್ಜೆ ಮುಂದಿಟ್ಟಿಲ್ಲ. ಇದಕ್ಕೆ ಶ್ರಮ ಅಂತಾರೆ. ಪರಿಶ್ರಮ ಅಂದ್ರೆ ನಾನು ಅರ್ಧ ಗಂಟೆಯಲ್ಲಿ 1 ಕಿಲೋಮೀಟರ್ ಹೋಗಿ ನಿಂತ್ಕೊಂಡಿದ್ದೀನಿ, ಇದು ಪರಿಶ್ರಮ. ಪರಿಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ. ನಿಸರ್ಗ ನಿನಗೆ ಸಂಪೂರ್ಣವಾಗಿ ನೀನು ಎಲಿಜಿಬಲ್, ಇವರೇ ಕೇಪಬಲ್. ಶ್ರಮ ಪಡೋದಂದ್ರೆ ಏನಂದ್ರೆ ನಿಂತ್ಕ, ಓಡು ಓಡು, ನಿಂತಿದ್ದ ಜಾಗದಲ್ಲಿ ಓಡು, ಒಂದ್ ಹೆಜ್ಜೆ ಮುಂದಿಡ್ಬೇಡ. ಈಗ ಏನಕ್ಕೆ ಕೊಡ್ತಾ ಇದೀಯಾ? ಯಾಕೆ ಕೊಡ್ಬೇಕು? ಓಡಿ ಏನು ಪ್ರಯೋಜನ ಇಲ್ಲ. ಆದ್ರಿಂದ ನೀನ್ ಏನು ತಿಳ್ಕೊಂಡು ಮಾಡ್ತಾ ಇದೆಯಲ್ಲ, ಅದರಿಂದ ಫಲಿತಾಂಶ ಸಿಗಲ್ಲ. ಪರಿಶ್ರಮ ಪಡೋದ್ರಿಂದ ಸಿಗ್ತದೆ. ಪರಿಶ್ರಮ ಅಂದ್ರೆ ಏನು, ಅದನ್ನ ನೀನು ಅರ್ಥೈಸ್ಕೊಳ್ಬೇಕು. ಈಗ ನಿನಗೇನು ಹೇಳ್ತಾ ಇದೀಯಾ, ಗುರುಜಿ ನಾನು ಹೋಗ್ಬಿಟ್ಟು ಬಾವಿಗೆ ಬಿದ್ದುಬಿಟ್ಟೆ ಗುರುಜಿ, ಈಜ್ ಕಲಿಬೇಕು ಅಂತ. ಎಲ್ಲೋ ಯೂಟ್ಯೂಬಲ್ಲಿ ನೋಡಿದೆ ಗುರುಜಿ, ಫೇಸ್ಬುಕ್ಕಲ್ಲಿ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಸಪ್ನಾ ಬುಕ್ ಸ್ಟಾಲ್ ಹೋಗಿ ಒಂದಷ್ಟು ಪುಸ್ತಕ ತಂದೆ, ಅದನ್ನೆಲ್ಲ ಓದ್ದೆ, ಹೋಗ್ಬಿಟ್ಟು ಬಾವಿಗೆ ಬಿದ್ದುಬಿಟ್ಟೆ. ಅಲ್ಲಿ ಬಾವಿ ಸತ್ತೋಗ್ಬಿಡ್ತಾ ಇದ್ದೆ ಗುರುಜಿ, ಅವನು ಬಂದು ಕಾಪಾಡ್ಬಿಟ್ಟ ನನ್ನ. ಎಷ್ಟು ಶ್ರಮ ಪಟ್ಟೆ ಗೊತ್ತಾ ಗುರುಜಿ ಬದುಕಕ್ಕೆ. ಇಲ್ಲಿ ಯಾವನ ಹೇಳ್ದ ನಿನಗೆ ಹೋಗಿ ಬಾವಿಗೆ ಬೀಳು ಅಂತ? ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಒಂದು 5,000 ಕೊಟ್ಟಿದ್ರೆ ಅವನು ಈಜು ಹೊಡಿಯೋದು ಕಲ್ಸ್ಕೊಡೋರು. ಇಲ್ಲ ನನ್ನ ಹತ್ರ ಬಂದಿದ್ದು ನಾನು ಒಂದ್ ದಿವಸದಲ್ಲಿ ಈಜು ಕಲ್ಸ್ಕೊಟ್ಬಿಡ್ತೀನಿ. ಬೆಳಿಗ್ಗೆ ನೀರುಗಿಳಿ, ಸಂಜೆ ಸೂರ್ಯಾಸ್ತಮ ಆಗೋಷ್ಟ್ರಲ್ಲಿ ಈಜು ಕಲ್ಸ್ಕೊಟ್ಬಿಡ್ತೀನಿ. ಈಗ ನನ್ನಂತವನು ಯಾರಾದ್ರೂ ಕಲ್ಸ್ಕೊಡೋನು ಇದ್ರೆ ನೀನು ಕಲ್ತ್ಕೊಂಡಾಗ ಈಗ ಹೇಳು. ಈಗ ನಾನು ಇಲ್ಲದೇನೆ ನೀನೇನ್ ಹೇಳ್ತಾ ಇದೀಯಾ, ಒಳ್ಳೆಯವ್ರ ಹಳ್ಳಕ್ ಬಿದ್ದವ್ರಿಗೆ ಆಲ್ಗೊಂದು ಕಲ್ಲು ಅಂತಾರೆ ಗುರುಜಿ. ಹಂಗಾಗಿ ಒಳ್ಳೆಯವ್ರಿಗೆಲ್ಲ ಬಹಳ ಕಷ್ಟ ಸಿಗ್ತವೆ ಅಂತಂದ್ರೆ, ಒಳ್ಳೆಯವನು ಅಂದ್ರೆ ಯಾರು ಅಂದ್ರೆ, ಗುರುಗಳು ಇಲ್ದೇನೆ ಹೋಗಿ ಬಾವಿಗೆ ಬೀಳೋನು ಒಳ್ಳೆಯವನು. ಗುರುಗಳು ಇದ್ದು ಅವ್ರ ಜೊತೆಲಿ ಬೀಳ್ತಾನಲ್ಲ, ಇವನು ಒಳ್ಳೆಯವರು ಅಂತ ಯಾರು ಅನ್ನಲ್ಲ. ಅದಕ್ಕೋಸ್ಕರ ಪ್ರತಿಯೊಂದನ್ನು ನೀನೇನ್ ತಿಳ್ಕೊಂಡಿದ್ಯಾ, ನಿನಗೆ ಬುದ್ಧಿ ಎಷ್ಟಿದೆ, ಜ್ಞಾನ ಎಷ್ಟಿದೆ, ಅದ್ರಲ್ಲಿ ನೀನು ಬದುಕ್ತಾ ಇದೆಯಲ್ಲ, ಅದ್ರಲ್ಲಿ ನಿನಗೆ ಬಿದ್ದಿದ್ದೆ ಅಂದ್ರೆ ಒದೆ ತಿನ್ಲೇಬೇಕು, ಬೇರೆ ದಾರಿ ಇಲ್ಲ, ಬೇರೆ ಮಾರ್ಗನೇ ಇಲ್ಲ. ಒದೆ ತಿನ್ನು, ಅನುಭವಿಸು, ಅದಾದ್ಮೇಲೆ ಆದ್ರೂ ಬುದ್ಧಿ ಬರ್ತದ ನೋಡು. ಹಂಗೂ ಬುದ್ಧಿ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಅನುಭವಿಸು. ಮೊದಲನೇ ಸಲ ಒದೆ ಬೀಳ್ತದೆ, ಮೈಯೆಲ್ಲ ಕೆಂಪಗಾಗ್ತವೆ, ಹಂಗೂ ಬುದ್ಧಿ ಬರಲಿಲ್ಲ ನಿನಗೆ, ನೆಕ್ಸ್ಟ್ ನಿಸರ್ಗ ಚರ್ಮ ಸುಲಿತದೆ. ಚರ್ಮ ಸುಲ್ದಾಗ ಆದ್ರೂ ಬುದ್ಧಿ ಬರ್ತದ, ನೋಡ್ತದೆ. ಹಂಗೂ ಚರ್ಮ ಸುಲ್ದಾಗ್ಲೂ ಆಗ್ಲಿಲ್ಲ ಅಂದ್ರೆ ಇನ್ನೆಲ್ಲ ಮಾಂಸಖಂಡಗಳನ್ನೆಲ್ಲ ಕಿತ್ತು ಬಿಸಾಕ್ಬಿಡ್ತದೆ. ಇದು ನಿಸರ್ಗ ಫೈನಲ್. ಅದಕ್ಕೆ ಒಳ್ಳೆಯವನು ನಾನು ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳಲ್ಲಪ್ಪ. ನಾನು ಇರೋದು ಹೇಳ್ಬಿಡ್ತೀನಿ. ನನಗೆ ನೀವು ಕೆಟ್ಟವನು ಅನ್ನಿಬೇಕಾದ್ರೆ ಫುಲ್ ಖುಷಿ ಆಗ್ಬಿಡ್ತೀನಿ, ಅವಾರ್ಡ್ ಕೊಟ್ಬಿಡ್ತೀನಿ. ಗುರೂಜಿ ತುಂಬಾ ಒಳ್ಳೆಯವರು ಅಂದ್ರೆ ಬಿತ್ತ ಲಾಕ್ ಮಾಡ್ದ, ಚಿಕ್ಕಮಟ್ಟಿ ಇಟ್ಟ. ಅದಕ್ಕೆ ಬೇಡಪ್ಪ, ನಮ್ಗೆ ಒಳ್ಳೇದು ಅನ್ನೋದು ಬೇಕಾಗೇ ಇಲ್ಲ. ಕೆಟ್ಟ ನನ್ನ ಮಗ ಗುರೂಜಿ, ಕಂತ್ರಿ ನನ್ನ ಮಗ, ಕೆಟ್ಟದಾಗ ಬೈತಾನೆ, ಪರವಾಗಿಲ್ಲ, ಒಳ್ಳೇದ್ ಕಣೆ, ಅದನ್ನ ಬೇಕಾದ್ರೆ ಒಳ್ಳೇದು ಅಂತೀನಿ. ಹಂಗಾಗಿ ನೀನು ಯಾವುದೇ ಒಂದು ವಿಷಯವನ್ನ ನಿನ್ನಿಷ್ಟ ಬಂದಂಗೆ ಮಾಡ್ತಿಯಲ್ಲ, ಅದಕ್ಕೆ ನಿಸರ್ಗಕ್ಕೆ ವಿರುದ್ಧವಾಗಿದ್ರೆ ಅದಕ್ಕೆ ಒದೆ ತಿಂದೆ ತಿಂತೀಯ. ಅದನ್ನ ನೀನು ಕಷ್ಟ ಅಂತ ಕಳ್ತಾ ಇದೀಯ. ಈಗ ನೀನು ಇಂಡಿಯಾದಲ್ಲಿ ಚೆನ್ನಾಗಿ ಇದ್ಬಿಟ್ಟಿದ್ಯಾ, ಅಮೆರಿಕಕ್ಕೆ ಹೋಗು. ಅಲ್ಲಿ ಯಾರು ನಿನಗೆ ಹೆಲ್ಪ್ ಮಾಡೋರಿಲ್ಲ, ಗೈಡ್ ಮಾಡೋರಿಲ್ಲ. ನಿನಗೆ ಇಷ್ಟ ಬಂದಂಗೆ ಎಲ್ಲೋ ಹಿಂಗೆ ಹೋಗ್ತೀಯಾ, ಈ ರೂಟಲ್ಲ ಅಂತ ಲೆಫ್ಟ್ಗೆ ಬರ್ತೀಯ, ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲೋ ಒಗದು ಬಿಡ್ತೀಯಾ, ಹೋಗಿ ಫೈನ್ ಕಟ್ಬಿಡ್ತಾರೆ. ಯಾಕೆ ಮಾಡ್ತಾ ಇದೆಯಾ ನಿನಗೆ? ನೀನು ನಿಜವಾಗ್ಲೂ ಅಮೆರಿಕಕ್ಕೆ ಹೋಗಿದ್ರೆ ಅಲ್ಲಿ ಯಾರನ್ನಾದ್ರೂ ವೀಸಾ ಕಳಿಸ್ತಾರೆ, ಫೋನ್ ಮಾಡು, ನನಗೆ ಒಂದು 2-3 ಜನ ಫ್ರೆಂಡ್ಸ್ ಇದ್ದಾರೆ, ಬರ್ತಾ ಇದೀನಿ ಕಣೆಯ ನಾನು ಅಮೆರಿಕಕ್ಕೆ ಅಂದ್ರೆ, ಪಾಪ ರಿಸೀವ್ ಮಾಡಕ್ಕೆ ಏರ್ಪೋರ್ಟ್ಗೆ ಬರ್ತಾರೆ, ಕರ್ಕೊಂಡೋಗಿ ಅವ್ರ ಮನೇಲಿ ಒಂದ್ ದಿವಸ, ಇವ್ರ ಮನೇಲಿ ಒಂದ್ ದಿವಸ, ಅವ್ರ ಮನೇಲಿ ಒಂದ್ ದಿವಸ ಇಟ್ಕೋತಾರೆ. ನಾನೆಲ್ಲ ನೋಡ್ಬೇಕು ಕಣ, ನಾನು ಸ್ವಲ್ಪ ತೋರಿಸು ಅಂದ್ರೆ ರಜಾ ಹಾಕ್ಬಿಟ್ಟು ಬಂದು ಎಲ್ಲ ತೋರಿಸ್ತಾರೆ. ನನಗೇನು ತಲೆನೋವಿಲ್ಲ. ಹಂಗೇನೆ ಇಲ್ಲಿ ಜೀವನದಲ್ಲೂ ಕೂಡ ನಿನಗೆ ಗೊತ್ತಿಲ್ಲದೆ ಇರೋದನ್ನ ಕೆಲವ್ರು ಕೈ ಹಾಕ್ಬಿಡ್ತಾರೆ, ಸುಟ್ಕೋತಾರೆ, ಜೈಲಿಗೆ ಹೋಗ್ಬಿಡ್ತಾರೆ. ಅಮೆರಿಕಕ್ಕೆ ಹೋಗಿ ಗೊತ್ತಿಲ್ಲದೆ ಒಗೆದು ಬಿಡ್ತಾರೆ, ಫೈನ್ ಬೀಳ್ತದೆ. ನಾವೆಲ್ಲ ಇಲ್ಲಿ ಒನ್ ವೇ, ಈ ಕಡೆ ರೈಟ್ ಸೈಡ್ ಡ್ರೈವಿಂಗ್, ನಮ್ದು ಸ್ಟೇರಿಂಗ್, ಅಲ್ಲಿ ಲೆಫ್ಟ್ ಸೈಡ್ ಇರ್ತದೆ, ಎಲ್ಲಿ ನಿಲ್ಲಿಸ್ಬೇಕು ಗೊತ್ತಿಲ್ಲ. ಅದಕ್ಕೆ ಅಲ್ಲಿರೋರ್ಗೆ ಚೆನ್ನಾಗಿ ಅಭ್ಯಾಸ ಆಗಿರ್ತದೆ. ಹಂಗೆ ನೀನು ಏನು ಮಾಡಬೇಕು ಅಂತ ನಿನ್ಗೆ ಗೊತ್ತಿಲ್ಲ, ನಿನ್ಗೆ ಹೆಂಗೆ ತಲೆಗೆ ಓಡ್ ಬಂತು ಹಂಗೆ ಮಾಡ್ತಾ ಇದೀಯಾ, ಎಡವು ಬೀಳ್ತೀಯ. ದೇವ್ರ ಕಷ್ಟ ಕೊಡ್ತಾ ಇದೆ ಗುರುಜಿ, ನಿಸರ್ಗ ಕಷ್ಟ ನಿಸರ್ಗ ಕೊಡಲ್ಲ. ನೀನ್ ತಿಳ್ಕೊ, ಅಮೆರಿಕದಲ್ಲಿ ಹೆಂಗಿರ್ಬೇಕು ತಿಳ್ಕೊ, ಕೆನಡಾದಲ್ಲಿ ಹೆಂಗಿರ್ಬೇಕು ತಿಳ್ಕೊ, ದುಬೈಲಿ ಹೆಂಗಿರ್ಬೇಕು ತಿಳ್ಕೊ. ಸೊ ನೀನ್ ಇನ್ನೊಂದು ಯಾವ್ದೋ ಜರ್ಮನ್ಗೆ ಹೋದ್ರೆ ಅಲ್ಲೊಂಥರ ಕಂಡೀಷನ್, ಕುವೈತ್ಗೆ ಹೋದ್ರೆ ಅಲ್ಲೊಂಥರ ಕಂಡೀಷನ್. ಒಬ್ಬೊಬ್ರದ್ದು ಒಂದೊಂದು ನಿಯಮಗಳಿರ್ತವೆ, ಅದನ್ನೆಲ್ಲ ತಿಳ್ಕೊಳ್ಬೇಕು. ಅದೇ ಥರನೇ ನೀನು ನಿನ್ನ ಜೀವನದಲ್ಲಿ ಇರುವಂತಹ ಪರಿಸ್ಥಿತಿಗಳು, ಮನಸ್ಥಿತಿಗಳು ಪ್ಲಸ್ ವಾತಾವರಣ,
ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಮನಸ್ಥಿತಿನ ಇನ್ನೊಂದು ಕಡೆಗೆ ಹೋಗಿ ಅಲ್ಲೇ ಅದೇ ಮನಸ್ಥಿತಿಲಿ ಇರ್ತೀನಿ ಅಂದ್ರೆ ಆಗಲ್ಲ, ಬದುಕಕ್ಕಾಗಲ್ಲ ಹಂಗಿರೋದ್ರಿಂದ. ಓಕೆ, ಹೇಳಪ್ಪ ನೆಕ್ಸ್ಟ್. ಯಾರೋ ಏನೋ ಕೇಳ್ತಾ ಇದ್ರು, ದೇವರಾಜ ಅಲ್ಲ. ನಮಸ್ತೆ, ಹೇಳು ದೇವರಾಜ್. ಇದು ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿದ್ರಲ್ಲ, ಸಾಧಕರು ಎಲ್ಲ ಸಾಧಕರು ಮಾಡೋದೆಲ್ಲ ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತಾರೆ ಸಾಧನೆಗಳು. ಹೌದು. ಪ್ರತಿಯೊಂದು ಗೆಲ್ತಾರ, ಒಂದು ನಿಸರ್ಗನ ಗೆಲ್ತಾರೆ ಅಂತ ಹೇಳಿದ್ರೆ ಸಾಧನೆ. ಈಗ ಅದು ಹೋಗೋ ಟ್ರಿಕ್ಸ್ ಹೆಂಗೆ, ಅಲ್ಲಿ ಯಾವ ರೀತಿ ವೆರಿ ಗುಡ್. ಮೊದಲು ನೀನು ನರ್ಸರಿ ಪಾಸ್ ಮಾಡು, LKG UKG ಪಾಸ್ ಮಾಡು, 1ನೇ ಕ್ಲಾಸ್ 2ನೇ ಕ್ಲಾಸ್ 3 7ನೇ ಕ್ಲಾಸ್ವರೆಗೂ ಮಿಡ್ಲ್ ಕ್ಲಾಸ್ ಪಾಸ್ ಮಾಡು, ಹೈಸ್ಕೂಲ್ 8 9 10 ಪಾಸ್ ಮಾಡು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ಓದ್ ಪಾಸ್ ಮಾಡು. ಅದಾದ್ಮೇಲೆ ಡಿಗ್ರಿಗೆ ಬರುವಂತೆ. ಓಕೆ, ಇದು ಬರೋದಕ್ಕೆ ಹಾದಿ ಇದೆಲ್ಲ. ನೀನು ಕೇಳ್ತಾ ಇರೋದು ಪ್ರಶ್ನೆ ಡಿಗ್ರಿ. ಈಗ ನೀನು ಯಾವ ಹಂತದಲ್ಲಿದೆಯಾ ಹೇಳು. ನರ್ಸರಿ LKG UKG ಇದೆಯಾ, ಮಿಡ್ಲ್ ಕ್ಲಾಸಲ್ಲಿ ಇದೆಯಾ, ಹೈಸ್ಕೂಲಲ್ಲಿ ಇದೆಯಾ, ಅಥವಾ ಕಾಲೇಜಲ್ಲಿ ಇದೆಯಾ? ಉತ್ತರ ಕೊಡು. ಹೈಸ್ಕೂಲಲ್ಲಿ ಇದೆಯಾ? ಖಂಡಿತವಾಗಲ್ಲ. ಹಂಗಾದ್ರೆ ಬಾ ನನ್ನ ಹತ್ರ, ಹೈಸ್ಕೂಲ್ ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಉತ್ತರ ಕೊಟ್ಟರೆ ನೀನು ಹೈಸ್ಕೂಲ್ ಪಾಸ್ ಆಗಿದೆಯಾ ಇಲ್ಲ ಅಂತ ಹೇಳ್ತೀನಿ, ಆಮೇಲೆ ಆ ಲೆವೆಲ್ಗೆ ಹೋಗುವಂತೆ. ಓಕೆ. ದೇಹ, ನಮ್ಮ ದೇಹ ಇದೆಯಲ್ಲ, ನಿಸರ್ಗದಲ್ಲಿ ಯಾವ ರೀತಿ ನಮ್ಮ ದೇಹದೊಳಗೂ ಅದೇ ರೀತಿ ಇದೆ ಅಂತ ಹೇಳ್ತಾರೆ. ಹೌದು. ಈಗ ನಮ್ಮ ದೇಹ ವರ್ಕ್ ಮಾಡೋದು ನಿಸರ್ಗದ ಪ್ರಕಾರ ವರ್ಕ್ ಮಾಡಬೇಕು. ಹೌದು. ಹೊರಗಡೆ ಏನ್ ನೋಡ್ತೀವಿ, ಈಗ ನಮ್ಗೆ ಕಾವು ಬರೋದಾಗ್ಲಿ, ಏನೇ ಬಂದ್ರು, ಈಗ ಯಾವ್ದೇ ಋಷಿ ಮುನಿಗಳಾದ್ರೂ ಕೂಡ ಮೊದಲೆಲ್ಲ ಹೆಣ್ಮಕ್ಳು ನೋಡಿದ್ರೆ ಕಾವು ಬರುತ್ತೆ. ಅದು ಪ್ರಕೃತಿಯ ನಿಸರ್ಗ ಅಂತ ಇರುತ್ತೆ. ಹೌದು. ಅದು ಕೆಟ್ಟದಾಗ ಸಾಧ್ಯ. ಆ ದೇಹ ವರ್ಕ್ ಮಾಡೋದು ಹಂಗೆ ಅಂತ. ನಮ್ಮ ದೇಹ ವರ್ಕ್ ಯಾವ ತರ, ದೇಹ ವರ್ಕ್ ಮಾಡೋದು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಯಥಾ ದೃಷ್ಟಿ ತಥಾ ಸೃಷ್ಟಿ. ಸೊ ಎಲ್ಲವೂ ಕೂಡ ನಿಸರ್ಗ ಹೇಗಿದೆಯೋ ಅದರ ರಿಫ್ಲೆಕ್ಷನ್ ಈ ದೇಹ. ಮಾನವನ ದೇಹ ಪ್ರಕೃತಿಯ ಒಂದು ರಿಫ್ಲೆಕ್ಷನ್, ಅಂದ್ರೆ ಅದರ ಒಂದು ಪ್ರತಿರೂಪ. ಅದು ನಿಸರ್ಗ ಏನೇನ್ ಬೇಕು ಅದು ಮಾಡ್ತಾ ಇರ್ತದೆ. ಬಟ್ ನಿನಗೆ, ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕೇವಲ ಬುದ್ಧಿ ಇದೆ, ಅತಿ ಬುದ್ಧಿ ಇದೆ. ಮನುಷ್ಯನಿಗೆ ಒಂದು ಹೊಸ ಒಂದು ಆಯಾಮ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ವರ ಏನು ಅಂತಂದ್ರೆ ಅವನಿಗೆ ಜ್ಞಾನ ಇದೆ. ಪ್ರಾಣಿ ಪಕ್ಷಿಗಳಿಗೆ ಪಾಪ ಜ್ಞಾನ ಇಲ್ಲ, ಅವು ಬರೋದೂ ಇಲ್ಲ ಜ್ಞಾನ. ಏನಾದರೂ ಜ್ಞಾನ ಬಂದ್ಬಿಟ್ರೆ ಅವು ನಮ್ಗಳ ಥರ ಗನ್ನು, ರಾಕೆಟು, ಏರೋಪ್ಲೇನು, ಕಾರ್ ಗೀರು, ಗಾಡಿ ಗಿಡಿ ಎಲ್ಲ ಮಾಡ್ಕೊಂಬಿಡ್ತವೆ. ಆಮೇಲೆ ಅದಕ್ಕೆ ನಿಸರ್ಗ ಏನು ಬರೀ ಬುದ್ಧಿ ಕೊಟ್ಟಿದೆ. ಬುದ್ಧಿ, ಅತಿ ಬುದ್ಧಿಯಿಂದ ಪಾಪ ಅವ್ರ ಜೀವನವನ್ನು ನಿರ್ವಹಿಸ್ತವೆ. ಈಗ ನಮಗೆ ಜ್ಞಾನ ಇರೋದ್ರಿಂದ ನಾವು ಬಟ್ಟೆ ಹಾಕತಾ ಇದ್ದೀರಿ, ಕಾರ್ ಇದ್ದೀರಿ, ಮನೆ ಕಟ್ತೀರಿ, ಬಿಲ್ಡಿಂಗ್ ಕಟ್ತೀರಿ, ರಾಕೆಟು, ಇನ್ನೊಂದು ಗ್ರಹಕ್ಕೆ ಹೋಗೋದಕ್ಕೆ ವಿಜ್ಞಾನ ನೋಡು, ಕನ್ನಡಕ ಎಲ್ಲ ಮಾಡ್ಕೊಂಬಿಟ್ಟಿದ್ದೀವಿ. ಇದು ಜ್ಞಾನದ ಒಂದು ಫಲಿತಾಂಶ. ಆದ್ರಿಂದ ನಿಸರ್ಗಕ್ಕೆ ನೀನು ಅನುಗುಣವಾಗಿ ಬದುಕ್ತೀನಿ ಪ್ರಾಣಿ ಪಕ್ಷಿಗಳ ಥರ, ಖಂಡಿತವಾಗಲೂ ಬದುಕು. ಅದು ಆ್ಯಸ್ ಇಟ್ ಈಸ್ ನಿನಗೆ ಅದೇ ಕಾಪಾಡ್ತದೆ. ಈಗ ಜ್ಞಾನವನ್ನು ಉಪಯೋಗಿಸಿ ನೀನು ಮನುಷ್ಯನ ರೂಪದಲ್ಲಿ ಬದುಕ್ತೀಯ. ಜ್ಞಾನವನ್ನು ಉಪಯೋಗಿಸಿ ನೀನು ಅಜ್ಞಾನಕ್ಕೂ ಹೋಗ್ಬೋದು, ಜ್ಞಾನವನ್ನು ಉಪಯೋಗಿಸಿ ನೀನು ಸಾಧಕನೂ ಆಗ್ಬೋದು. ಸೊ ಆದ್ರಿಂದ ಇಲ್ಲಿ ನೀನು ಜ್ಞಾನವನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತೀಯ, ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತೀಯ, ಅದು ನಿನಗೆ ಬಿಟ್ಟಿದೆ. ಓಕೆ. ಮತ್ತೆ ಈಗ ಸಮಾಜದ ಒಬ್ಬ ಮನುಷ್ಯ ವೇಷಗಳು ಹಾಕ್ಯಂತ ಬದುಕ್ತಾನೆ, ವೇಷಗಳು ಹಾಕ್ಬೇಕ, ಪಾತ್ರತಕ್ಕಂತ ವೇಷಗಳು ಹಾಕ್ಬೇಕಂತ ಹೇಳಿದ್ರೆ, ಹೌದು. ಈಗ ಒಬ್ಬ ಮನುಷ್ಯ ಒಂದು 5-6 ಎಷ್ಟು ವೇಷಗಳು ಹಾಕ್ಬೋದು? ಈಗ ಹೇಳದ್ನಲ್ಲೋ ನಿನಗೆ, ಇವಾಗ ಅದೇ ಕ್ಲಾಸ್, ಇವತ್ತಿನ ಸಬ್ಜೆಕ್ಟೇ ಅದು. ಸ್ನೇಹ ಸಂಬಂಧದಲ್ಲಿ ವೇಷ, ವ್ಯಾಪಾರ ವ್ಯವಹಾರದಲ್ಲಿ ವೇಷ. ಈಗ ಅಷ್ಟೊತ್ತವರೆಗೂ ನಿನಗೆ ಬಿಡಿಸಿ 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 ಎಲ್ಲ ಹೇಳಿದ ಅದನ್ನೇ. ಓಕೆ, ಹೇಳ್ರಪ್ಪ ನೆಕ್ಸ್ಟ್ ಯಾರ ಪ್ರಶ್ನೆ? ನಮಸ್ಕಾರ, ಜಗದೀಶ. ನಮಸ್ತೆ, ಹೇಳಯ್ಯ ಜಗದೀಶ. ಮಾತಾಡಿ ಜಗಣ. ಓಕೆ ಗುರುಜಿ, ನಾವು ಈಗ ಏನ್ ಕೆಲಸ ಮಾಡ್ತಿದ್ವಿ ಅದ್ರಲ್ಲಿ ನಾನು ನಮ್ಮ ಸ್ನೇಹಿತರು ಇಬ್ರು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ವಿ. ಅವರು ಈಗ ಸ್ವಲ್ಪ ಪ್ರಮೋಷನ್ ಸಿಕ್ಕಿ ಬೇರೆ ಪಾತ್ರ ಅಂದ್ರೆ ಮ್ಯಾನೇಜರ್ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಈಗ ಅವರ ಬಿಹೇವಿಯರ್ ಚೇಂಜ್ ಆಗಿದೆ. ಮುಂಚೆ ನಾವಿಬ್ರು ಇದ್ದಾಗ ಒಟ್ಟಿಗೆ ತುಂಬಾ ಕ್ಲೋಸ್ ಆಗಿದ್ವಿ, ಒಳ್ಳೆ ಕೆಲಸ ಮಾಡ್ತಾ ಇದ್ವಿ. ಈಗ ಅವರು ಮ್ಯಾನೇಜರ್ ಆದಾಗ ಈಗ ಅವ್ರ ಪಾತ್ರ ಬದಲಾವಣೆ ಆಗಿದೆ. ಅದೇ ರೀತಿ ಬಿಹೇವ್ ಮಾಡ್ತಿದ್ದಾರೆ ನಮ್ಮ ಹತ್ರ. ಸೊ ಈಗ ನಾವು ಅವ್ರಿಗೆ ಯಾವ ರೀತಿ ಸ್ಪಂದಿಸ್ತೀವಿ?
ಅದು ನಿನ್ನ ವೈಯಕ್ತಿಕ ವಿಚಾರ. ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಿನ್ನ ಮನಸ್ಥಿತಿ, ಪರಿಸ್ಥಿತಿ, ವಾತಾವರಣನ ತಿಳ್ಕೊಂಡಾದ್ಮೇಲೆ ನಾನು ಇದಕ್ಕೆ ಪರಿಹಾರ ಕೊಡ್ಬೋದೇ ಹೊರತು ಅದ್ರವರೆಗೂ ನಿನಗೆ ಸೂಕ್ತವಾದ ಪರಿಹಾರ ಸಿಗೋದಿಲ್ಲ. ಬಟ್ ಎನಿವೆ, ಒಬ್ಬೊಬ್ರ ಕ್ಯಾರೆಕ್ಟರು ಆ ಮಾಯೆ ಒಳಗಡೆ ಹೋದಾಗ ಅವ್ರದ್ದು ಮನಸ್ಥಿತಿ ಚೇಂಜ್ ಆಗ್ತದೆ. ಆ ಮನಸ್ಥಿತಿಯಿಂದ ಪರಿಸ್ಥಿತಿನೂ ಚೇಂಜ್ ಆಗುತ್ತೆ, ಪರಿಸ್ಥಿತಿಯಿಂದ ವಾತಾವರಣವನ್ನು ಕೂಡ ಚೇಂಜ್ ಮಾಡ್ಕೊಳ್ತಾರೆ. ಇದು ಸಹಜ ಕ್ರಿಯೆ. ಈಗ ನೀನಾಗಿನ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಅದು ನೀನು ಕಲ್ತಿರ್ಬೇಕು. ಇದಕ್ಕೆ ಚತುರತೆ ಅಂತ ಕರೀತಾರೆ, ಅಥವಾ ಚಾಣಕ್ಯತನ ಅಂತ ಕರೀತಾರೆ, ಅಥವಾ ಅತಿ ಬುದ್ಧಿವಂತಿಕೆ ಅಂತ ಕರೀತಾರೆ, ಸಂಭಾಳಿಸೋದು ಅಂತ ಕರೀತಾರೆ. ಹೌ ಟು ಮ್ಯಾನೇಜ್ ಪೀಪಲ್, ಹೌ ಟು ಮ್ಯಾನೇಜ್ ಟಾಕ್ಸಿಕ್ ಪೀಪಲ್. ಟಾಕ್ಸಿಕ್ ಅಂದ್ರೆ ಅವರು ಚಿತ್ರ ವಿಚಿತ್ರವಾಗಿರ್ತಾರೆ. ಅವರು ನಾರ್ಮಲ್ ಮನುಷ್ಯ, ಸಾಮಾನ್ಯ ಮನುಷ್ಯರಲ್ಲ, ಅವರು ಬಹಳ ವಿಚಿತ್ರವಾದ ಮನುಷ್ಯರು. ಓಕೆ, ಎಸ್, ಹೇಳಪ್ಪ ಮೋಹನ. ನಮಸ್ತೆ ಗುರುಜಿ. ನಮಸ್ತೆ ಕಣಯ್ಯ. ಇವತ್ತಿನ ಕ್ಲಾಸ್ ಅಲ್ಲಿ ಅದ್ಭುತವಾಗಿ ಹೇಳ್ಕೊಟ್ರಿ ಗುರುಜಿ. ಮಾಯೆ, ವೇಷ ಮತ್ತೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೇಗಿರ್ತಾರೆ ಎಲ್ಲರೂ ಅಂತ. ನನ್ನ ಕ್ವಶನ್ ಗುರುಜಿ, ಇವತ್ತು ನೀವು ಹೇಳಿದ್ರಿ ಗುರುಜಿ, ಎಡಕ್ ಬಂದಾಗ ನಾವು ಉಳಿತೀವಿ, ಅಳಿತೀವಿ, ಇಲ್ಲ ಅಲ್ಲಿ ತಟಸ್ಥವಾಗಿರ್ತೀವಿ. ಆದ್ರೆ ಬಲಕ್ ಹೋದ್ರೆ ನಾವು ಉಳಿತೀವಿ, ಬೆಳಿತೀವಿ, ಎರಡನ್ನ ಮಾತ್ರ ಹೇಳಿದ್ರಿ ಗುರುಜಿ. ಹೌದು. ಆದ್ರೆ ನಾವು ಎಡಗಡೆ ಇದೀವಲ್ಲ, ಒಳಗಡೆ ಹೋದ್ರೆ ಐಡಿಯಾ ಹೇಳ್ಬಿಡಿ ಗುರುಜಿ. ಅದು ಐಡಿಯಾ ಅಂತಂದ್ರೆ, ನಾವು ಮೊದಲು ಮನುಷ್ಯನಿಗೆ ಬೇಕಾಗಿರೋದು ಇಷ್ಟೇ, ನೀನು ಆಲ್ರೆಡಿ ಗೊತ್ತಿದೆ: ಆರೋಗ್ಯ, ತೃಪ್ತಿ, ನೆಮ್ಮದಿ. ಮನುಷ್ಯ ಹುಟ್ಟದ ಸಾಯೋವರೆಗೂ ಈ ಮೂರಿದ್ರೆ ಸಾಕು: ಆರೋಗ್ಯ, ತೃಪ್ತಿ, ನೆಮ್ಮದಿ. ಯಾರ್ಯಾರು ಈ ಎಡಬಲದಲ್ಲಿ, ಎಡಕ್ಕೆ ಹೋದ್ರೆ ನೀನು ಬೆಳಿತೀಯ, ಉಳಿತೀಯ, ಅಳಿತೀಯ. ಬಲಕ್ಕೆ ಬಂದ್ರೆ ನೀನು ಬರೀ ಬೆಳಿತೀಯ, ಇಲ್ಲಾಂದ್ರೆ ಉಳಿತೀಯ. ಅಳಿಯೋ ಅಂಥದ್ದು ಅದು ಸೀನೇ ಇಲ್ಲ, ಅದು ಚಾಪ್ಟ್ರೇ ಕ್ಲೋಸ್. ಅದು ಇಲ್ವೇ ಇಲ್ಲ, ಎರಡೇ ಆಪ್ಷನ್. ಈ ಎರಡು ಆಪ್ಷನ್ ಬರಬೇಕಾದ್ರೆ ಇದರಲ್ಲಿ ನೀನು ಬದುಕಬೇಕು. ನಿನಗೆ ಆರೋಗ್ಯ ಬೇಕು, ತೃಪ್ತಿ ಬೇಕು, ನೆಮ್ಮದಿ ಬೇಕು. ಇವರೆಲ್ಲರೂ ಕೂಡ ಇಲ್ಲಿರ್ತಾರೆ. ನೀವು ನಾಡಲ್ಲೇ ಇದ್ದು ಮಾಡ್ಕೊಳ್ಬೋದು, ಕಾಡಿಗೆ ಹೋದ್ರು ಮಾಡ್ಕೋಬೋದು, ನೀವು ಮಠ ಕಟ್ಟಿ ಸನ್ಯಾಸಿಯಾಗಿ, ಸಾಧುವಾಗಿ, ಋಷಿಮುನಿಯಾಗಿ, ಏನೇ ಆದರೂ ಕೂಡ ಈ ಮೂರಕ್ಕೋಸ್ಕರ ಬದುಕಿ. ಆಗ ನಿಮಗೆ ಅದು ಎರಡು ಪೊಸಿಷನ್ ಸಿಗ್ತದೆ. ಇಲ್ಲಿ ನಿಮಗೆ ಆರೋಗ್ಯ ಬೇಕು, ತೃಪ್ತಿ ಬೇಕು, ನೆಮ್ಮದಿ ಬೇಕು ಅಂದರೆ ಸಿಗ್ತದಾ ಸಿಗಲ್ವಾ ಗೊತ್ತಿಲ್ಲ, ಅದು ಗ್ಯಾರಂಟಿ ಇಲ್ಲ. ಈ ಕಡೆ ನಿಮಗೆ ಮೂರಲ್ಲೂ ನಿಮಗೆ ಆಪ್ಷನ್ ಇದೆ ಅಂದರೆ ಆಗ ನಿಮಗೆ ಏನಾಗ್ತಾ ಇದೆ, ನಿಮಗೆ ಗುರಿ ಸಾಧನೆಯನ್ನು ಮಾಡಬೇಕು, ನಾನು ಯಶಸ್ಸು ಕೀರ್ತಿಯನ್ನು ಹೊಂದಬೇಕು, ಅಭಿವೃದ್ಧಿ ಸಮೃದ್ಧಿ ಆಗಬೇಕು ಅಂದರೆ ಈ ಮೂರು ನಿಮಗೆ ಇದ್ದೇ ಇರ್ತದೆ. ಆರೋಗ್ಯ, ತೃಪ್ತಿ, ನೆಮ್ಮದಿ ಬೇಕು ಅಂದರೆ ಎರಡೇ. ಇಲ್ಲ ನನಗೆ ಮೂರು ಬೇಕು ಅಂದರೆ ಇದರಲ್ಲಿ ಅಭಿವೃದ್ಧಿ ಸಮೃದ್ಧಿನಾದರೂ ಹಿಡ್ಕೊ, ಮೂರು ಸಿಗ್ತದೆ. ಯಶಸ್ಸು ಕೀರ್ತಿನಾದರೂ ಹಿಡ್ಕೊ, ಮೂರು ಸಿಗ್ತದೆ. ಗುರಿ ಸಾಧನೆಯನ್ನಾದರೂ ಮಾಡು, ಈ ಮೂರು ನಿನಗೆ ಸಿಕ್ಕೇ ಸಿಗ್ತದೆ. ಸೊ ಆದ್ರಿಂದ ಜವಾಬ್ದಾರಿ ಮತ್ತೆ ಕರ್ತವ್ಯಗಳು ಬರುತ್ತಲ್ಲ ಗುರುಜಿ, ಅದು ನಿನಗೆ ಇಲ್ಲೂ ಇರ್ತದೆ, ಇಲ್ಲೂ ಇರ್ತದೆ. ಜವಾಬ್ದಾರಿಗಳು, ಕರ್ತವ್ಯಗಳು, ಅದನ್ನ ಬಿಟ್ಟು ಹೋಗಕ್ಕೆ ಸಾಧ್ಯ ಇಲ್ಲ. ನೀನು ಮದುವೆ ಆಗಿದೆ ಅಂತ ನೀನು ಹೇಳ್ತ, ಮದುವೆ ಆಗದೇದವರೆಗೂ ಒಂದು ಜವಾಬ್ದಾರಿ, ಕರ್ತವ್ಯಗಳು. ಮಗುಗೆ ಒಂದು ಜವಾಬ್ದಾರಿ, ಈ ಪೆನ್ನಿಗೂ ಕೂಡ ಒಂದು ಜವಾಬ್ದಾರಿ, ಕರ್ತವ್ಯಗಳಿದೆ. ಇದು ನಿರ್ಜೀವ, ಇದಕ್ಕೂ ಜವಾಬ್ದಾರಿ, ಕರ್ತವ್ಯಗಳಿದೆ. ಒಂದು ಹಾಳೆ, ಒಂದು ಪುಸ್ತಕಕ್ಕೂ ಕೂಡ ಜವಾಬ್ದಾರಿ, ಕರ್ತವ್ಯ. ಡಸ್ಟ್ಬಿನ್ ಕೆಳಗಡೆ ಐತೆ, ಡಸ್ಟ್ಬಿನ್ಗೂ ಒಂದು ಜವಾಬ್ದಾರಿ, ಕರ್ತವ್ಯ ಇದೆ. ಅದು ಎಲ್ಲ ಮಸ್ಟ್ ಅಂಡ್ ಶುಡ್. ಅದು ಇಡೀ ಬ್ರಹ್ಮಾಂಡದಲ್ಲಿರೋ ಎಲ್ಲ ಪಾರ್ಟಿಕಲ್ಗಳಿಗೂ ಒಂದೊಂದು ಜವಾಬ್ದಾರಿ, ಕರ್ತವ್ಯಗಳು ಇದ್ದೇ ಇರ್ತವೆ, ಇರಲೇಬೇಕು. ಅದನ್ನು ನಾವು ನಾಶ ಮಾಡೋಕ್ಕಾಗಲ್ಲ. ಅದು ಮೂಲ, ಅದನ್ನು ಮೂಲನ ಅಳಿಸೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ಇಲ್ಲಿಗೆ ಬೇಕಾ, ಈ ಕಡೆ ಬಂದ್ಬಿಡು, ಆರೋಗ್ಯ, ತೃಪ್ತಿ, ನೆಮ್ಮದಿ, ಇಷ್ಟಕ್ಕೋಸ್ಕರ ಬದುಕು. ನಿನಗೆ ಎರಡೇ ಆಪ್ಷನ್. ಇಲ್ಲಿ 6 ಆಯ್ಕೆ ಮಾಡ್ಕೊ, ಯಾವುದನ್ನಾದರೂ ಆಯ್ಕೆ ಮಾಡ್ಕೊ, ಎರಡೆರಡು. ಇಲ್ಲಿ ನಿನಗೆ 3 ಸಿಗ್ತವೆ. ಅದು ಸಿಕ್ಕಿದ್ರು ಸಿಗ್ಬೋದು, ಸಿಗದೇ ಇದ್ರೂ ಇರಬಹುದು. ನಿನ್ನ ಪ್ರಯತ್ನದ ಮೇಲೆ ನೀನೇ ಹೋಗಿ ಅದನ್ನ ದಕ್ಕಿಸ್ಕೊಳ್ತೀಯ, ಅಥವಾ ಯಾರಾದರೂ ಗುರುಮುಖೇನ ಹೋಗಿ ದಕ್ಕಿಸ್ಕೊಳ್ತೀಯ, ಅಥವಾ ಏನೋ ಪುಸ್ತಕ ಗಿಸ್ತಕ ಓದ್ಬಿಟ್ಟು ದಕ್ಕಿಸ್ಕೊತೀಯ. ಅದು ದಕ್ಕಿಸ್ಕೊ. ಒಂದೊಂದು ರೀತಿ ರಿಸಲ್ಟ್ ಸಿಗ್ತದೆ. ನೀನೇ ಹೋದ್ರೆ ಒಂದು ರಿಸಲ್ಟು, ಗುರುಮುಖೇನ ಹೋದ್ರೆ ಒಂದು ರಿಸಲ್ಟು, ಇಲ್ಲ ವಿಡಿಯೋ ಪುಸ್ತಕ ಅವು ಇವು ನೋಡ್ಕೊಂಡು ಮಾಡಿದ್ರೆ ಅದರದ್ದೇ ಒಂದು ರಿಸಲ್ಟು. ಏನೋ ಮಾಡ್ಕೋಬಹುದು. ಓಕೆ, ಬರ್ತೀನಿ ಗುರುಜಿ, ನಿಮ್ಮ ಮಾರ್ಗದರ್ಶನ. ಓಕೆ, ಉತ್ತರ ಸಿಕ್ತು ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ, ಹೇಳಯ್ಯ. ಗುರುಜಿಗ ಸಾಧು ಸಂತರು ಮತ್ತೆ ಅವಧೂತರು ಗುರುಜಿಗಳು, ನನ್ನ ಪ್ರಕಾರ ಇವರು ವೇಷನ ಹಾಕಿರಲ್ಲ, ಪಾತ್ರಗಳು ಮಾಡಲ್ಲ ಇವರು. ಅವ್ರು ಸಹಜವಾಗಿ ಅವ್ರ ಜೊತೆ ಇರ್ತಾರೆ. ಈಗ ಅವಧೂತರು ಅಂದ್ರೆ ಅವರು ಯಾವ್ದು ಇರ್ತಾರೆ, ಅವರು ಏನ್ ದೊಡ್ಡ ಗುರುಜಿಗಳಿಗೆ ಅವಧೂತರಿಗೆ? ನಿನಗೆ ಬೇಡದಿರೋ ವಿಚಾರ ಕಣ ಇದು. ಒಂದು ಚೆನ್ನಾಗಿ ತಿಳ್ಕೊ, ಇಲ್ಲಿ ಸಾಕಷ್ಟು ಜನ ಬರ್ತಾರೆ. ಅವನು ಗುರುಜಿ ನಾನು ಹೆಂಗಾದ್ರೂ ಮಾಡಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗಬೇಕು, ನಾನು ಹೆಂಗಾದ್ರೂ ಮಾಡಿ ಹಂಗೆ ಮಾಡಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಆಪ್ರೇಷನ್ ಮಾಡಿಸ್ಬೇಕು,
ಮತ್ತು ನನ್ನ ತಂಗಿ ಮದುವೆ ಮಾಡಬೇಕು, ನಮ್ಮ ಅಕ್ಕ ಡಿವೋರ್ಸ್ ಆಗ್ಬಿಟ್ಟೈತೆ, ಅವಳಿಗೆ ಇನ್ನೊಂದು ಮದುವೆ ಮಾಡಬೇಕು, ಈ ಥರ ಎಲ್ಲ 108 ಟೆನ್ಷನ್. ಪಾಪ ಒಬ್ಬನೇ ಮಗ, ಜವಾಬ್ದಾರಿಗಳಿದ್ದಾವೆ, ಕರ್ತವ್ಯಗಳಿದ್ದಾವೆ. ಅವ್ನು ಕೆಲಸ ಮಾಡ್ತಾ ಇರೋದು ಬರೀ ಒಂದು 30-40 ಸಾವಿರ ಸಂಬಳ ತಗೋತಾನೆ. ಅಷ್ಟೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಈಗ ನಾನು ನನ್ನ ಮಾರ್ಗದರ್ಶನಕ್ಕೆ ಬಂದಿದ್ದಾನೆ. ಈಗ ನಾನು ಹೇಗಾದರೂ ಮಾಡಿ ಅವನಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿಸ್ಬೇಕು. ಆ 1 ಲಕ್ಷ ಮಾಡ್ಸಕ್ಕೆ ನಿನ್ಗೆ ಏನು ಪ್ರಶ್ನೆ ಬೇಕು ಹೇಳು? ನಿನಗೇನು ಮಾರ್ಗದರ್ಶನ ಬೇಕು? ಯಾವ ಥರ ನಿನಗೆ ಸಲಹೆ ಸೂಚನೆ ಬೇಕು? ಯಾವ ಥರ ಯುಕ್ತಿ ಬೇಕು? ತಂತ್ರಗಳು ಬೇಕು, ರಹಸ್ಯಗಳು ಬೇಕು, ಸೂತ್ರಗಳು ಬೇಕು, ನಾನು ಕೊಡಕ್ಕೆ ರೆಡಿ ಇದ್ದೀನಿ. ಈಗ ಅವನು ಬಂದ್ಬಿಟ್ಟು ನನಗೆ, ಗುರುಜಿ ನಾನು ಅವಧೂತ ಆಗ್ಬೇಕು, ಏನು ಮಾಡಬೇಕು ಅಂದ್ರೆ, ಒಂದು ತೆಗೆದ ಮೇಲೆ ಹೊಡೆದು ಕಳಿಸ್ತೀವಿ, ಹೋಗಿ ರೈಟ್ ಹೇಳು ಮಗನೇ ಅಂತ. ನಿನಗೆ ಅನಾವಶ್ಯಕ, ಅವೆಲ್ಲ ಬೇಕಾಗಿಲ್ಲ. ನೀನು ಯಾವ ಸ್ಥಾನಮಾನದಲ್ಲಿದೆಯಾ ಮೊದಲು ನೋಡು, ಇದನ್ನೆಲ್ಲ ಪೂರೈಸ್ಕೊಳ್ಬಾ. ಅವ್ರ ಅಕ್ಕನಿಗೆ ಮದುವೆ ಮಾಡು, ನಿನ್ನ ತಂಗಿಗೆ ಮದುವೆ ಮಾಡು, ನಿಮ್ಮ ಅಪ್ಪ ಅಮ್ಮನಿಗೆ ಆಪ್ರೇಷನ್ ಮಾಡು, ಅವ್ರಿಗೇನು ಬೇಕು ತಿಂಗಳಿಗೆ ಒಂದಷ್ಟು ಗೌರ್ಮೆಂಟ್ ಕೆಲಸದಲ್ಲಿದ್ದ ಪೆನ್ಷನ್ ಬರ್ತದೆ, ಆ ಥರ ಅವ್ರಿಗೇನೋ ವ್ಯವಸ್ಥೆ ಮಾಡ್ಬಿಟ್ಟು ಆಮೇಲೆ ಬಾ, ಹೇಳ್ಕೊಡ್ತೀನಿ. ಹಂಗೆ ನಿನಗೆ ಒಂದೇ ಸಲ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಮೊದಲು ನೀನು ನಿನ್ನ ಜವಾಬ್ದಾರಿ ಕರ್ತವ್ಯಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸು. ಈ ನಿಭಾಯಿಸಿದ ಮೇಲೆ ನಾನು ಹೇಳ್ಕೊಡದೆ ಹೋದ್ರೂ ಕೂಡ ನಿಸರ್ಗನೇ ನಿನ್ನನ್ನು ಮೇಲ್ ತಳ್ಳಿಬಿಡ್ತದೆ. ಅದು ಯಾರೋ ಮಾಡುವಂಥ ಕ್ರಿಯೆ ಅಲ್ಲ, ಅದು ಅದಾಗದು ಆಗುವಂಥ ಕ್ರಿಯೆ. ಯಾರೋ ಗುರುಗಳೇ ನಿನಗೆ ಕಾಲ್ ಮಾಡಿ ಬರ ಇಲ್ಲಿ ಅಂತ ಕರೀತಾರೆ, ಅವರೇ ನಿನಗೆ ದರ್ಶನ ಕೊಟ್ಬಿಡ್ತಾರೆ, ಬಾ ನನ್ನ ಶಿಷ್ಯ ಆಗು ಅಂತ ಕರೀತಾರೆ. ಅದು ನೀನು ಹೋಗುವಂಥದ್ದಲ್ಲ ಇದೆಲ್ಲ. ಅಲ್ಲಿಂದ ಅವರೇ ಕರೀತಾರೆ, ಕರೆದಾಗ ನೀನು ಹೋಗ್ಬೇಕಷ್ಟೇ ಹೊರತು ಅಲ್ಲಿವರೆಗೂ ನೀನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎಸ್, ನೆಕ್ಸ್ಟ್. ಸೊ ಇನ್ನು ಯಾರೋ ಏನೋ ಪ್ರಶ್ನೆ ಕೇಳ್ತೀರಾ? ಏನಾದರೂ ಡೌಟ್ಸ್ ಇದೆಯಾ ನಿಮಗೆ? ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಪ್ಪ. ನಾನು ಸರ್ಕಾರಿ ನೌಕರ ಗುರುಜಿ. ವೆರಿ ಗುಡ್, ಒಳ್ಳೇದು. ನಾನು ನೌಕರಿ ಮಾಡ್ತಾ ಇದ್ದೀನಿ ಗುರುಜಿ, ವೆಟರ್ನರಿ ಇದ್ರೊಳಗಡೆ. ಹ್ಮ್. ನಮಗೆ ಒಂದು 30-40 ರೂಪಾಯಿ ಸಂಬಳ ಗುರುಜಿ. ನಾವು ನಿಮ್ ಜೊತೆ ಸೇರ್ಕೊಂಡ್ಬಿಟ್ಟು ಜೀವನ ಉದ್ಧಾರ ಆಗ್ಬೋದಾ ಸ್ವಾಮಿ? ಖಂಡಿತವಾಗ್ಲು ಬಂದು ಭೇಟಿ ಮಾಡು, ಏನು ಎತ್ತ ಅಂತ ತಿಳಿಸ್ಕೊ. ಈಗ ನಾನು ಯಾರು ಅಂತ ನಿನಗೆ ಗೊತ್ತಿರ್ಬೋದು, ಬಟ್ ನೀನು ಯಾರು ನಂಗೆ ಗೊತ್ತಿಲ್ಲ. ಹೌದು ಗುರೂಜಿ. ಬಂದರೆ ಪರಿಚಯ ಆಗುತ್ತೆ, ಒಂದು ಕಿರು ಪರಿಚಯ. ಆಮೇಲೆ ಅದು ಎಲ್ಲ ತಿಳ್ಕೊಂಡ್ಮೇಲೆ ಏನು ಎತ್ತ ಅನ್ನೋದನ್ನ ಖಂಡಿತವಾಗಿ ಮಾಡ್ಬೋದು. ಓಕೆ, ಯಂತ್ರ ಕೊಡ್ತೀರಾ ಗುರುಜಿ? ಫಸ್ಟ್ ಬಾರಯ್ಯ, ಬಾರ ಮೊದಲು, ಆಮೇಲೆ ಅದೆಲ್ಲ, ಆಮೇಲೆ ಯಂತ್ರ ಮಂತ್ರ ತಂತ್ರ ಅದೆಲ್ಲ ಆಮೇಲೆ ಮುಂದೊಂದು. ಫಸ್ಟ್ ಬೇಸಿಕ್. ಈಗ ನಾನು ನಿನಗೆ, ನೀನು ಗುರುಜಿ ನಮ್ಮ ಮನೇಲಿ ಏನೋ ಫಂಕ್ಷನ್ ಇದೆ ಬನ್ನಿ ಅಂತ ಕರೆದಿದ್ಯಾ, ನಾನು ಅದಕ್ಕೆ ಬರ್ತೀನಿ ಇಲ್ಲ ಅಂತ ಉತ್ತರ ಕೊಡ್ತೀನಿ. ಬರ್ತೀನಯ್ಯ ಅಂತ. ಬರ್ತೀನಿ ಕಣಯ್ಯ, ಏನು ಅಡುಗೆ ಮಾಡ್ತಾ ಇದೆಯಾ, ಏನು ತಿಂಡಿ ಮಾಡ್ತಾ ಇದೆಯಾ, ಎಲ್ಲಿ ಪೆಂಡಾಲ್ ಎಲ್ಲಿಂದ ತರ್ತಾ ಇದೆಯಾ, ಏನು ವೆಜ್ಜಾ ನಾನ್ ವೆಜ್ಜಾ ಅದೆಲ್ಲ ಕೇಳೋಕ್ಕಾಗುತ್ತಾ? ಕರೆದಿದ್ಯಾ, ಸುಮ್ಮನೆ ಹೋಗ್ಬೇಕಷ್ಟೇ. ಅಲ್ಲಿ ಹೋದ್ಮೇಲೆ ನಿಂಗೆ ಗೊತ್ತಾಗ್ತದೆ ಅಲ್ವಾ? ನಿಮ್ಮ ವಿಡಿಯೋನ ಸಾಕಷ್ಟು ನೋಡ್ತಾ ಇರ್ತೀನಿ, ಒಂದ್ 2 ವರ್ಷದಿಂದ. ಒಳ್ಳೇದು ಮಿತ್ರ. ಒಳ್ಳೆ ಕಂಟೆಂಟ್ ಇರುತ್ತೆ ಗುರುಜಿ. ಮತ್ತೆ ಆಮೇಲೆ ಜೀವನ ಉದ್ಧಾರ ಆಗುವಂತ ವಿಚಾರಗಳೇ ಗುರುಜಿ. ಹೌದು. ಒಂದ್ ರೀತಿ ಕಲಿಯುಗದ ಕೃಷ್ಣನ ರೀತಿನೇ ನೀವು ಹುಟ್ಟಿದಿರ ಗುರುಜಿ ಅಂತ ಅನ್ಕೊಂಡಿದ್ದೆ. ಧನ್ಯವಾದಗಳು ಮಿತ್ರ, ಬಹಳ ಸಂತೋಷ. ಒಳ್ಳೇದು. ಹೇಳಪ್ಪ, ನೆಕ್ಸ್ಟ್ ಇನ್ಯಾರ ಕೇಳ್ತೀರಾ? ಓಕೆ, ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗೆ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಂ ಶ್ರೀ ಗುರುಭ್ಯೋ ನಮಃ.